ಶರಣರೊಂದಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ಹೊಸದೀಶ ತಿಳಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಮತ್ತೊಮ್ಮೆ ಭಾನುವಾರ ನಮ್ಮ ಬೆಳಗ್ಗೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಸಾಮೂಹಿಕ ಸಂವಾದ ಮತ್ತು ಚಿಂತನೆ ಮಾಲಿಕೆ 328ಕ್ಕೆ ಎಲ್ಲ ಶರಣರಲ್ಲಿ ಸ್ವಾಗತವನ್ನು ಕೋರ್ತಾ, ಬಸವ ತತ್ವ ಭಜನೆ ಕೀರ್ತಿಯಿಂದ ವೈಚಾರಿಕತೆಗಳ ಎಡೆಗೆ ಸಾಗಲಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದ ಸಂವಾದವನ್ನ ಇಟ್ಕೊಂಡಿದ್ದೇವೆ. ಅದನ್ನ ನೆರವೇರಿಸಿಕೊಳ್ಳಿಕ್ಕೆ ಶರಣರಾದ ಶ್ರೀ ಸಂಗಮೇಶ್ ಎನ್ ಜವಾದಿ ಶರಣರು ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೆ ಎಲ್ಲ ಹಿರಿಯ ಶರಣರು ನಮ್ಮೊಂದಿಗೆ ಸೇರ್ಕೊಂಡು ಇವತ್ತಿನ ಕಾರ್ಯಕ್ರಮದ ಸಂವಾದದಲ್ಲಿ ಚಿಂತನೆಯಲ್ಲಿ ಪಾಲ್ಗೊಂಡ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ನಮ್ಮ 328ನೇ ವಚನಾಧ್ಯಯನ ವೇದಿಕೆಯ ಸಾಮೂಹಿಕ ಸಂವಾದ ಮತ್ತು ಚಿಂತನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ನಮ್ಮವರೇ ಆದ ಸುಗುಣ ಮಲ್ಲೇಶ್ ಶರಣರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಸುಗುಣ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಒಂದು ವಚನ ಪ್ರಾರ್ಥನೆ ನಡೆಸ್ಕೊಡಿಮ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಯ್ಯ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ 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 ನೀನೆನ್ನ ಭವವ ಕೊಂದಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ಭಕ್ತನೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನೆನ್ನ ಭವವ ಕೊಂದಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾಣ. ಕೂಡಲ ಸಂಗಮ ದೇವಾ ಅಯ್ಯ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು
ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ. ಅಯ್ಯ ನೀನೆನ್ನ ಭವವ ಕೊಂದಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾಣ. ಕೂಡಲ ಸಂಗಮ ದೇವಾ ಅಯ್ಯ 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 ಅಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಮ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ನಡೆಸಿ ನಮ್ಮ 128ನೇ ಕಾರ್ಯಕ್ರಮಕ್ಕೆ ಆರಂಭವನ್ನು ನಡೆಸ್ಕೊಟ್ಟಿದ್ದೀರಿ. ಮತ್ತೆ ಮತ್ತೊಮ್ಮೆ ನಮಗೆ ವಂದನೆಗಳು. ಇಂದಿನ 328ನೇ ಕಾರ್ಯಕ್ರಮದ ವಿಶೇಷ ವಿಷಯ ಬಸವ ತತ್ವ ಭಜನೆ ಕೀರ್ತಿಯಿಂದ ವೈಚಾರಿಕತೆಯೆಡೆಗೆ ಸಾಗಲಿ ಅನ್ನುವ ಧ್ಯೇಯ ವಾಕ್ಯ ಅಥವಾ ಅತ್ಯಂತ ವಿನಯಪೂರ್ವಕ ಪ್ರಾರ್ಥನೆಯಾಗಿ ಇದೊಂದು ವಿಷಯವನ್ನ ಚಿಂತನೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ವೈಚಾರಿಕ ಚಿಂತಕರು ಮತ್ತು ಹೋರಾಟಗಾರರು ಆದ ಚಿಟಗೊಪ್ಪ ಬೀದರ್ ಜಿಲ್ಲೆಯ ಆತ್ಮೀಯ ಶರಣರಾದ ಸಂಗಮೇಶ್ ಜವಾದಿ ಸರ್ ಪ್ರೀತಿಯಿಂದ ಒಪ್ಕೊಂಡು ಈ ವಿಷಯವನ್ನ ನಡೆಸ್ಕೊಡ್ತೀನಿ, ನನ್ನ ಕೈಲಾದಷ್ಟು ಪ್ರಯತ್ನವನ್ನ ಮಾಡ್ತೀನಿ. 328ನೇ ಭಾನುವಾರದ ಸಂವಾದದಲ್ಲಿ ಪಾಲ್ಗೊಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಭಕ್ತಿಪೂರ್ವಕ ಸ್ವಾಗತ ಮತ್ತು ಶರಣಾರ್ಥಿಗಳು ಸರ್. ಸರ್ ಶರಣಾರ್ಥಿ ಸರ್. ಶರಣಾರ್ಥಿ ಸರ್. ಶರಣಾರ್ಥಿ ಸರ್. ತಮ್ಮನ್ನ ಎಲ್ಲ ಹೋರಾಟಗಾರರಾಗಿ, ವೈಚಾರಿಕ ಶಿಕ್ಷಕರಾಗಿ ಮತ್ತು ಪರಿಸರ ಸಂರಕ್ಷಕರಾಗಿ ಹಲವಾರು ಮಜಲುಗಳಲ್ಲಿ ತಮ್ಮನ್ನು ತಾವು ಸಮಾಜದಲ್ಲಿ ನಡೆದುಕೊಂಡಿದ್ದಾರೆ. ನಿರಂತರವಾಗಿ ಶ್ರಮ ಪಡ್ತಾ ತಮ್ಮನ್ನ ತೊಡಗಿಸಿಕೊಂಡು ಈ ಸಮಾಜದಲ್ಲಿ ಬದಲಾವಣೆಗಾಗಿ ತಮ್ಮನ್ನ ಅರ್ಪಿಸಿಕೊಂಡಿದ್ದಾರೆ. ಅವರು ನಮ್ಮೊಂದಿಗೆ ಸೇರ್ಕೊಂಡಿರುವುದು ನಮ್ಮೆಲ್ಲರ ಒಂದು ಅತಿಯಾದ ಸಂತೋಷದ ವಿಷಯ ಅಂತ ಹೇಳ್ತಾ, ಸರ್ ಮೂಲತಃ ಬೀದರ್ ಜಿಲ್ಲೆಯ ಚಿಟಗೊಪ್ಪ ತಾಲೂಕಿನ ಕೊಡಂಬಲ್ ಗ್ರಾಮದವರು. ಅವರು ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಮತ್ತೆ HR ಮ್ಯಾನೇಜ್ಮೆಂಟ್ ಅಲ್ಲಿ MBA ಪಡ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ನ NIA ನಲ್ಲಿ ಕಾರ್ಯಪ್ರವೃತ್ತರಾಗಿ ತದನಂತರ ಬಸವ ಭಕ್ತರಾದ ಇವರು ಬಸವಣ್ಣನವರ ಸೇವೆಗೆ ನಮ್ಮನ್ನ ಅಣಿಗರಿಸಿಕೊಂಡ ಮೂಲಕ ಕೃಷಿ ಕಾಯಕವನ್ನ ನಡೆಸ್ಕೊಂಡು ಬಂದಿದ್ದಾರೆ ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇದರೊಟ್ಟಿಗೆ ಶರಣ ಸಾಹಿತ್ಯದಲ್ಲಿ ಅಪಾರ ಒಲವು, ಅದರಿಂದ ಜಿಲ್ಲಾ ಗೌರವ ಕಾರ್ಯದರ್ಶಿಗಳಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಚನ ಸಾಹಿತ್ಯ ತಾಲೂಕು ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಲ್ಯಾಣ ಕಾಯಕ ಪ್ರತಿಷ್ಠಾನದಲ್ಲಿ ಅಧ್ಯಕ್ಷರಾಗಿ ಸಹ ತಮ್ಮನ್ನ ತೊಡಗಿಸಿಕೊಂಡು ಒಟ್ಟಾರೆಯಾಗಿ ಸರ್ ಅನೇಕ ಸಾಮಾಜಿಕ ಬದಲಾವಣೆಗಳನ್ನ ಮತ್ತೆ ವೈಚಾರಿಕವಾಗಿ ಸಾಮಾಜಿಕ ಬದಲಾವಣೆಗಳನ್ನ ನೋಡ್ಬೇಕು, ಈ ಬದಲಾವಣೆಯ ಚಿಂತನೆಯನ್ನ ಸಮಾಜದಲ್ಲಿ ಹಂಚಿಕೊಂಡು ಪರಿವರ್ತನೆಗೆ ಶ್ರಮಿಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಸರ್ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ. ಸರ್ ತಾವು ಇವತ್ತು ನಮ್ಮೊಂದಿಗೆ ಸೇರ್ಕೊಂಡು ಈ ವಿಷಯವನ್ನು ನಡೆಸ್ಕೊಂಡಿದ್ದು ಒಪ್ಕೊಂಡಿದ್ದು ನಮ್ಮ ಪುಣ್ಯ ಸರ್. ಇಷ್ಟು ಹೇಳ್ತಾ ಸರ್ ತಮಗೆ 1 ಗಂಟೆಗಳ ಕಾಲ ಉಪನ್ಯಾಸದ ಸಮಯ. ಎಂದಿನಂತೆ ಎಲ್ಲರೂ ನಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಿಕೊಂಡು ಸಂಗಮೇಶ್ ಸರ್ ಕಿವಿಯೋಗೋಣ, ನಂತರದಲ್ಲಿ ಸಂವಾದದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಸಂಗಮೇಶ್ ಸರ್ ತಮಗೆ ವೇದಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ನಮ್ಮ ಉಪನ್ಯಾಸವನ್ನ ಈಗ ಶುರು ಮಾಡಬಹುದು ಸರ್. ಆತ್ಮೀಯ ಬಂಧುಗಳೇ, ತಮಗೆಲ್ಲರಿಗೂ ಬೆಳಗಿನ ಶುಭೋದಯ, ಶರಣು ಶರಣಾರ್ಥಿಗಳು. ಬಂಧುಗಳೇ, ಇದು
328ನೆಯ ಒಂದು ವಿಶೇಷವಾದಂತ ಮಾಲಿಕೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯವರು ಒಂದು ಹಮ್ಮಿಕೊಂಡಂತ ಒಂದು ಅದ್ಭುತವಾದಂತ ಒಂದು ವೈಚಾರಿಕ ವಿಷಯ ಅಂತ ಹೇಳ್ಕೋಬಹುದು. ಈ ಒಂದು ವಿಷಯ ಮಾತನಾಡುವಕ್ಕಿಂತ ಮುಂಚೆ ಮೊದಲನೇದಾಗಿ ನನಗೆ ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಜೊತೆಗೆ ಈ ಒಂದು ಸಭೆಯಲ್ಲಿ ಹಾಜರಿದ್ದಂತ ಎಲ್ಲ ಶರಣ ಬಂಧುಗಳಿಗೆ ಮೊದಲನೇದಾಗಿ ಭಕ್ತಿಯ ಶರಣಾರ್ಥಿಗಳು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾಲಮಾನ ಹೆಂಗಾಗಿದೆಯಪ್ಪ ಅಂತಂದ್ರೆ, ಪ್ರಚಾರದಲ್ಲಿರುವಂತ ವ್ಯಕ್ತಿಗಳಿಗೆ ಒಂದು ವೇದಿಕೆ ಕೊಡೋದು, ಒಂದು ಪ್ರಶಸ್ತಿ ಕೊಡೋದು ಅಥವಾ ಇನ್ನೊಂದು ಜವಾಬ್ದಾರಿ ಕೊಡುವಂತ ವ್ಯವಸ್ಥೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇದಕ್ಕೆ ಭಿನ್ನವಾಗಿ ನಮ್ಮಂತ ಹಳ್ಳಿಯಲ್ಲಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಾವು ಇಂಥ ಒಂದು ಮಾಲಿಕೆಯಲ್ಲಿ ಒಂದು ವಿಷಯದ ಮೇಲೆ ವಿಷಯ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ಖುಷಿ ಮತ್ತೆ ನನಗೆ ಹೆಮ್ಮೆಯ ಸಂಗತಿಯಾಗಿದೆ. ಬಹಳ ವಿಶಾಲ ಮನೋಭಾವದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿರುವಂತ ವ್ಯಕ್ತಿಗಳಿಗೆ ಗುರುತಿಸುವುದೇ ಬಹಳ ಕಷ್ಟ ಆಗಿದೆ. ಅಂಥದ್ರಲ್ಲಿ ನಮ್ಮ ಒಂದು ಅಲ್ಪ ಸೇವೆ ಗುರುತಿಸಿ ನಮಗೊಂದು ಅವಕಾಶ ನೀಡಿದ್ದಕ್ಕಾಗಿ ಪುನಃ ಮಗದೊಮ್ಮೆ ತಮಗೆ ಧನ್ಯವಾದಗಳು ಸಲ್ಲಿಸುತ್ತಾ, ಇದೀಗ ಈ ಒಂದು ಬಸವ ತತ್ವ ಭಜನೆ ಕೀರ್ತನೆಯಿಂದ ವೈಚಾರಿಕತೆಯೆಡೆಗೆ ಸಾಗಲಿ ಎಂಬ ವಿಷಯದ ಮೇಲೆ ಸುಮಾರು ನನಗೆ ಆದಷ್ಟು ಮಟ್ಟಿಗೆ ಒಂದು ಉಪನ್ಯಾಸ ನೀಡುವ, ಮಾಹಿತಿ ಹಂಚಿಕೊಳ್ಳುವಂತ ಕೆಲಸ ಖಂಡಿತವಾಗಿ ಮಾಡುತ್ತೇನೆ. ನಾನೇನು ಬಹಳ ಸಾಹಿತ್ಯ ಅಲ್ಲ, ದೊಡ್ಡ ಉಪನ್ಯಾಸಕ ಅಲ್ಲ. ಆದ್ರೂ ನನ್ನ ವಿವೇಚನೆ ಅಡಿಯಲ್ಲಿ ತಿಳಿದಂತ ಮಾಹಿತಿ ತಮ್ಮ ಮುಂದೆ ವ್ಯಕ್ತಪಡಿಸುವಂತ ಕೆಲಸ ಮಾಡುತ್ತೇನೆ ಎನ್ನುವ ಮಾತುಗಳು ತಮ್ಮ ಮುಂದೆಲ್ಲರ ಮುಂದೆ ವ್ಯಕ್ತಪಡಿಸುತ್ತಾ, ಬಂಧುಗಳೇ, ಬಸವ ತತ್ವ ಇಂದು ಮಠ, ಮಂಟಪ, ಭಜನೆ, ಕೀರ್ತನೆ, ಉತ್ಸವ, ಗೋಷ್ಠಿಗಳಿಗೆ ಎಲ್ಲೋ ಒಂದ್ ಕಡೆ ಸೀಮಿತ ಆಗಿದೆ, ಆಗ್ತಾ ಇದೆ ಎನ್ನುವ ಮಾತುಗಳು ಹೇಳುತ್ತಾ, ಇವು ಕೇವಲ ಗೋಷ್ಠಿಗಳಿಗೆ, ಉತ್ಸವಗಳಿಗೆ ಸೀಮಿತ ಆಗೋ ಮೂಲಕ ಬಸವ ತತ್ವ ಯಾವ ನಿಟ್ಟಿನೊಳಗೆ ಈ ಸಮಾಜಮುಖಿಯಾಗಿ ಸಮಾಜದಲ್ಲಿ ಹೋಗ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಈ ಎಲ್ಲ ವಿಚಾರಗಳು ಹಿಡಿದಿಕ್ಕಿಕೊಂಡಿವೆ ಅನ್ನುವ ಒಂದು ಸಣ್ಣದಾದಂತ ನೋವು ಸಹ ಇಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಂಧುಗಳೇ, ಮಠ, ಪೀಠ, ಉತ್ಸವಗಳಿಗೆ ಸೀಮಿತವಾಗದೆ ಬಸವ ತತ್ವ ಅದು ಆಚಾರದಲ್ಲಿ, ನಡೆನುಡಿಯಲ್ಲಿ, ವಿಶೇಷವಾಗಿ ನಾವು ಸಾಗುವಂತ
ನಾವು ನುಡಿಯುವಂತ, ನಾವು ಜೀವಿಸುವಂತ ಮಾರ್ಗದಲ್ಲಿ ಸಾಗಬೇಕಾಗಿದೆ, ನಮಗೆಲ್ಲ ಮುಟ್ಟಬೇಕಾಗಿದೆ. ಆ ನಿಟ್ಟಿನೊಳಗ ನಾವು ಬಸವ ತತ್ವ ಮೈಗೂಡಿಸಿಕೊಳ್ಳುವಂತ ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ಈ ನಿಟ್ಟಿನೊಳಗ ಮೊದಲನೇದಾಗಿ ನಾವು ಬಸವಣ್ಣವ್ರ ಬಗ್ಗೆ ನೋಡಿದಾಗ, ಬಸವಣ್ಣನವರು ಯಾವತ್ತು ಭಜನೆಗೆ, ಕೀರ್ತನೆಗೆ ಹೆಚ್ಚಿಗೆ ಅವಕಾಶ ಕೊಡ್ಲಿಲ್ಲ, ಭಜನೆ ಮಾಡಲಿಲ್ಲ. ಸಮಾಜದಲ್ಲಿ ಬದಲಾವಣೆ ಮಾಡುವಂತ ಕೆಲಸ ಮಾಡಿದ್ರು ಅನ್ನುವ ಸಂಗತಿ ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಜಾತಿಯ ಸಂಕೋಲೆಯನ್ನು ತೆಗೆದುಹಾಕಿ ಮಹಿಳೆಯರಿಗೆ ಸಮಾನತೆಯ ಭಾಗ್ಯ ಕೊಟ್ಟು ಕಾಯಕ ದಾಸೋಹಕ್ಕೆ ಆದ್ಯತೆ ನೀಡಿ ವಚನ ಸಾಹಿತ್ಯವನ್ನು ರಚಿಸುವಲ್ಲಿ ಅವರ ಸೇವೆ ಬಹಳ ದೊಡ್ಡದಾಗಿದೆ. ಇದು ಎಲ್ಲೋ ಒಂದು ಕಡೆ ಕೀರ್ತನೆ ಭಜನೆ ನಾವು ಮಾಡ್ಕೊಂಡು ಕುಂತಿದಾಗ ಖಂಡಿತವಾಗಿಯೂ ಇಂಥ ಒಂದು ಅದ್ಭುತವಾದಂಥ ಸಮಾಜಮುಖಿ ಸಾಮಾಜಿಕ ಕೆಲಸ, ಜನಪರ ಕೆಲಸ ಬಸವಣ್ಣನವರಿಂದ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಕೇವಲ ಅವರು ಭಜನೆ ಮಾಡಲಿಲ್ಲ, ಸಮಾಜದಲ್ಲಿ ಇರುವಂತ ಹಲವು ಸಮಸ್ಯೆಗಳನ್ನ ಬದಿಗೊತ್ತಿ ಸಮಸ್ಯೆಗಳಿಗೆ ಬಗೆಹರಿಸಿ ಬದಲಾವಣೆಯನ್ನು ಮಾಡುವ ಮೂಲಕ ಸಮಾಜದಲ್ಲಿ ಬದಲಾವಣೆ ಗಾಳಿಯನ್ನು ಬೀಸುವಂತ, ಬದಲಾವಣೆ ತರುವಂತ ಕೆಲಸ ಬಸವಣ್ಣನವರು ಮಾಡಿದ್ರು ಅಂತ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಬಂಧುಗಳೇ, ಒಂದು ಈ ಮಾತು ಈ ಸಮಯದಲ್ಲಿ ಹೇಳಲೇಬೇಕು. ಇತ್ತೀಚೆಗೆ ಏನಾಗಿದೆ, ಕೀರ್ತನೆಯಿಂದ ಭಜನೆಯಿಂದ ಹೊಟ್ಟೆ ತುಂಬುತ್ತೆ ಅಂತ ಕೆಲವರಲ್ಲಿ ಒಂದು ವಾದ ಇದೆ. ಅವರ ಭಕ್ತಿ ಮೇಲೆ ಅದು ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ನಾವು ಇನ್ನೊಬ್ಬರ ಭಕ್ತಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಆದ್ರೆ ಕೀರ್ತನೆ ಮತ್ತು ಭಜನೆಯಿಂದ ಒಂದು ನಮ್ಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಅದು ನಮ್ಮನ್ನ ಕರ್ಕೊಂಡು ಹೋಗ್ಬೋದು ವಿನಃ ನಮ್ಗೆ ಭವಿಷ್ಯದ ದಿನಗಳಲ್ಲಿ ಅದು ವೈಚಾರಿಕ ಕಡೆಗೆ ಖಂಡಿತವಾಗಿಯೂ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾತುಗಳು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಒಂದು ಈ ಮಾತು ಹೇಳಬೇಕು, ಉದಕದೊಳಗೆ ಬಿದ್ದ ಬಿಂದು ಎಂದೂ ರಾತ್ರಿ ಇಡೀ ಹಾಡಿದರೆ ಬೆಳಗ್ಗೆ ಮನೆಗೆ ಅಕ್ಕಿ ಬರಲ್ಲ. ಕಾಯಕವೇ ಕೈಲಾಸ ಎಂದು ನಂಬಿ ದುಡಿದರೆ ಮಾತ್ರ ನಮ್ಮೆಲ್ಲರ ಹೊಟ್ಟೆ ತುಂಬುತ್ತೆ ಎನ್ನುವ ಮಾತು ಸಹ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಬಸವಣ್ಣನವರು ಮೌಢ್ಯಕ್ಕೆ ಸಡ್ಡು ಹೊಡೆಯುವ ಮೂಲಕ, ಮೌಢ್ಯವನ್ನು ತ್ಯಜಿಸುವ ಮೂಲಕ ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಸಾವಿರಾರು ವರ್ಷಗಳಿಂದ ತುಂಬಿದ ಒಂದು ಜಟ್ಟನ್ನು ತೆಗೆಯುವ ನಿಟ್ಟಿನಲ್ಲಿ ಬಸವಣ್ಣನವರು ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಮೌಢ್ಯವನ್ನು ವಿರೋಧಿಸುವ ಮೂಲಕ ಅನೇಕ ವೈಚಾರಿಕ ಚಿಂತನೆಯನ್ನು ತುಂಬುವಂತ ಕೆಲಸ ಅಂದಿನ ಕಾಲದಲ್ಲಿ ಮಾಡಿದ್ರು ಎನ್ನುವ ಮಾತುಗಳು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಪವಾಡ, ಜ್ಯೋತಿಷ್ಯ, ಮಡಿ ಸ್ನಾನ, ಉರುಳು ಸೇವೆ, ಹೀಗೆ ಹಲವು ಮೌಢ್ಯಗಳನ್ನು ತಿರಸ್ಕರಿಸುವ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುವಂತ ಕೆಲಸ ಬಸವಣ್ಣನವರು ಮಾಡಿದ್ದಾರೆ ಬಂಧುಗಳೇ. ಜೊತೆಗೆ ಅವರ ಒಂದು ವಚನದಲ್ಲಿ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ವೈಚಾರಿಕತೆ ಹೇಗೆ ನಮ್ಮಲ್ಲಿ ಹುಟ್ಟುಕೊಳ್ಬೇಕು, ವೈಚಾರಿಕತೆ ಎಂದರೆ ಏನು ಎನ್ನುವ ಮಾತು ಈ ಒಂದು ಸಣ್ಣದಾದಂಥ 1-2 ವಚನಗಳ ಸಾಲುಗಳಲ್ಲಿ
ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವನಾರವ ಇವನಾರವ ಎನ್ನದೆ ಇವ ನಮ್ಮವ ಎನ್ನುವ ಒಂದು ಸಂದೇಶ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿಯೋರು. ಸ್ವರ್ಗ ಮತ್ತ ನರಕ ಯಾವುದು ದೇವಲೋಕ, ಯಾವುದು ಮರ್ತ್ಯಲೋಕ ಎಂಬುದು ಈ ವಚನದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಕಳಬೇಡ, ಕುಲಬೇಡ, ಸುಳ್ಳು ನುಡಿಯಬೇಡ ಎನ್ನುವ ಒಂದು ವಚನ. ಈ 3 ವಚನಗಳ ಮೂರು ಸಾಲುಗಳಲ್ಲಿರುವಂತ ಒಂದು ಅದ್ಭುತವಾದಂತ ವೈಚಾರಿಕತೆಯ ಮಾತುಗಳು ನಮ್ಮನ್ನ ವೈಚಾರಿಕ ಕತೆಗೆ ಖಂಡಿತವಾಗಿಯೂ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇದೆ ಎನ್ನುವ ನೀತಿಯ ಮಾತುಗಳು ನಾವು ಬಸವಣ್ಣನವರ ಒಂದು ವಚನಗಳಿಂದ ತಿಳಿದುಕೊಳ್ಳಬಹುದಾಗಿದೆ. ವಿಶೇಷವಾಗಿ ಬಸವ ತತ್ವದ ಮೂಲ ಆಶೆ ಇದ್ದಿದ್ದೇ ಈ ವಚನಗಳ ಮೇಲೆ. ಈ ವಚನಗಳ ಜೊತೆಗೆ ಒಂದು ಕಾಯಕ, ದಾಸೋಹ, ಅನುಭವ, ಈ 3 ಸಂಗಮಗಳ ಒಂದು ವಿಶೇಷವಾದಂತ ಸೇವೆಗಳ ಮೂಲಕ ಬಸವಣ್ಣನವರು ಅಂದಿನ ಸಮಾಜಕ್ಕೆ ತಮ್ಮದೇ ಆದಂತ ಒಂದು ಸೇವೆ ನೀಡುವಂತ ಕೆಲಸ ಮಾಡಿದ್ರು. ವಿಶೇಷವಾಗಿ ಕಾಯಕ, ದುಡಿ, ಸ್ವಾವಲಂಬಿಯಾಗು, ಎಂದೆಂದಿಗೂ ನೀನು ಭಿಕ್ಷೆ ಬೇಡುವಂತ ಕೆಲಸ ಮಾಡಬೇಡ, ನಿಷ್ಠಾವಂತನಾಗು, ಪ್ರಾಮಾಣಿಕನಾಗು, ಶ್ರದ್ಧಾ ಭಕ್ತಿಯಿಂದ ಕಾಯಕ ಮಾಡು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಕೆಟ್ಟದನ್ನು ಎಂದೆಂದಿಗೂ ಬಯಸಬೇಡ ಎನ್ನುವ ನೀತಿ ಮಾತುಗಳ ಮೂಲಕ ನಾವು ಕಾಯಕ ಮಾಡಿ ಕಾಯಕದಲ್ಲಿ ಬಂದಂತ ಹಣದಲ್ಲಿ ಒಂದಿಷ್ಟು ಭಾಗ ನಾವು ದಾಸೋಹಕ್ಕೆ ಸಮರ್ಪಣೆ ಮಾಡುವ ಮೂಲಕ ದಾಸೋಹ ಭಾವನೆ ಈ ಸಮಾಜದಲ್ಲಿ ಬಿತ್ತುವಂತ ಕೆಲಸ ಬಸವಣ್ಣರು ಮಾಡಿದ್ರು. ಆ ನಿಟ್ಟಿನೊಳಗ ಒಂದು ಪಾಲು ಸಮಾಜಕ್ಕೆ ಕೊಡು, ಸಂಗ್ರಹ ಮಾಡಿದ ಒಂದು ದುಡ್ಡಿನಲ್ಲಿ ಸಮಾಜಕ್ಕೆ ಸಮರ್ಪಣೆ ಮಾಡು. ಅವಾಗ ಸಮಾಜ ನಮಗೆ ಧನ್ಯತೆ ಭಾವದಿಂದ ನೋಡುತ್ತೆ. ಸಮಾಜ ಒಂದಿಷ್ಟು ಕಷ್ಟ ಕಾಲಿರುವಂತ ವ್ಯಕ್ತಿಗಳಿಗೆ ಸಹಾಯ ಮಾಡಿದಂತ ಆಗುತ್ತೆ ಎನ್ನುವ ಮಾತುಗಳು ಬಸವಣ್ಣನವರು ಹೇಳಿದ ಉಂಟು. ಜೊತೆಗೆ ಕೊನೆಯದಾಗಿ ಅನುಭವ, ನಾವು ದೇವರನ್ನು ಗುಡಿಯಲ್ಲಿ ಹುಡುಕುತ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ದೇವರು ಇಡೀ ಜಗತ್ತಿನಲ್ಲಿ ಎಲ್ಲಾ ಜಗದಲ್ಲಿ ನಿರಾಕಾರ ರೂಪದಲ್ಲಿ ನಮ್ಮನ್ನ ಸಿಗ್ತಾನೆ. ನಾವು ನಿರಾಕಾರ ರೂಪದಲ್ಲಿ ದೇವರನ್ನು ನೋಡಬಹುದು. ವಿಶೇಷವಾಗಿ ದಯೆ, ಪ್ರೀತಿ, ಮಾನವೀಯತೆಯ ದೃಷ್ಟಿಕೋನದಲ್ಲಿ ದೇವರನ್ನು ನೋಡಬೇಕು. ನ್ಯಾಯದಲ್ಲಿ ದೇವರನ್ನು ಕಾಣಬೇಕು, ಸತ್ಯದಲ್ಲಿ ದೇವರನ್ನ ಕಾಣಬೇಕು. ಕೇವಲ ಎಲ್ಲೋ ಒಂದು ಕಡೆ ಡಾಂಬಿಕತೆಯಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಯಾವುದೋ ಒಂದು ನಮ್ಮ ಭಾಗದಲ್ಲಿ ಹೇಳುವಂತ ಮಾತು, ನಾವೇನೋ ಬಹಳ ಕೆಟ್ಟ ಕೆಲಸ ಮಾಡಿ ಜನಕ್ಕೆ ಅನ್ಯಾಯ ಮಾಡಿ ಅಥವಾ ಸಾಮಾನ್ಯ ಜನರಿಗೆ ನಾವು ಬೇಕಾದಷ್ಟು ಕಷ್ಟ ಕೊಟ್ಟು ನಾವು ಗಂಗಾ ನದಿಯಲ್ಲೋ ಅಥವಾ ಯಾವುದೋ ದೊಡ್ಡ ದೇವಸ್ಥಾನದಲ್ಲೋ ಹೋಗಿ ನಾವು ಸ್ನಾನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಪುಣ್ಯ ಸಿಗೋದಿಲ್ಲ. ನಾವು ದೇವರನ್ನ ನಮ್ಮ ಆತ್ಮದಲ್ಲಿ, ಮಾನವೀಯತೆಯಲ್ಲಿ, ವಿಶೇಷವಾಗಿ ಮನುಷ್ಯತ್ವದಲ್ಲಿ ಹುಡುಕುವಂತ ಕೆಲಸ ಮಾಡಬೇಕು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ದೇವರು ಸಿಗೋದಿಲ್ಲ. ನಮ್ಮ ಭಾವನೆ ನಾವು ಶುಚಿತ್ವವಾಗಿ ಇಟ್ಟುಕೊಳ್ಳಬೇಕೆನ್ನುವ ಮಾತು ಸಹ ಬಸವಾದಿ ಶರಣರು ಹೇಳಿದ್ದಾರೆ. ಜೊತೆಗೆ ಈ ಒಂದು ವೈಚಾರಿಕ ಕಡೆಗೆ ನಮ್ಮ ಜೀವನ ಸಾಗಲಿ ಎನ್ನುವ ಮಾತುಗಳು
ಈ ನಿಟ್ಟಿನೊಳಗೆ ಹೇಳಬೇಕಾಗಿದೆ. ವಿಶೇಷವಾಗಿ ನಾವೆಲ್ಲರೂ ಕೇವಲ ಇತ್ತೀಚೆಗೆ ಏನಾಗಿದೆ, ಭಜನೆ ಕೀರ್ತನೆಗೆ ಹೆಚ್ಚಿಗೆ ನಾವು ಸಮಯವನ್ನ ಮೀಸಲು ಇಡ್ತಾ ಇದ್ದೀವಿ. ಇಡ್ಲಿ, ಅದು ಕೆಲವರಿಗೆ ವೈಯಕ್ತಿಕವಾಗಿ ಆಸಕ್ತಿ ಇದ್ರೆ ಆ ಸಮಯ ಕೊಡ್ಲಿ. ಜೊತೆಗೆ ಈ ವೈಚಾರಿಕ ವಿಚಾರಗಳಿಗೂ ಹೆಚ್ಚಿಗೆ ಆದ್ಯತೆ ಕೊಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ವಿಶೇಷವಾಗಿ ಮಕ್ಕಳಿಗೆ ಒಂದು ವಚನ ಕಂಠಪಾಠ ಮಾಡಿಸುವ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಒಂದು ವಚನದ ವೈಜ್ಞಾನಿಕತೆಯ ಗೋಷ್ಠಿಯಲ್ಲಿ ವಿಚಾರಗಳ ಮಂಥನ ಮಾಡಿಸುವಂತ ಕೆಲಸ ಮಾಡಬೇಕು. ವಿಶೇಷವಾಗಿ ಬಸವಣ್ಣನವರು ಹೇಳಿದಂತ ಸಮಾನತೆಯ ಮೌಲ್ಯಾಧಾರಿತ ಸಂದೇಶಗಳು ಬಿತ್ತುವಂತ ಅಥವಾ ಪ್ರಚಾರ ಮಾಡುವಂತ ಕೆಲಸ ನಾವು ಮಾಡಲೇಬೇಕು. ಅಂದಾಗಲೇ ನಾವು ವೈಚಾರಿಕ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತುಗಳು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ವಿಶೇಷವಾಗಿ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಬಸವ ಜಯಂತಿ ಎಂದು ತಮಗೆಲ್ಲರಿಗೂ ಗೊತ್ತಿರುವಂತ ವಿಷಯನೇ ಇದೆ. ಬಸವಣ್ಣವರ ಒಂದು ಜಯಂತಿ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ, ಬಸವಣ್ಣವರು ಹೇಳಿದಂತ ಒಂದು ವೈಜ್ಞಾನಿಕ ನಿಲುವುಗಳನ್ನು ನಾವೆಲ್ಲರೂ ಬಿಟ್ಟು ಎಲ್ಲೋ ಒಂದ್ ಕಡೆ ಆ ದಿನದಂದು, ಜಯಂತಿ ದಿನದಂದು ಡಿಜಿ ಹಚ್ಚಿ ಕುಣಿಯುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಇದು ಎಲ್ಲೋ ಒಂದ್ ಕಡೆ ನಮ್ಮ ದುರಂತವೋ ಅಥವಾ ನಮ್ಮ ತಪ್ಪು ತಿಳುವಳಿಕೆನೋ ಅಥವಾ ನಮ್ಮ ಎಲ್ಲೋ ಒಂದ್ ಕಡೆ ನಮ್ಮ ತತ್ವ ನಾವು ತಿಳ್ಕೊಳ್ಳೋಕೆಲ್ಲೋ ಹಿಂದೆ ಬಿದ್ದೀವಿ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಎಲ್ಲರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಇದೆ, ಕೆಲವರಿಲ್ಲ ಡಿಜಿ ಬೇಕು, ಡಿಜಿ ಇಲ್ಲ ಅಂದ್ರೆ ಬಸವ ತತ್ವದ ಅಥವಾ ಬಸವಣ್ಣವರ ಒಂದು ಮೆರವಣಿಗೆ ಮಾಡೋಕೆ ಬಹಳಷ್ಟು ಸೂಕ್ತ ಅನ್ಸಲ್ಲ ಅನ್ನೋ ವಾದ ಇದೆ. ನಾನು ಹೇಳುವುದು ಇಷ್ಟೇ ಇದೆ, ಡಿಜಿ ಇರಲಿ, ಅದು ಕೇವಲ ವಚನ ಗಾಯನ ಇರಲಿ. ಜೊತೆಗೆ ವಚನ ಗಾಯನದ ಒಂದು ಸಂದೇಶ ಬಿತ್ತುವಂತ ಕೆಲಸ ಆ ಸಮಯದಲ್ಲಿ ಮಾಡಬೇಕು. ನಾವು ಕೇವಲ ಜಯಂತಿ ಆಚರಣೆ ಮಾಡುವ ಮೂಲಕ ಒಂದು ದಿನಕ್ಕೆ ಮಾತ್ರ ನಾವು ಜಯಂತಿ ಆಚರಣೆ ಸೀಮಿತ ಆಗಬಾರದು. ಪ್ರತಿನಿತ್ಯನೂ ನಾವು ಬಸವ ತತ್ವದ ಸಂದೇಶಗಳು ತಿಳಿದುಕೊಳ್ಳುವಂತ ಕೆಲಸ ಮಾಡಬೇಕು. ಅಂದಾಗಲೇ ಮಾತ್ರ ನಾವು ಬಸವ ತತ್ವದ ಒಂದು ನಿಜ ಆಚರಣೆಯಲ್ಲಿ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತುಗಳು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಇತ್ತೀಚೆಗೆ ಏನಾಗಿದೆ, ನಾವೆಲ್ಲಾನು ಕೆಲವು ಸಂಘ ಸಂಸ್ಥೆಗಳು ಕಟ್ಕೊಂಡಿದೀವಿ, ಮಠ ಮಾನ್ಯಗಳಿವೆ. ಅಲ್ಲೆಲ್ಲ ಹೆಂಗ ಆಗ್ತಾ ಇದೆ ಅಂದ್ರೆ, ಮಠದಲ್ಲಿ ಮಠಾಧೀಶರ ಬಗ್ಗೆ ಹೊಗಳಿಕೆ ಮಾತಾಡೋದು, ಸಂಘ ಸಂಸ್ಥೆಯಲ್ಲಿ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಹೊಗಳಿಕೆ ಮಾತಾಡೋದು. ನಾವು ಸಂಘ ಸಂಸ್ಥೆ ಮತ್ತು ಮಠಗಳು ಕಟ್ಟಿದ್ದು ಒಂದು ಬಸವ ತತ್ವ ಜನ ಸಾಮಾನ್ಯಕ್ಕೆ ಮುಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕಟ್ಟಿದ್ದೀವಿ. ಆದ್ರೆ ಅದು ಕೇವಲ ಕೆಲವು ದಿನಗಳಲ್ಲಿ ಅದು ಬದಲಾವಣೆ ಆಗ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇದೆ, ಇದು ದುರಂತ ಅನ್ಕೋಬಹುದು. ಏನಾಗುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಮೊದಲೆಲ್ಲ ಏನ್ ಮಾಡ್ಕೋತಾ ಇದೀವಿ ಅಂದ್ರೆ, ದೊಡ್ಡದಾಗಿ ಬಸವಣ್ಣವ್ರ ಫೋಟೋ ಹಾಕ್ತಿವಿ, ಮೂಲೆಯಲ್ಲಿ ಒಂದ್ ಕಡೆ ನಮ್ ಫೋಟೋ ಹಾಕೊಂಡು ಇರ್ತೀವಿ. ಎಲ್ಲೋ ಒಂದು ಸ್ವಲ್ಪ ನನಗೆ ಬಸವಣ್ಣವರ ಒಂದು ವಚನದ ಬಗ್ಗೆ ಅಥವಾ ಅವರ ಒಂದು ವಚನದ ಸಾಲಿನ ಬಗ್ಗೆ ನಮಗೆ ಒಂದ್ ಸ್ವಲ್ಪ ಅರಿವು ಬಂದಾಗ ನಾವೇನ್ ಮಾಡ್ತೀವಿ, ಅವಾಗ ಒಂದು ಬಸವಣ್ಣವ್ರ ಫೋಟೋ ಚಿಕ್ಕದಾಗಿ ನಮ್ ಫೋಟೋ ದೊಡ್ಡದು ಹಾಕೋತಾ ಹೋಗ್ತೀವಿ. ಇದು ಬಹಳ ದುಃಖಕರ ಸಂಗತಿ. ಬರ್ತಾ ಏನಾಗುತ್ತೆ, ಬಸವಣ್ಣವ್ರದ್ದು ಮೂಲೆಯಲ್ಲಿ ಹಾಕ್ತಿವಿ, ದೊಡ್ಡ ಫೋಟೋ ನಮ್ದು ಹಾಕೋತಾ ಇದೀವಿ. ಇದು ಎಲ್ಲಾ ಮಠಾಧೀಶರು ಮತ್ತು ಸಂಘ ಸಂಸ್ಥೆಗಳಲ್ಲಿ ಆಗುವಂತ ಕೆಲಸ ಆಗ್ತಾ ಇದೆ. ಇದು ಆಗದೆ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇದು ನಂದೊಂದು ಕಳಕಳಿ ಇದೆ. ನಾವು ವೈಚಾರಿಕ ಕಡೆಗೆ ಸಾಗ್ಬೇಕಂದಾಗ ಭಜನೆ ಕೀರ್ತನೆ ಬಿಟ್ಟು ಈ ಒಂದು ವೈಚಾರಿಕ ಕಡೆಗೆ ನಮ್ಮ ನಿಲುವು ತೆಗೆದುಕೊಂಡು ಹೋಗ್ಬೇಕಂದಾಗ ನಾವು ವಿಶೇಷವಾಗಿ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿಗೆ ನಾವೇನು ದೊಡ್ಡೋರು ಮಾಡ್ಲತ್ತಿದ್ವಿ ಅದು ಬಿಟ್ಟು ಕೊಡುವಂತ ಕೆಲಸ ಮಾಡ್ಬೇಕಂತ ನನ್ನ ಕಳಕಳಿ ವಿನಂತಿ ಇದೆ. ಅಂದಾಗಲೇ ಮಾತ್ರ ನಾವು ಬಸವ ತತ್ವ ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ,
ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಬಗ್ಗೆ ನಾವು ಹೊಗಳಿಕೆ ಮಾತುಗಳಾಡುವ ಮೂಲಕ, ಒಬ್ಬ ಸಂಘ ಸಂಸ್ಥೆ ಅಧ್ಯಕ್ಷ ಬಗ್ಗೆ ಹೊಗಳಿಕೆ ಮಾತಾಡುವ ಮೂಲಕ ನಾವು ಅಲ್ಲಿ ಯಾವ್ದು ವಿಷಯದ ಮೇಲೆ ಒಂದು ಉಪನ್ಯಾಸ ಗೋಷ್ಠಿ ಇಕ್ಕಿದ್ವಿ, ಆ ವಿಷಯ ಸಂಪೂರ್ಣವಾಗಿ ವಿಷಯಾಂತರ ಮಾಡಿ ಆ ವ್ಯಕ್ತಿ ಬಗ್ಗೆ, ಮಠಾಧೀಶರ ಬಗ್ಗೆ ಹೊಗಳಿಕೆ ಮಾತಾಡುವ ಮೂಲಕ ಅಲ್ಲಿ ನಾವು ಬಸವ ತತ್ವ ಬೆಳೆಸುವಂತ ಕೆಲಸ ಮಾಡುತ್ತಿಲ್ಲ ಎನ್ನುವುದೇ ನನ್ನ ಒಂದು ವಾದ. ಹಾಗಾಗಿ ನನ್ನ ಒಂದು ಕಿವಿ ಮಾತು ಏನಂದ್ರೆ, ಇರ್ಲಿ, ಮಠ ಬೇಕು, ಸಂಘ ಸಂಸ್ಥೆಗಳು ಬೇಕು, ಅಂದಾಗೆ ನಾವು ತತ್ವ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಊಟ ಮಾಡ್ಬೇಕು, ಊಟದ ಜೊತೆ ಎಷ್ಟು ಉಪ್ಪಿನಕಾಯಿ ಇದ್ರೆ ಅಷ್ಟು ಊಟ ಹಿತ ಇರುತ್ತೆ. ಊಟನೇ ಸಂಪೂರ್ಣವಾಗಿ ಉಪ್ಪಿನಕಾಯಿ ಆದ್ರೆ ಅದು ಊಟ ವಿಷ ಆಗುತ್ತೆ. ಹಾಗಾಗಿ ನಾವು ಕೇವಲ ಆ ಹೊಗಳಿಕೆ ಮಾತು ಕೇವಲ 1-2% ಆಗಲಿ, ಉಳಿದ ಎಲ್ಲಾನು ನಾವು ಬಸವ ತತ್ವಕ್ಕೆ, ಬಸವ ತತ್ವವನ್ನು ಹೇಗ ಜನ ಸಾಮಾನ್ಯಕ್ಕೆ ಮುಟ್ಟಿಸ್ಬೇಕು, ಹೇಗ ನಾವು ವೈಚಾರ ಕಡೆಗೆ ನಮ್ಮ ನಿಲುವುಗಳು ತೆಗೆದುಕೊಂಡು ಹೋಗ್ಬೇಕು ಎನ್ನುವ ನೀತಿ ಮಾತುಗಳು ಸಾಗಲಿ ಎನ್ನುವ ಒಂದು ಆಶಾಭಾವನೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಜೊತೆಗೆ ಇತ್ತೀಚೆಗೆ ಏನಾಗಿದೆ, ನಾವೆಲ್ಲನೂ ಈ ಫೇಸ್ಬುಕ್ ಮತ್ತು ವಾಟ್ಸಪ್, ಟ್ವಿಟರ್ ಇನ್ನಿತರ ಒಂದು ಆಧುನಿಕ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮದೇ ಆದಂತ ವಿಚಾರಗಳನ್ನ ಜನಮಾನಸಕ್ಕೆ ಹೇಳುವಂತ ಕೆಲಸ ಮಾಡ್ತಾ ಇದ್ದೀವಿ. ಮಾಡ್ಲಿ, ಪರವಾಗಿಲ್ಲ, ಸಂತೋಷ. ಆದ್ರೆ ಏನಾಗ್ತಾ ಇದೆ, ಕೆಲವು ವ್ಯಕ್ತಿಗಳು ತಮ್ಮ ವಿಚಾರಗಳನ್ನ ಬಸವ ತತ್ವದ ವಿಚಾರಗಳು ಅನ್ನುವ ಒಂದು ನಿಟ್ಟಿನೊಳಗೆ ಆ ವಿಚಾರಗಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಬಸವ ತತ್ವ ವಿಚಾರಗಳು ಮಾತ್ರ ಹೇಳುವಂತ ಕೆಲಸ ಆಗ್ಬೇಕು. ಅವರ ಒಂದು ವಿಚಾರಗಳು ಅವರ ವಿಚಾರಗಳಿಗೆ ಮಾತ್ರ ಸೀಮಿತ ಆಗಿರ್ಲಿ. ಬಸವ ತತ್ವ ವಿಚಾರಗಳು, ಬಸವ ತತ್ವದ ಮಾನವೀಯ ಮೌಲ್ಯಗಳು, ಬಸವ ತತ್ವದ ಸಮಾನತೆಯ ನೀತಿಗಳು, ಬಸವ ತತ್ವದ ಕಾಯಕ ದಾಸೋಹದ ಕಲ್ಪನೆಗಳು, ಅವರು ಕೊಟ್ಟಂತ ಸಿದ್ಧಾಂತಗಳು, ನಾವು ಅವರ ಸಿದ್ಧಾಂತಗಳನ್ನೇ ಮಾತ್ರ ಜನಸಾಮಾನ್ಯಕ್ಕೆ ಹೇಳುವಂತ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಆಧುನಿಕ ಜಗತ್ತಿನ ಕೆಲ ವ್ಯಕ್ತಿಗಳು ಬಸವ ತತ್ವದ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವಂತ, ಅಥವಾ ಬಸವ ತತ್ವಕ್ಕಿಂತ ನಮ್ಮ ತತ್ವನೇ ದೊಡ್ಡದಾಗಿದೆ, ನಮ್ಮ ಚಿಂತನೆ ದೊಡ್ಡವಿವೆ ಎನ್ನುವ ಮಾತುಗಳು ಅಲ್ಲಿ ಕೇಳ್ತಾ ಇದ್ದೀವಿ. ಅದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾವು ಅಲ್ಲಿ ವೈಚಾರಿಕ ಕಡೆಗೆ ಖಂಡಿತವಾಗಿ ಸಾಗೋದಿಲ್ಲ. ಮತ್ತೆ ಅಲ್ಲಿ ವ್ಯಕ್ತಿಯ ಒಂದು ಭಜನೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ತದೆ. ವ್ಯಕ್ತಿಯ ಒಂದು ಭಜನೆಯಲ್ಲಿ ವ್ಯಕ್ತಿಯ ಒಂದು ದೊಡ್ಡಸ್ತಿಕೆಯಲ್ಲಿ ಸಾಕ್ತಾ ಇದ್ದೀವಿ. ಹಾಗಾಗಿ ನಾವು ಆ ಒಂದು ವ್ಯಕ್ತಿಯ ಹೊಗಳಿಕೆಯನ್ನು ಬಿಟ್ಟು ನಾವು ವೈಚಾರಿಕೆಯ ಒಂದು ತತ್ವದ ಕಡೆಗೆ ಸಾಗುವಂತ ಕೆಲಸ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ಒಂದು ಬಸವ ತತ್ವ ಕೇವಲ ಭಜನೆ ಮತ್ತು ಕೀರ್ತನೆಗೆ ಅಥವಾ ಧಾರ್ಮಿಕ ಆಚರಣೆಗೆ ಸೀಮಿತವಾಗಿಲ್ಲ. ವೈಚಾರಿಕತೆ ಮತ್ತು ಸಾಮಾಜಿಕ ಪ್ರಜ್ಞೆಯಾಗಿ ಪರಿವರ್ತನೆ ಆಗಬೇಕು. ಜನಸಾಮಾನ್ಯರಿಗೆ ವಚನ ಸಾಹಿತ್ಯ ತಿಳುವಳಿಕೆ ಆಗಬೇಕು. ಸಾಮಾನ್ಯರು ಬದಲಾವಣೆ ಆಗಬೇಕು. ಜನಸಾಮಾನ್ಯರು ಮೂಢನಂಬಿಕೆಯಿಂದ ಆಚೆ ಬರಬೇಕು. ಜನಸಾಮಾನ್ಯರು ವಚನ ಸಾಹಿತ್ಯ ಅಪ್ಪಿಕೊಳ್ಳಬೇಕು. ಲಿಂಗಾಯತ ಧರ್ಮ ಬೆಳೆಸಬೇಕೆನ್ನುವ ಒಂದು ಆಶಾಭಾವನೆ ಇದೆ ಬಂಧುಗಳೇ. ವಿಶೇಷವಾಗಿ ಶರಣರ ವಚನಗಳಲ್ಲಿರುವ ಮೂಢನಂಬಿಕೆ, ಜಾತಿ ಪದ್ಧತಿ ಮತ್ತು ಶೋಷಣೆಯನ್ನು ಧಿಕ್ಕರಿಸುವಂತ ವಿಚಾರಗಳು ಸಹ ನಾವು ತಿಳಿಸುವಂತ ಮೂಲಕ, ಜನಕ್ಕೆ ತಿಳಿಸುವಂತ ಕೆಲಸ ಮಾಡುವ ಮೂಲಕ, ವೈಚಾರಿಕತೆಯ ನೀತಿಗಳು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇತ್ತೀಚೆಗೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಬಸವ ತತ್ವವನ್ನು ಟೀಕಿಸುವಂತ ಅನೇಕ ಭಜನೆಯ ಸ್ವಾಮಿಗಳು ಅಥವಾ ತಮ್ಮನ್ನು ತಾವು ಬಹಳ ದೊಡ್ಡ
ಸ್ವಾಮಿಗಳೆಂದು ಬಿಂಬಿಸಿಕೊಂಡು ಬಸವಾದಿ ಪ್ರಮುಖರ ಬಗ್ಗೆ ಹೀಯಾಳಿಸಿ ಮಾತಾಡುವಂತ ಪ್ರವೃತ್ತಿಯನ್ನು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಇದು ಅತಿರೇಕದ ವರ್ತನೆ ಅಂತ ನಾವು ಹೇಳ್ಕೋಬಹುದು. ಬಸವ ತತ್ವ ಎಂದಿಗೂ ಯಾರನ್ನ ನೋಯಿಸಿ, ಯಾರನ್ನ ಟೀಕಿಸಿ, ಯಾರನ್ನು ಅನ್ಯಾಯ ಮಾಡಿ ತತ್ವ ಬೆಳೆದಿಲ್ಲ. ಇನ್ನೊಬ್ಬರ ಭಾವನೆಗಳಿಗೆ ಗೌರವ ಕೊಟ್ಟು, ಇನ್ನೊಬ್ಬರ ನೀತಿಗಳಿಗೆ ಗೌರವ ಕೊಟ್ಟು, ಇನ್ನೊಬ್ಬರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು, ಇನ್ನೊಬ್ಬರನ್ನ ಗೌರವಿಸಿ ಬೆಳೆದಂತ ತತ್ವ ಬಸವ ತತ್ವ. ದಾಂಭಿಕತೆಯಲ್ಲಿ ವಿಶೇಷವಾಗಿ ಮನುವಾದಿಗಳು, ವೈದಿಕ ಶಾಹಿಗಳು, ಸಮಾಜ ದ್ರೋಹಿಗಳು ಬಸವ ತತ್ವವನ್ನು ಟೀಕಿಸುವ ಮುಖಾಂತರ ತಮ್ಮ ಭಜನೆ ತಾವೇ ಮಾಡಿಕೊಳ್ಳುವಂತ ವ್ಯವಸ್ಥೆ ಈ ನಾಡಿನಲ್ಲಿ ಮಾಡುತ್ತಿರುವುದು ಬಹಳ ದುಃಖಕರ ಸಂಗತಿಯಾಗಿದೆ. ಅಂತ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ನಿಮಗೆ ಬಸವ ತತ್ವದ ಬಗ್ಗೆ ಆಗಲಿ ಅಥವಾ ಲಿಂಗಾಯತ ಧರ್ಮದ ಬಗ್ಗೆ ಆಗಲಿ ಆಸಕ್ತಿ ಅಭಿರುಚಿ ಇಲ್ಲ ಅಂದ್ರೆ ಬಿಟ್ಟು ಬಿಡಿ. ಟೀಕೆ ಮಾಡುವುದು ಸರಿಯಲ್ಲ. ಬಸವ ತತ್ವ ಯಾರಿಗೂ ಎಂದಿಗೂ ವಿರೋಧಿಸಿಲ್ಲ, ಯಾರಿಗೂ ಎಂದಿಗೂ ಟೀಕೆ ಮಾಡಿಲ್ಲ. ಅದು ಸಮಾನತೆಯ ಒಂದು ಮಾನವೀಯ ಮೌಲ್ಯಗಳ ನೀತಿ ಅಡಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ನೀವು ನಿಮ್ಮ ನೀತಿಯೊಳಗೆ ನೀವು ಕೆಲಸ ಮಾಡಿ. ಬಸವ ತತ್ವ ತನ್ನ ನೀತಿಯೊಳಗೆ ತಾನು ಕೆಲಸ ಮಾಡುತ್ತೆ, ಯಾರನ್ನು ನೋಯಿಸುವುದಿಲ್ಲ ಎನ್ನುವ ಮಾತುಗಳು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಬಂಧುಗಳೇ, ಬಸವ ತತ್ವ ಕೇವಲ ಜಯಂತಿಗಳಲ್ಲಿ ಅಥವಾ ಯಾವುದೋ ಒಂದು ಗೋಷ್ಠಿಯಲ್ಲಿ, ಯಾವುದೋ ಒಂದು ಸಂವಾದ ಗೋಷ್ಠಿಯಲ್ಲಿ ಕೇವಲ ಒಂದು ದಿನದ ಮಟ್ಟಿಗೆ ನಾವು ಭಜನೆ ಅಂದ್ರೆ ನಾವೆಲ್ಲಾನು ಒಂದೇ ಗಂಟೆಯಲ್ಲಿ ತಿಳ್ಕೊಂಡಿದ್ದೀವಿ, ಎಲ್ಲ ಒಂದು ಗಂಟೆಯಲ್ಲಿ ತಿಳ್ಕೊಂಡು ನಾವು ಸಮಾಜ ಬದಲಾವಣೆ ಮಾಡ್ತೀವಿ ಅನ್ನೋದೇನ್ ತಿಳ್ಕೊಂಡು ಸಾಕ್ತಾ ಇದ್ದೀವಿ. ಇದು ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ತಪ್ಪಿದೆ. ನಾವು ಬಸವ ತತ್ವ ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ತಿಳಿದುಕೊಳ್ಳುವಂತ ಕೆಲಸ ಮಾಡಲೇಬೇಕು. ನಮ್ಮ ಜೀವನದ ಅಂತ್ಯದವರೆಗೂ ನಾವು ತತ್ವ ತಿಳಿದುಕೊಳ್ಳುವಂತ ಕೆಲಸನೇ ಮಾಡಲೇಬೇಕು. ಅಂದಾಗಲೇ ಮಾತ್ರ ನಾವು ವೈಚಾರಿಕ ಕಡೆಗೆ ನಮ್ಮ ಜೀವನ ಖಂಡಿತವಾಗಿ ಸಾಗುತ್ತೆ. ವೈಚಾರಿಕ ಜೀವನ ಕೇವಲ ನಾವು ಹೇಳಿದಷ್ಟು ಸುಲಭವಲ್ಲ, ಬಹಳ ಕಠಿಣ ಇದೆ. ಕಠಿಣ ಹಾದಿಯಲ್ಲಿ ನಾವು ಸಾಗುವಂತ ಕೆಲಸ ಮಾಡಬೇಕು, ನುಡಿದಂತೆ ನಡೆಯಬೇಕು. ಕೇವಲ ಹೇಳೋದೊಂದು ಮಾಡೋದೊಂದು ಖಂಡಿತವಾಗಿ ಆಗಬಾರದು. ಕೇವಲ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ನಾನು ಹೇಳಲೇಬೇಕು. ಬಸವ ತತ್ವ ನಮ್ಮೆಲ್ಲರಿಗೂ ಅನಿಸ್ತಾ ಇದೆ, ಯಾಕೆ ನಾವೆಲ್ಲ ಇಷ್ಟೆಲ್ಲ ಬಸವ ತತ್ವಕ್ಕಾಗಿ ಹೋರಾಟ ಮಾಡ್ಲತ್ತಿದೀವಿ, ಚಿಂತನಗೋಷ್ಠಿ ಮಾಡ್ಲತ್ತಿದೀವಿ, ವಿಚಾರಗೋಷ್ಠಿ ಮಾಡ್ಲತ್ತೀವಿ, ಸಮಾವೇಶ ಮಾಡ್ಲತ್ತೀವಿ, ಸಮ್ಮೇಳನ ಮಾಡ್ಲತ್ತೀವಿ, ಬೇಕಾದಷ್ಟು ಮಾಡ್ಲತ್ತೀವಿ. ಯಾಕೆ ಬಸವ ತತ್ವ ಜನಕ್ಕೆ ಇನ್ನೂ ಮುಟ್ತಾ ಇಲ್ಲ? ಬಸವ ತತ್ವ ಇನ್ನ ಜನ ಯಾಕೆ ತಿಳ್ಕೊತಾ ಇಲ್ಲ? ಯಾಕೆ ಜನ ಮೂಢನಂಬಿಕೆಯಿಂದ ಆಚೆ ಹೊಂಟಿಲ್ಲ? ಯಾಕೆ ಜನ ವೈಚಾರಿಕ ಕಡೆಗೆ ಯಾಕೆ ಹೊಂಟಿಲ್ಲ ಅಂತ ನಮಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅನಿಸುತ್ತೆ. ಸಹಜ ಇದೆ. ಈಗ ನನ್ನ ತಿಳಿದ ಮಟ್ಟಿಗೆ ನಾವೆಲ್ಲ ಹೆಂಗಾಗಿದ್ದೀವಿ ಅಂದ್ರೆ, ಬಸವ ಜಯಂತಿ ಬಂದ್ರೆ ಬಸವಣ್ಣವ್ರದ್ದು ಒಂದು ಫೋಟೋ ಹಾಕೋದು, ಫೇಸ್ಬುಕ್ ವಾಟ್ಸಪ್ಗೆ ಶುಭ ಸಂದೇಶ ಶುಭಾಶಯಗಳು ಅಂತ ಹೇಳೋದು. ಅಲ್ಲಿ ಬಸವ ಸಂದೇಶ ಎಲ್ಲಿ ನಾವು ಕೊಡ್ತಾ ಇದ್ದೀವಿ? ಕೊಡ್ತಾ ಇಲ್ಲ. ಆಮೇಲೆ ಬಸವ ಜಯಂತಿ ಆಚರಣೆ ಹೆಂಗ್ ಮಾಡ್ತಾ ಇದೀವಿ ಅಂತಂದ್ರೆ, 1 ಗಂಟೆ ಟೈಮ್ ಕೊಡೋದು, ಒಬ್ಬ ವೇದಿಕೆ ಒಂದು 4 ಜನ ಕೂಡ್ಸೋದು, ಸನ್ಮಾನ ಮಾಡೋದು, ಬಸವಣ್ಣ ಹಾಗಿದ್ದ ಹೀಗಿದ್ದ ಅಂತ ಹೇಳೋದು, ಮನೆಗೆ ಹೋಗೋದು. ಅಂದ್ರೆ ಅದು ಬಸವ ತತ್ವ ತಿಳಿಸಿದಂಗ ಆಗುತ್ತೇನು?
ಖಂಡಿತವಾಗಿ ಆಗದಿಲ್ಲ ಅಂತ ನನಗೆ ಅನ್ಸುತ್ತೆ. ಬಸವ ತತ್ವ ದಿನನಿತ್ಯ ನಾವು ದಿನಾಲು 1 ಗಂಟೆ ಸಮಯ ಕೊಟ್ರೆ ಬಸವ ತತ್ವ ಏನಾದ್ರೂ ಈ ಸಮಾಜಕ್ಕೆ ತಿಳಿಸ್ಬೋದು ಅಂತ ನನಗೆ ಅನ್ಸುತ್ತೆ. ವಿಶೇಷವಾಗಿ ಕೆಲವು ಸಂಘಟನೆಗಳಿವೆ. ಇವತ್ತು ನಾವು ಕೆಲವು ಸಂಘಟನೆಗಳು ನೋಡ್ಕೋಬಹುದು. ಆ ವ್ಯಕ್ತಿಗೆ ಬಸವ ತತ್ವದ ಬಗ್ಗೆ ಅಭಿಮಾನ ಇಲ್ಲ, ಆ ವ್ಯಕ್ತಿಗೆ ಬಸವ ತತ್ವದ ಬಗ್ಗೆ ಹೇಳಷ್ಟು ಗೊತ್ತಿಲ್ಲ. ಆದ್ರೂ ಅಂತ ವ್ಯಕ್ತಿಗಳಿಗೆ ನಾವು ಏನೋ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂದಮೇಲೆ ಆ ವ್ಯಕ್ತಿ ಹೆಂಗ ಬಸವ ತತ್ವ ಸಂಘಟನೆ ಮಾಡ್ತಾನೆ? ಖಂಡಿತವಾಗಿ ಆ ವ್ಯಕ್ತಿ ಬಸವ ತತ್ವ ಸಂಘಟನೆ ಮಾಡಲ್ಲ, ಹೋರಾಟ ಮಾಡಲ್ಲ, ತತ್ವ ಬೆಳೆಸಲ್ಲ, ತತ್ವ ಪ್ರಚಾರ ಮಾಡಲ್ಲ. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ದುಡ್ಡಿರುವಂತ ವ್ಯಕ್ತಿಗಳಿಗೆ ಆದ್ಯತೆ ಕೊಡಲ್ದೇನೆ ತತ್ವಕ್ಕಾಗಿ, ಸಮಾಜಕ್ಕಾಗಿ, ಲಿಂಗಾಯತ ಧರ್ಮಕ್ಕಾಗಿ ಪ್ರಾಣವನ್ನು ಕೊಡುವಂತ ವ್ಯಕ್ತಿಯನ್ನು ಗುರುತಿಸಿ ಅಂತ ವ್ಯಕ್ತಿಗೆ ಜವಾಬ್ದಾರಿ ನೀಡುವ ಮೂಲಕ ತತ್ವ ಬೆಳೆಸುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸುವಂತ ಪ್ರಯತ್ನ ಆಗ್ಲೇಬೇಕು. ಅಂದಾಗಲೇ ನಾವು ಮಾತ್ರ ವೈಚಾರಿಕ ಅಂತ ಹೇಳ್ಕೊಳಕ್ಕೆ, ನಾವು ವೈಚಾರಿಕ ಕಡೆಗೆ ಸಾಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ, ಹೋಗ್ತಾ ಇದೀವಿ ಅಂತ ನಾವು ಹೇಳ್ಬೋದು. ಬಂಧುಗಳೇ, ಒಂದು ಈ ಸಮಯದಲ್ಲಿ ನಾವು ಹೇಳಬೇಕಾಗಿದೆ. ನಾವೆಲ್ಲರೂ ಹೆಂಗಾಗಿದೀವಿ ಅಂದ್ರೆ, ನನ್ನಷ್ಟಿಗೆ ನಾನು ದೊಡ್ಡ ಬಸವ ತತ್ವ ಪ್ರಚಾರಕ ತಿಳ್ಕೊಂಡು ಹೊಂಟಿದ್ದೀವಿ. ಇದು ಮೂರ್ಖತನದ ಪರಮಾವಧಿ. ಖಂಡಿತವಾಗಿಯೂ ನಾವೆಲ್ಲರೂ ಇಂಥ ಚಿಲ್ಲರೆ ಮನಸ್ಸಿಂದ ಹೊರಗಡೆ ಬರಬೇಕು. ಬಸವ ತತ್ವ ಬಹಳ ವಿಶಾಲವಾದಂತ ಸಮುದ್ರ ಸಾಗರಕ್ಕಿಂತ ದೊಡ್ಡದಿರುವಂತ ತತ್ವ ಇದೆ. ಕೇವಲ ಇದು 1 ಗಂಟೆಯಲ್ಲೋ 1 ದಿವಸದಲ್ಲೋ ಹೇಳುವಂತ, ಬಿತ್ತುವಂತ, ಪ್ರಚಾರ ಮಾಡುವಂತ ತತ್ವ ಇದು ಅಲ್ಲ. ದಿನನಿತ್ಯ ನಿರಂತರವಾಗಿ ತತ್ವ ಬಿತ್ತಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ನಾವು ಎಲ್ಲೇ ಹೋಗ್ಲಿ, ಎಲ್ಲೇ ಬರಲಿ, ಯಾವುದೇ ಸ್ಥಳದಲ್ಲಿರಲಿ, ಎಲ್ಲೇ ಇರಲಿ, ತತ್ವದ ಬಗ್ಗೆ, ತತ್ವ ಅಭಿಮಾನದ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ಜಾಗೃತಿ, ಅಭಿಮಾನ, ಪ್ರಚಾರ ಮೂಡಿಸುವಂತ ಕೆಲಸ ಮಾಡಲೇಬೇಕಾಗಿದೆ. ವಿಶೇಷವಾಗಿ ಈ ಒಂದು ತಮ್ಮ ಸಂಸ್ಥೆಯ ಮೂಲಕ, ವಿಶೇಷವಾಗಿ ಪುಣೆ ಭಾಗದಲ್ಲಿ ಬಸವ ತತ್ವವನ್ನು ಬಿತ್ತುವಂತ ಕೆಲಸ ಮಾಡುತ್ತಿರುವುದು ಬಹಳ ಖುಷಿ ಪಡುವ ಸಂಗತಿ ಅಂತ ನಾನು ಹೇಳಬಹುದು. ಬಂಧುಗಳೇ, ನಾವೆಲ್ಲ ಇನ್ನು ಒಂದು ಈ ಸಮಯದಲ್ಲಿ ದುಃಖದ ಮಾತು ಹೇಳಬೇಕು. ನಾವೆಲ್ಲ ಇಷ್ಟು ಪುಣೆ ಅಥವಾ ಸಾಗರದ ಆಚೆಗೂ ಬಸವ ತತ್ವವನ್ನ, ವೈಚಾರಿಕ ನುಡಿಗಳನ್ನ, ವೈಚಾರಿಕತೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈ ನಾವೆಲ್ಲ ಬಸವ ಕಲ್ಯಾಣ, ಬಸವಣ್ಣವರ ಒಂದು ಕಾಯಕ ಭೂಮಿ, ಸಮಾನತೆ ಭೂಮಿ, ದಾಸೋಹ ಭೂಮಿ ಎಂದೆಲ್ಲ ಕರಿತೀವಿ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಅದೇ ಒಂದು ಬಸವ ಕಲ್ಯಾಣದಲ್ಲಿ ಬಸವ ತತ್ವದ ಬಗ್ಗೆ ಅಲ್ಲಿನ ಜನಕ್ಕೆ ಅಭಿಮಾನ ಇಲ್ಲ, ಅಭಿಮಾನ ಶೂನ್ಯ ಇದೆ. ಯಾಕೆ ಈ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ಬಸವ ಕಲ್ಯಾಣ ಜನತೆಗೆ ಬಸವಣ್ಣ ಯಾರು ಅಂತ ಗೊತ್ತಿಲ್ಲ. ಕೆಲ ವ್ಯಕ್ತಿಗಳು ಹಿಂಗಿದ್ದಾರೆ, ಬಸವಣ್ಣ ಅಂದ್ರೆ 4 ಕಾಲಿನ ನಂದಿ, ಅವನೇ ಬಸವಣ್ಣ ಎನ್ನುವ ಒಂದು ಕಲ್ಪನೆಯ, ಒಂದು ಕಾಲ್ಪನಿಕ ಲೋಕದಲ್ಲಿ ಇನ್ನೂ ಆ ಒಂದು ಬಸವ ಕಲ್ಯಾಣ ಸಿಟಿ ಜನ ಇದ್ದಾರೆ. ಹೀಗಾಗಿ ನಾವು ಮೊದಲನೇದಾಗಿ ಬಸವಣ್ಣ ಯಾರು, ಬಸವಣ್ಣ ಹೆಂಗಿದ್ದ, ಬಸವಣ್ಣ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯನಾಗಿ ಹುಟ್ಟಿದ್ದ, ಮನುಷ್ಯನಾಗಿದ್ದ, ಮನುಷ್ಯನಿಗೆ ಯಾವ್ಯಾವ ಗುಣಗಳಿರ್ಬೇಕು ಆ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಹೆಂಗ ಬದಲಾವಣೆ ತಂದ ಎನ್ನುವ ನೀತಿಯ ಮಾತುಗಳು, ವೈಚಾರಿಕ ಮಾತುಗಳು ನಾವು ಬಿತ್ತಬೇಕಾಗಿದೆ. ಅಂದಾಗಲೇ ಬಸವ ತತ್ವ ಮುಟ್ಟುವುದು. ಇಲ್ಲಾಂದ್ರೆ ಈ ಬಸವ ಜಯಂತಿ ದಿನ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ, 4 ಕಾಲಿನ ಒಂದು ನಂದಿಗೆ ಬಸವಣ್ಣ, ಇವನೇ ಬಸವಣ್ಣ ಎನ್ನುವ ವಿಚಿತ್ರವಾದಂತ ಸನ್ನಿವೇಶ, ಪೂಜೆ ಮಾಡುವಂತ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಇದು ಎಲ್ಲೋ ಒಂದು ಕಡೆ ವೈಚಾರಿಕ ಶಾಹಿಗಳ ಒಂದು ದಬ್ಬಾಳಿಕೆಯನ್ನು ಅನ್ಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಲಿಂಗಾಯತ ಸಮಾಜದವರು ಈ ರೀತಿ ಮಾಡುವಂತ ಸನ್ನಿವೇಶಗಳು ಕಂಡಾಗ ಬಹಳ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ಬೇಸಿಕ್ವಾಗಿ ಬಸವ ತತ್ವ ಮುಟ್ಟಿಸುವಂತ ಕೆಲಸ ಮಾಡಬೇಕು. ನಾವು ಕೇವಲ ವಾಟ್ಸಪ್, ಫೇಸ್ಬುಕ್ ಅಥವಾ ಎಲ್ಲೋ ಒಂದು ಸಮಾವೇಶಕ್ಕೆ ಸೀಮಿತ ಆಗದೆ
ಆ ಮನೆ ಮನೆಗೆ ಹೋಗುವಂತ ಕೆಲಸ ಆಗ್ಬೇಕಾಗಿದೆ. ಆ ಒಂದು ಪ್ರಯತ್ನ ನಮ್ಲಿಂದ ನಿಮ್ಲಿಂದ ಆಗ್ಬೇಕು. ಮನೆ ಮನೆಗಳಿಗೆ ಮನಸ್ಸುಗಳಿಗೆ ಮನೆಗಳಿಗೆ ನಾವು ಬಸವ ತತ್ವ ಮುಟ್ಟಿಸಿದಾಗ ಬಸವಣ್ಣ ಯಾರು ಎನ್ನುವ ಕಲ್ಪನೆ ಕನಿಷ್ಠ ಅವಾಗಾದ್ರೂ ಜನಮಾನಸಕ್ಕೆ ಆಗಬಹುದೇನೋ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನನ್ನ ಕಳಕಳಿ ಇಷ್ಟೇ, ಒಳ್ಳೆಯ ಕೆಲವು ವಿಚಾರಗಳು ಸಂಘಟನೆಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಇದೆ. ಜೊತೆಗೆ ನಾವು ಕೇವಲ ತೋರಿಕೆಗಾಗಿ ಬಸವ ತತ್ವದ ಕೆಲಸ ಮಾಡೋದು ಬೇಡ. ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಮನಸ್ಸುಗಳಿಗೆ ಮನಗಳಿಗೆ ಬಸವ ತತ್ವ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಒಂದು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಚಿಡುಗುಪ್ಪ ಭಾಗದಲ್ಲಿ ನಾವು ಬಸವ ಜಯಂತಿ ಹೆಂಗ ಆಚರಣೆ ಮಾಡ್ತೀವಿ ಅಂತಂದ್ರೆ, ಆ ವಿಷಯ ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದ್ರು, ನಾನು ನಿಮಗೆ ವಿಷಯ ತಿಳಿಸ್ಬೇಕು. ಅಂದ್ರೆ ವೈಚಾರಿಕತೆ ಹೆಂಗ್ ಹೋಗುತ್ತೆ, ವೈಚಾರಿಕತೆಗೆ ನಾವು ಸಾಗ್ಲಿಕ್ಕೆ ಹೆಂಗ್ ಸಾಧ್ಯ ಅಂತಂದ್ರೆ, ಬಸವ ಜಯಂತಿ ನಮ್ಮ ಒಂದು ಬಸವ ಭವನದಲ್ಲೂ ಅಥವಾ ನಮ್ಮ ಸಮಾಜದಲ್ಲೂ ಮಾಡೋದಲ್ಲ. ಬಸವ ತತ್ವದ ಏನು ಸಂದೇಶ, ಏನ್ ಸದಾಶಯ ಇತ್ತು, ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಬಸವ ತತ್ವ ಮುಟ್ಟಿಸ್ಬೇಕು, ಕಟ್ಟ ಕಡೆ ವ್ಯಕ್ತಿಯು ಸಮಾನತೆಯ ಸಮಾಜದಲ್ಲಿ ಬಾಳ್ಬೇಕು, ಅವನಿಗೂ ಒಂದು ಸಮಾನತೆ ಭಾಗ್ಯ ಸಿಗಬೇಕೆಂಬುದೇನು ಬಸವಣ್ಣವರ ನಿಲುವು ಇತ್ತು. ಹಾಗೆ ನಾವು ಎಲ್ಲಾ ಸಮಾಜದ ಗಲ್ಲಿಗಳಲ್ಲಿ ಎಲ್ಲಾ ಸಮಾಜದ ಗಲ್ಲಿಗಳ ಮನೆಗಳಲ್ಲಿ ಹೋಗಿ ಬಸವ ತತ್ವ ಆಚರಣೆ ಮಾಡಿ ಬಸವ ತತ್ವ ಆ ಮನೆಗಳಲ್ಲಿ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಆ ಮನೆಗಳಲ್ಲಿ ಆ ಮನೆಯವರಿಗೆ ನಾವು ಯಾವುದೇ ರೀತಿಯ ಒಂದೇ ಒಂದು ನಯಾ ಪೈಸನ್ನು ಖರ್ಚು ಮಾಡುವ ಹೇಳ್ತಾ ಇದ್ದಿಲ್ಲ. ಸುಮಾರು ನಾವು 300 ಮನೆಗಳಲ್ಲಿ ವಿಭಿನ್ನವಾದ, ನಾವೇನ್ ಜಾತಿ ಅಂತ ಹೇಳ್ತೀವಿ, ಜಾತಿ ಹೇಳಂಗಿಲ್ಲ, ಅದು ಜಾತಿಯ ಮನೆಗಳಲ್ಲಿ ಬಸವ ತತ್ವ ಬಿತ್ತುವಂತ ಕೆಲಸ ಮಾಡಿದೀವಿ. ಇವತ್ತು ನಾನು ನಿಮಗೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾವು ಈ ನಾವೆಲ್ಲ ಭಿಕ್ಷೆ ಬೇಡ್ತಾರಲ್ಲ, ಭಿಕ್ಷೆ ಬೇಡುವಂತ ಮನೆಗಳಲ್ಲಿ ಸಹ ನಾವು ಬಸವ ತತ್ವದ ಒಂದು ಗೋಷ್ಠಿ ಮಾಡಿದೀವಿ. ಈ ಬೋವಿ ಜನಾಂಗದಲ್ಲಿ ಮಾಡಿದೀವಿ, ಈ ವಡ್ರ ಜನಾಂಗದಲ್ಲಿ ಮಾಡಿದೀವಿ, ಈ ಸಮಗಾರ್ ಜನಾಂಗದಲ್ಲಿ ಮಾಡಿವಿ, ಹರಳಯ್ಯ ಜನಾಂಗದಲ್ಲಿ ಮಾಡಿದೀವಿ, ಮೇದಾರ್ ಕೇತಯ್ಯ ಜನಾಂಗದಲ್ಲಿ ಮಾಡಿವಿ. ಈಗ ಕೆಳ ಸಮಾಜದಲ್ಲಿರುವಂತ ಎಲ್ಲಾ ಜನಾಂಗಗಳ ಮನೆಗಳಲ್ಲಿ ಹೋಗಿ ನಾವು ಬಸವ ತತ್ವ ಮುಟ್ಟಿಸುವಂತ ಕೆಲಸ ಮಾಡಿದೀವಿ. ಬಹಳ ನಮಗೆ ಒಂದು ಏನು ಹೆಮ್ಮೆ ಇದೆ ಅಂದ್ರೆ, ನಾವು ಕೇವಲ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಒಂದು ಭವನದಲ್ಲಿ ನಾವು ಬಸವ ತತ್ವ ಆಚರಣೆ ಎಂದೂ ಮಾಡಿಲ್ಲ. ಅದು ಕೇವಲ ಒಂದು ಭಜನೆಗೆ, ಒಂದು ಕೀರ್ತನೆಗೆ ಸೀಮಿತ ಆಗುತ್ತೆ. ಅದು ಬಸವಣ್ಣನ ಸಂದೇಶ ಈ ಸಮಾಜಕ್ಕೆ ಮುಟ್ಟೋದಿಲ್ಲ. ನಾವು ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಗುತ್ತೆ, ನಾವು ನುಡಿದಂಗೆ ನಡೆಯೋದಾಗೋದಿಲ್ಲ. ಹಾಗಾಗಿ ಬಸವಣ್ಣವ್ರು ಏನು ಕಂಡರು, ಬಸವಣ್ಣವ್ರ ಏನು ಸದಾಶಯ ಇತ್ತು, ಬಸವಣ್ಣವರ ಒಂದು ಏನ್ ಕನಸಿತ್ತು, ಬಸವಣ್ಣವರ ಕನಸಿನಂತೆ ನಾವು ನಮ್ಮ ಭಾಗದಲ್ಲಿ ಬಸವ ತತ್ವವನ್ನು ಮುಟ್ಟಿಸುವಂತ ಕೆಲಸ ಈಗಲೂ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಕಟ್ಟ ಕಡೆ ವ್ಯಕ್ತಿಯ ಮನೆಗೆ ಹೋಗ್ತೀವಿ, ಆ ಮನೆಯಲ್ಲಿ ಬಸವಣ್ಣವರ ಫೋಟೋ ಇಕ್ಕಿ ಬಸವಣ್ಣವರ ತತ್ವ ಸಿದ್ಧಾಂತ, ಬಸವಣ್ಣವರು ಸಾರಿದಂತ ನೀತಿಗಳು ತಿಳಿಸುವಂತ ಕೆಲಸ ಆ ಮನೆಯಲ್ಲಿ ಈಗಲೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇದು ತಮ್ಮೆಲ್ಲರ ಗಮನಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ದೀನಿ ಬಂಧುಗಳೇ. ಹೀಗಾಗಿ ಒಟ್ಟಿನಲ್ಲಿ ನಾವೆಲ್ಲರೂ ಒಂದು ಭಜನೆ ಕೀರ್ತನೆಗೆ ಹೆಚ್ಚಿಗೆ ಸಮಯ ಕೊಡಬಾರದೆ, ಅದು ಕೊಡಲ್ಲೇನೆ ನಾವು ವೈಚಾರಿಕತೆಯ ನೀತಿಗೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು. ಬಸವಣ್ಣನವರು ಕಂಡಂತ ಕಾಯಕ ದಾಸೋಹ ಮನೋಭಾವನೆಗೆ, ಬಸವಣ್ಣನವರು ಏನು ಮಾನವೀಯತೆಯ ಮೌಲ್ಯ ಕೊಟ್ಟಂತ ಕೊಡುಗೆ ಬಗ್ಗೆ, ಆಮೇಲೆ ಸಕಲ ಜೀವಾತ್ಮರಿಗೆ ಲೇಸಾಗುವ ನಿಟ್ಟಿನಲ್ಲಿ ಅವರು ಕೊಟ್ಟಂತ ಸಂದೇಶವನ್ನು ಬಿತ್ತುವಂತ ಕೆಲಸ ಈ ನಾಡಿನಲ್ಲಿ, ಈ ದೇಶದಲ್ಲಿ, ವಿಶ್ವದಲ್ಲಿ ಮಾಡೋಣ ಎನ್ನುವ ಮಾತುಗಳು ಈ ಸಮಯದಲ್ಲಿ ಹೇಳಿ, ಕೊನೆಯದಾಗಿ ಒಂದು ಮಾತು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಈ ಬರುವಂತ ಈ ವರ್ಷ ಅಂತೂ ಬಸವ ಜಯಂತಿ ನಾವೆಲ್ಲರೂ ಆಚರಣೆ ಮಾಡಿದೀವಿ. ಬರುವಂತ ದಿನಗಳಲ್ಲಿ ಮುಂದಿನ ವರ್ಷ ಒಂದು ಭಾರತ ಸರ್ಕಾರ ಬಸವ ಜಯಂತಿ ಆಚರಣೆ ಮಾಡಬೇಕು. ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಸವ ಜಯಂತಿಯ ಜೊತೆಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದು ವೈಚಾರಿಕ ನೀತಿಯ ಅಡಿಯಲ್ಲಿ ಒಂದು ಸಂವಾದಗೋಷ್ಠಿ ಆಯೋಜನೆ ಮಾಡುವ ಮೂಲಕ ಶರಣರ ಸಂದೇಶಗಳನ್ನು ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಬಿತ್ತುವಂತ ಕೆಲಸ ಮಾಡಲಿ ಎನ್ನುವ ಒಂದು ಆಶಾಭಾವನೆ ವ್ಯಕ್ತಪಡಿಸಿ, ನಾನು ಇಷ್ಟು ಸಣ್ಣವನಾಗಿದ್ರು ನನಗೆ ಒಂದು ದೊಡ್ಡ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ.
ಎಲ್ಲೋ ಒಂದು ಕಡೆ ವಿಷಯ ಸ್ವಲ್ಪ ವಿಷಯಾಂತರ ಆಗ್ತು ಅಂತ ಅನಿಸುತ್ತೆ. ಆದ್ರೂ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಎಲ್ಲಾದ್ರೂ ನಿಮಗೆ ದೋಷಗಳು ಕಂಡಲ್ಲಿ ಖಂಡಿತವಾಗಿ ಕ್ಷಮೆ ಕೇಳುತ್ತೇನೆ. ಬಸವ ತತ್ವ ನಾವೆಲ್ಲರೂ ಇನ್ನೂ ತಿಳಿದುಕೊಳ್ಳುವ ಹಂತದಲ್ಲಿದ್ದೀವಿ. ಪರಿಪೂರ್ಣತೆ ಖಂಡಿತವಾಗಿಯೂ ನಮ್ಮಲ್ಲಿಲ್ಲ. ನಾವೆಲ್ಲೋ ಒಂದು ಕಡೆ ಬಸವ ತತ್ವ 1% 2% ತಿಳ್ಕೊಂಡಿದ್ದೀವಿ. ತಿಳ್ಕೊಂಡಂತ ವಿಷಯ ನಾವು ಹೇಳುವಂತ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳು ಈ ಸಮಯದಲ್ಲಿ ಹೇಳಿ, ಏನಾದ್ರೂ ತಮಗೆ ಒಂದು ಸಂಶಯನೋ ಅಥವಾ ಏನಾದ್ರೂ ಈ ವಿಷಯದಲ್ಲಿ ಮಾಹಿತಿ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕೇಳಬಹುದು. ಸಂಗಮೇಶ್ವರ್ ಶರಣಾರ್ಥಿ ಅತ್ಯಂತ ಸರಳವಾಗಿ ಮತ್ತೆ ಮೂಲವಾದ ಬಸವ ತತ್ವದ ಆಶಯ, ನಡೆ ನುಡಿ ಮತ್ತೆ ಆಚಾರ, ವಿಜೃಂಭಣೆ ಅಲ್ಲ ಭಜನೆ, ರೀತಿಯಲ್ಲಿ ವಿಜೃಂಭಣೆ ಅಲ್ಲ, ನೇರವಾದ ನಡೆ ನುಡಿ ಮತ್ತೆ ಆಚಾರದಲ್ಲಿ ಸಾಕಾರವಾಗಿರುವಂಥದ್ದು ಅತ್ಯಂತ ಸರಳವಾದದ್ದು ಬಸವ ತತ್ವ. ಈ ಬಸವ ತತ್ವವನ್ನ ಮನೆಗಳಲ್ಲಿ ನೀವು ಇಟಗೊಪ್ಪ ಪರಿಸರದಲ್ಲಿ ಪ್ರಸಾರ ಮಾಡಿದ್ದ ರೀತಿ ಮತ್ತೆ ಬಸವ ತತ್ವದ ಮೂಲ ಆಶಯವನ್ನ ತೆರೆದಿಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಪ್ರಶ್ನೆ ಏನಾದ್ರೂ ಸಂಶಯ ಚಿಂತನೆಗೆ ಮುಂದುವರಿತದೆ. ಎಲ್ಲರೂ ನಮ್ಮ ಚಿಂತನೆಯನ್ನ ಹಂಚ್ಕೋಬಹುದು. ಹಂಚ್ಕೊಳ್ಳುವಂತವ್ರು ತಮ್ಮ ಹ್ಯಾಂಡ್ ರೈಸ್ ಮಾಡಿದ್ರೆ ಒಬ್ಬೊಬ್ಬರಾಗಿ ಅವಕಾಶ ಮಾಡ್ಕೊಡ್ಲಿಕ್ಕಾಗತ್ತೆ. ಮೊದಲನೇದಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ವಿಜಯಲಕ್ಷ್ಮಿ ಅವರು, ಕೇಳಿ. ಡಾಕ್ಟರ್ ವಿಜಯಲಕ್ಷ್ಮಿ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಡ್ತೀರಮ್ಮ ವಿಜಯಲಕ್ಷ್ಮಿ ಅವರು? ಕೂಡ ಮಲ್ಲೇಶ್ ಅವರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಈ ಉಪನ್ಯಾಸ ಕೇಳ್ದೆ, ನನಗ್ ತುಂಬಾ ಇಷ್ಟ ಆಯ್ತು. ನನ್ನ ಅಭಿಪ್ರಾಯನ ಅಥವಾ ನನ್ನ ಒಂದು ಅನುಭವನ ಹಂಚ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕದ್ರಿಂದ ಲಿಂಗಾಯತ ಧರ್ಮನ ಪಾಲಿಸ್ತಾ ಇದ್ದೀನಿ. ನನಗೆ ತಕ್ಕ ಮಟ್ಟ ನನಗೆ ಹೇಗೆ ಗ್ರಹಿಸಿದೆಯೋ ಹಾಗೆ ಆಚರಿಸ್ತಾ ಇದ್ದೀನಿ. ನನ್ನ ಒಲವಿದ್ದಿದ್ದು ವಚನಗಳನ್ನ ಹಾಡೋದಕ್ಕೆ. ಅದರಿಂದ ಈ ಪ್ರಯತ್ನದಲ್ಲಿ ನನ್ನ ಚಿಕ್ಕದ್ರಿಂದ ನನ್ಗೆ ಕ್ಲಾಸಿಕಲ್ ಸಿಂಗಿಂಗ್ ಹಾಕಿದ್ರು. ಅಲ್ಲೆಲ್ಲ ನನಗೆ ಎಂತ ಅನುಭವ ಬಂತಂದ್ರೆ, ಈ ಕ್ಲಾಸಿಕಲ್ ಸಿಂಗಿಂಗ್ ನ ಒಂದು ಗುರು ಇಲ್ದೆ ನೀನು ಹಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಅಥವಾ ಈ ಬ್ರಾಹ್ಮಣ ರೇ ನಿಮ್ಗೆ ಹೇಳ್ಕೊಡ್ಬೇಕಾಗಂತ ಪರಿಸ್ಥಿತಿ ಇದೆ ಅನ್ನೋ ಅನುಭವ ನನ್ಗಾಯ್ತು. ಆದ್ರೆ ಈ ವಚನಗಳನ್ನ ಹಾಡೋದಾಗ್ಲಿ ಅಥವಾ ನಮ್ಮ ಜಾನಪದ ಸಾಂಗ್ಸ್ ನ ಹಾಡ್ತೀನಿ ನಾನು. ಆ ಸೆಕ್ಟರ್ ನಲ್ಲಿ ಯಾವುದೇ ತರನಾದ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ನೀನ್ ಹೀಗೆ ಹಾಡ್ಬೇಕು, ಹೀಗೆ ಅನುಮತಿ ಪಡಿಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತೆ ನನಗೆ ಇನ್ನೊಂದು ಏನ್ ಅನ್ಸಿದ್ದಂದ್ರೆ, ನಾವು ವಚನ ಹಾಡುವಾಗ ಅದರಲ್ಲಿ ನಾ ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋದಲ್ಲ ಇಂಪಾರ್ಟೆಂಟ್. ನನಗೆ ಬೇಕಾಗಿರೋದು ಅದರಲ್ಲಿ ನಾನು ಏನು ಕಲಿತಾ ಇದ್ದೀನಿ ಅಥವಾ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆ ವಚನಕಾರರು ಏನು ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ನಾವು ಏನ್ ಅಳವಡಿಸ್ಕೋಬೇಕಾಗಿದೆ ಅನ್ನೋದು ಮುಖ್ಯ ಆಗತ್ತೆ. ಅದರಿಂದ ನಾನು ಅದಕ್ಕೆ ರಾಗನೇ ಹಾಕ್ಬೇಕು, ನಾ ಯಾವ ತರ ಕ್ಲಾಸಿಕಲ್ ಸಿಂಗಿಂಗ್ ಅಲ್ಲಿ ಅದನ್ನ ಪಳಗಿಸ್ಕೋತೀನಿ ಅನ್ನೋ ಫ್ರೀಡಮ್ ಆ ಸಿಂಗರ್ಗಿರುತ್ತೆ. ಅದರಿಂದ ಈ ಭಜನೆ ಅಥವಾ ಕೀರ್ತನೆಗಳಲ್ಲಿ ನಾವು ನೋಡಿದ್ರೆ ಬರೀ ಆರಾಧನೆ ಇರುತ್ತೆ ಹೊರತು ಅದರಲ್ಲಿ ನಾನು ಜಾಸ್ತಿ ತಿರುಳು ಕಂಡಿಲ್ಲ. ಬಟ್ ನಮ್ಮ ವಚನಗಳಲ್ಲಿ ತಿರುಳಿದೆ, ಅದರಲ್ಲಿ ತಿಳ್ಕೊಳ್ಳುವಂತ ಒಂದು ವಿಷಯ ಇದೆ, ಅದ್ರ ತರವಾಗಿ ನಾನು ನಡಿಬೇಕಾಗಿರುವಂತ ಒಂದು ಪ್ರಯತ್ನ ಇದೆ. ಅದ್ರ ಕಡೆಗೆ ಜಾಸ್ತಿ ನಮ್ಮ ಒಲವಿರ್ಬೇಕು. ಅದನ್ನ ನಾನು ಗ್ರಹಿಸಿದೀನಿ. ಭಾವ ಮತ್ತು ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಡ್ಬೇಕು ಹೊರತು ನಾನು ಅದನ್ನ ರಾಗವಾಗೆ ಹಾಡ್ಬೇಕು ಅಥವಾ ಅದನ್ನ ಕ್ಲಾಸಿಕಲ್ ಸಿಂಗಿಂಗ್ ಆಗೆ ಹಾಡ್ಬೇಕು ಅನ್ನೋ ಧೋರಣೆ ನನ್ನಲ್ಲಿಲ್ಲ. ಆದ್ರೆ ನಾನು ಅದಕ್ಕೆ ಎಗೇನ್ಸ್ಟು ಅಲ್ಲ. ಯಾರೋ ಹಾಡ್ತಿದ್ದಾರೆ,
ವಿ ಎಂಜಾಯ್ ಇಟ್. ಬಟ್ ನನ್ಗ್ ಒಂದ್ ಕಡೆ ಏನ್ ಅನುಭವ ಆಯ್ತಂದ್ರೆ, ಒಂದ್ ಕಡೆ ಹಾಡ್ದೆ ನಾನು, ಸುಮಾರು ಜನ ನನಗ್ ಬಂದು ಅಪ್ರಿಶಿಯೇಟ್ ಮಾಡಿದ್ರು ನೀವು ಚೆನ್ನಾಗಿ ಹಾಡಿದ್ರಿ ಅಂತ. ಬಟ್ ನನ್ನ ಜಡ್ಜ್ಗಳಿದ್ದವರು ಎಲ್ಲರೂ ಬ್ರಾಹ್ಮಣರು. ಅವ್ರು ಬಂದು ನನಗೆ ಏನ್ ಹೇಳಿದ್ರು ಅಂದ್ರೆ, ನೀನ್ ತುಂಬಾ ಚೆನ್ನಾಗಿ ಹಾಡ್ದೆ, ಆದ್ರೆ ನಿನಗ್ ನಾವು ಪ್ರೈಸ್ ಕೊಡ್ತಿಲ್ಲ, ಯಾಕಂದ್ರೆ ನೀನು ಶ್ರುತಿ ಪೆಟ್ಟಿಗೆ ಇಟ್ಕೊಂಡಿಲ್ಲ ಅನ್ನೋದೊಂದ್ ಮಾತು ಹೇಳಿದ್ರು. ನಾನಂದೆ, ಶ್ರುತಿ ಪೆಟ್ಟಿಗೆ ಅನ್ನೋದು ನಿಮ್ಮ ಕ್ಲಾಸಿಕಲ್ ಸಿಂಗಿಂಗ್ ಅಥವಾ ನೀವೇನು ಶಾಸ್ತ್ರೋಕ್ತವಾಗಿ ಕಲಿಬೇಕು ಅಂತ ಇಟ್ಕೊಂಡಿದ್ದೀರೋ ಅದಕ್ಕೆ ಬೇಕಾಗುತ್ತೆ ಹೊರತು ವಚನಗಳಲ್ಲಿ ಯಾವುದೇ ತರನಾದ ಆ ತರ ಧೋರಣೆಗಳಿಲ್ಲ. ವಚನಕಾರರು ಒಂದೆರಡು ವಚನದಲ್ಲಿ ಹೇಳಿದರೆ, ನಿಮ್ಗೆ ಯಾವ ತರ ಗ್ರಹಿಸ್ಬೇಕೋ, ಯಾವ ತರ ಅನ್ಕೋತಿರೋ ನೀವ್ ಆ ತರ ಈ ವಚನಗಳನ್ನ ಹಾಡಬಹುದು, ಹೇಳಬಹುದು, ಅಳವಡಿಸ್ಕೊಳ್ಬಹುದು ಅನ್ನೋದು ನಮ್ಮ ವಚನಕಾರರ ಒಂದು ಉದ್ದೇಶ ಆಗಿದ್ರಿಂದ ನಾನು ಹಕ್ಕಿ, ನನಗೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ, ನಾ ಯಾವ ಶ್ರುತಿ ಪೆಟ್ಟಿಗೆನೂ ಇಟ್ಕೊಳ್ಬೇಕಾಗಿಲ್ಲ, ನಾನು ಬೇಕಂತಾನೆ ಶ್ರುತಿ ಪೆಟ್ಟಿಗೆ ಇಟ್ಕೊಂಡಿಲ್ಲ. ಯಾಕಂದ್ರೆ ನನ್ನ ಉದ್ದೇಶ ವಚನನ ತಿಳ್ಕೊಳ್ಳೋದು ಹೊರ್ತು, ಅದನ್ನ ಅನುಭವಿಸಿ ಹಾಡೋದು ಹೊರ್ತು, ನಾನು ಅದನ್ನ ಶಾಸ್ತ್ರೀಯವಾಗಿ ಕೇಳುಗರಿಗೆ ಚೆನ್ನಾಗಿ ಇಂಪಾಗ್ಲಿ ಕೇಳಿ ಅನ್ನೋ ಉದ್ದೇಶ ನಂದಲ್ಲ. ಅದು ಒನ್ ಆಫ್ ದ ಎಲಿಮೆಂಟ್ಸ್. ಬಟ್ ಮೇನ್ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ನಾ ಅವ್ರಿಗೆ ಹೇಳ್ದೆ. ಅವ್ರಿಗೆ ನೋವಾಯ್ತೇನೋ, ಬಟ್ ನನಗೂ ಏನ್ ಅನ್ನಿಸ್ತಿದೆ ಅಂದ್ರೆ, ಈ ನಡುವೆ more and more vachanas are converted into classical singing, which is a very wrong notion they are taking. ಆ ಪಾತ್ ನಲ್ಲಿ ನಾವು ಹೋಗ್ಬೇಕು ಆಗಿಲ್ಲ. ನಮ್ಮವ್ರುನು ಅಂದ್ರೆ ನಮ್ಮ ಧರ್ಮದವರು ಅದನ್ನ ಪಾಲ್ಸು ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನನ್ಗೂ ಎಷ್ಟೊಂದ್ ಜನ ನಮ್ ಧರ್ಮದವ್ರೆ, ನೀ ಯಾಕೆ ಶಾಸ್ತ್ರೀಯವಾಗಿ ಹಾಡ್ವಲ್ಲ? ಇಲ್ಲ, ಅದು ಹಾಡ್ಬೇಕಾಗಿಲ್ಲ. ಹಳ್ಳಿಯಲ್ಲಿ ಜನರು ನಮ್ ಕಡೆ ಯಾರೋ ಒಬ್ರು ತೀರ್ಕೊಂಡಾಗ ಎಲ್ಲಾರು ಸೇರಿ ಆರಾಧನೆ ಮಾಡ್ತಾರೆ. ಅಲ್ಲಿ ವಚನಗಳನ್ನ ನಾನು ಕೇಳಿದೀನಿ. ಅಲ್ಲಿ ತೀರ್ಕೊಂಡವ್ರ ಮನೆಯಲ್ಲಿ ಅಲ್ಲಿರೋ ನೋವಾಗ್ತಿರೋರಿಗೆ ಅವರು ತಿಳಿಸ್ಬೇಕಾಗಿದೆ, ನಮ್ಮ ತತ್ವಗಳಲ್ಲಿ ಸಾವು ಅಂದರೇನು, ನೀವ್ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದೀರೋ ಅನ್ನೋ ತತ್ವ ಪದಗಳನ್ನ ಹಾಡ್ತಾರೆ. ಅಲ್ಲಿ ಯಾರನ್ನು ಶಾಸ್ತ್ರೀಯವಾಗಿ ಒಬ್ಬರನ್ನ ಕೇಳಿ ಅಂತ ಹೇಳಿದವ್ರು ಅಲ್ಲ. ಅದರಿಂದ ನನ್ನ ಧೋರಣೆ, ವಚನಗಳು ಮನಕ್ಕೂ ಮುಟ್ಟಬೇಕು, ಅವ್ರು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದ್ರಿಂದ ಈ ಭಜನೆ ಮತ್ತು ಕೀರ್ತನೆಯಿಂದ ಬಿಟ್ಟು ವೈಚಾರಿಕತೆಗೆ ಎಡೆಗೆ ತಗೊಂಡೋಗದೆ ವಚನದ ಮೂಲ ಉದ್ದೇಶ. ಅದು ನಡಿಬೇಕಾಗಿದೆ ಮತ್ತು ನಮ್ ಧರ್ಮದವರೇ ಅದನ್ನ ಮಾಡ್ಬೇಕಾಗಿದೆ ಅಂತ ನನ್ನಲ್ಲಿ ಒಂದು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮತ್ತು ಕಳಕಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಪೂರ್ಣ ಅವರೇ, ಅತ್ಯಂತ ಸಮರ್ಪಕವಾಗಿ ಸೇರಿಸಿದಿರಿ ನಿಮ್ಮ ಸ್ವಂತ ಅನುಭವವನ್ನು. ಹೌದು, ವಚನಗಳನ್ನ ಹಾಡ್ಲಿಕ್ಕೆ ಅಥವಾ ಎಕ್ಸಿಸ್ಟಿಂಗ್ ರಾಗ ತಾಳಗಳಲ್ಲಿ ಕೂರಿಸುವಂತದ್ದು ವಚನಗಳ ಆಶಯ ಅಲ್ಲ. ಅದರ ಭಾವ ಮತ್ತೆ ಮೂಲ ಅದರಲ್ಲಿ ಬಸವ ತತ್ವದ ಮೂಲ ತತ್ವ ಮುಖ್ಯ ಆಗತ್ತೆ. ಹಾಗಾಗಿ ತಮ್ಮ ಅನಿಸಿಕೆ ನಮ್ಮ ಇಂದಿನ ವಿಷಯಕ್ಕೆ ಪೂರಕವಾಗಿತ್ತು ಅಂತ ಹೇಳ್ತಾ ನಮಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್, ಮುಂದುವರೆದು ಸಾಲಕ್ಕಿ ಸರ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಬಹಳ ಒಳ್ಳೆಯ ವಿಷಯ ಇತ್ತು. ಬಸವ ತತ್ವ, ಭಜನೆ, ಕೀರ್ತನೆಯಿಂದ ವೈಚಾರಿಕತೆ ಸಾಗಲಿ. ಬಹಳ ಒಳ್ಳೆಯ ವಿಷಯ. ಯಾಕೋ ಸಂಗಮೇಶ್ ಅವರು ಆ ವಿಷಯದಿಂದ ಸ್ವಲ್ಪ ದೂರ ಹೋದ್ರು ಅಂತ. ಯಾಕಂದ್ರೆ ಕೀರ್ತನೆಯಲ್ಲಿ ಸಾಕಷ್ಟಿದೆ. ಮಲ್ಲಿಗೆ ಇರುವಾಗ ಮುಳ್ಳಿನ ಹಂಗೆ ಯಾಕೆ ಅನ್ನುವಂತ ಪದರ ಮಾತುನು ಸಾಕಷ್ಟಿದೆ. ಹೀಗಾಗಿ ಬಹಳ ಬಸವ ತತ್ವ, ಭಜನೆ, ಕೀರ್ತನೆಯಿಂದ ವೈಚಾರಿಕತೆ ಸಾಗಲಿ ನಾವು ಸಾಗಿದ್ದೀವಿ. ಇದರಲ್ಲಿ ಬಹಳ ಒಳ್ಳೆಯ ಸಾಧನೆಯಿಂದ ನಾವು ಮಾಡಿದೀವಿ. ಮೊದಲಿಂದ 10 ವರ್ಷಗಳಿಂದ ಎಲ್ಲೆಲ್ಲೂ ಇತ್ತು. ಈಗ ಸಂಗಮೇಶ್ ಅವರು ಹೇಳದಂತ ನೋವು ಇಲ್ಲ. ಎಲ್ಲಾ ಕಡೆನೂ ಬಸವ ಜಯಂತಿಗಳು ಬಹಳ ಜೋರಾಗಿ ನಡೀತಿದೆ. ವಿಚಾರ, ಆಚಾರ, ಅನುಭವಗಳು ನಡೀತಾ ಇವೆ. ಈಗ 4 ಎತ್ತುಗಳಿಗೆ ಬಸವಣ್ಣನ ಪೂಜೆ ಮಾಡ್ತೀರ ಅನ್ನೋದು ಹಳೆಯ ಮಾತು, ಇದೆಲ್ಲ ಹೋಗ್ಬಿಟ್ಟಿದೆ. ಆ ನೆಲೆಯಲ್ಲಿ ಒಳ್ಳೆಯ ಉಪನ್ಯಾಸವನ್ನು ತಮ್ಮ ಇದಕ್ಕೆ ವಿವೇಚನೆ ತಕ್ಕಂತೆ ಬಹಳ ಒಳ್ಳೆ ಉಪನ್ಯಾಸ ಮಾಡಿದ್ರು. ವಿಶೇಷ ಹೇಳ್ಬೇಕಂದ್ರೆ ಸಹೋದರಿ ಸುಗುಣ ತಮ್ಮ ನೋವನ್ನು ನೋಡ್ಕೊಂಡ್ರು. ಬ್ರಾಹ್ಮಣರಿಂದೇ ಕಲಿಬೇಕು, ವೈದಿಕರಿಂದೇ ಕಲಿಬೇಕು, ಅಲ್ಲಿನೂ ಅಸ್ಪೃಶ್ಯತೆ ಇತ್ತು ಅನ್ನೋಂತ ನೋವನ್ನು ಸುಗುಣ ತೋಡಿಕೊಂಡಿದ್ದಕ್ಕೆ ನನ್ನ ಎಂಡಾರ್ಸ್ಮೆಂಟ್. ಅದು ಒಂದು ಬಹಳ ಇವತ್ತಿನ ನೋವಿನ ಸಂಗತಿ. ಅದರಲ್ಲಿನೇ ನಾವು ಪಾರಲಾಗಿದ್ದೀವಿ. ಇನ್ನೊಂದು ವಿಷಯಕ್ಕೆ ಸಂಬಂಧ ಇರ್ಲಿಕ್ಕಂದ್ರೂ ಕೂಡ ಒಂದು ವಿಷಯ ನಾ ಹೇಳ್ಬೇಕು. ನಿನ್ನೆ 4 ವರ್ಷದ ಒಂದು ಹಸುಪಸು
ಬಸವ ತಿಳುವಳಿಕೆ ಕೇಂದ್ರ ವಿಜಯಪುರ ಕೇಂದ್ರ. ಟೋಟಲ್ ಆಗಿ ವಿಜಯಪುರದಲ್ಲಿ ಬಸವಮಯ, ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ಶಶಿಕಾಂತ್ ಪಟ್ಟಣಮಯವಾಗಿ ಬಹಳ 4.5 ತಾಸಿನ 4.5 ಗಂಟೆಯ ಒಂದು ಸಮಾರಂಭ. ಬಹುಶಃ ನಮ್ಮ ಉತ್ತರ ಕರ್ನಾಟಕ, ಬೆಳಗಾವಿ, ಗದಗ, ಧಾರವಾಡ, ಹುಬ್ಬಳ್ಳಿ, ಬೀದರ್, ಯಾದಗಿರಿ, ಬಿಜಾಪುರ ಎಲ್ಲಾ ಜನರು ಕೂಡಿ 500-600 ಜನರು ಕೂಡಿ 4 ಗಂಟೆಯ ಒಳಗಿನ ಒಂದು ಬಸವ ಚಿಂತನೆ ಅನುಭವ. ವಿಶೇಷವಾಗಿ ನಮ್ಮ ಪ್ರಶಸ್ತಿ ಪ್ರದಾನ ಕ್ರಾಂತಿ ನಾಗಮ್ಮನ ಪ್ರಶಸ್ತಿ, ಗಾನ ಕೋಗಿಲೆ, ಬಹಳ ಒಳ್ಳೆ ಬಸವ ಪ್ರಶಸ್ತಿ ಕೋಗಿಲೆ ಸಾಕಷ್ಟು ಜನರಿಗೆ ನಾವು 16-17 ಜನರಿಗೆ ಕೊಟ್ಟಿದ್ದೀವಿ. ವಿಷಯ ಹೇಳ್ಬೇಕಂದ್ರೆ ನಮ್ಮ ಡಾಕ್ಟರ್ ಅಶೋಕ್ ಜಗತ್ತಿನ ಧರ್ಮ ಬಸವ ಧರ್ಮ ಎಂಬುದರ ಮೇಲೆ 1 ಗಂಟೆಯವರೆಗೆ ಬಹಳ ನಿರರ್ಗಳವಾಗಿ ಮಾತಾಡಿದ್ರು. ವಿಷಯ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ. ಬಹಳ ಬಹುಶಃ 25-30 ವಚನಗಳ ಮುಖಾಂತರ ಅವ್ರ ಕೊನೆಗೆ ಜನರ ಇದನ್ನು ತಗೊಂಡ್ರು. ಒಂದು ವಚನ ಆಶ್ವಾಸನೆ, ಎಲ್ಲರೂ ಬಸವ ನಡಿಯಲ್ಲಿ ಹೋಗ್ಬೇಕು ಅನ್ನುವಂತಹದ್ದು ಆಶ್ವಾಸನೆಯನ್ನು ಕೂಡ ಪ್ರಾಮಿಸ್ ಕೂಡ ಮಾಡಿಸಿದ್ರು. ಇಲ್ಲಿ ಬಹಳ 4 ದಿವಸ ಶಶಿಕಾಂತ್ 3-4 ದಿವಸ ಬಿಜಾಪುರದಲ್ಲಿದ್ದು ನಾವು ಇದಕ್ಕೆ DC ಆಫೀಸ್ಗೆ ಮತ್ತು ಅಕ್ಕಮಹಾದೇವಿಯ ವಸ್ತ್ರ ವಿನ್ಯಾಸದ ಬಗ್ಗೆ ಸಾಕಷ್ಟು, ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಬಿಜಾಪುರದಲ್ಲಿ DC ಆಫೀಸ್, ಟೋಟಲ್ ಆಗಿ 3 ದಿವಸ ಎಲ್ಲಾ ಮಾಧ್ಯಮಗಳಲ್ಲಿ ಬಸವ ತಿಳುವಳಿಕೆ ಕೇಂದ್ರ, ಅಕ್ಕನ ಅರಿವು, ವಚನ ಜಯಂತಿ ಪೂರ್ಣ ಎಲ್ಲಾ ಟಿವಿ, ಪೇಪರ್ ಎಲ್ಲದರಲ್ಲಿನೂ ಅದೇ ಆಗಿತ್ತು. ಈ ನೆಲೆಯಲ್ಲಿ ಕೇವಲ 4 ತಿಂಗಳ ಕೂಸು ಇವತ್ತೊಂದು ಪ್ರಾಯದ ಕಡೆಗೆ ಹೋಗಿ ಒಳ್ಳೆಯ ಒಂದು ಸಮಾರಂಭ ಆಚರಿಸಿದ್ದು. ನಮ್ಮ 3 ವೇದಿಕೆಯ ಈ ನೆಲೆಯಲ್ಲಿ ಈ ವೈಚಾರಿಕತೆ ಸಾಕಷ್ಟು ಬೆಳೀಲಿ. ಇತ್ತೀಚೆಗೆ ನಮ್ಮ ಶಶಿಕಾಂತ್ ಮಾತಾಡುವಾಗ ಡೆಪ್ಟಿ ಕಮಿಷನರ್ ಸರ್ಕಾರದ ಕಡೆಯಿಂದನೂ ಸರ್ಕಾರ ಎಲ್ಲಾ ಕಡೆಯಿಂದ ಮಾಡಿದ್ರು. ಬಹಳ ಖುಷಿ ಆದ್ರು. ಡೆಪ್ಟಿ ಕಮಿಷನರ್ ತಮಿಳ್ನಾಡು ಇದ್ರು. ಬಿಜಾಪುರದ ನಮ್ಮ ಬಸವ ಧರ್ಮ, ಬಸವ ಕ್ರಾಂತಿಯ ಬಗ್ಗೆ ಸಾಕಷ್ಟು ಅಭಿಮಾನವಿದ್ದುದರಿಂದ ಟೋಟಲ್ ಆಗಿ ಈ ಬಸವ ಜಯಂತಿ, ವಿಶೇಷವಾಗಿ ನಿನ್ನೆ 25/4 ನಮ್ಮ ಬಸವ ತಿಳುವಳಿಕೆ ವಿಜಯಪುರದ ಶಾಖೆಯಿಂದ ಬಸವ ಜಯಂತಿ ಉತ್ಸವ ಬಹಳ ಅದ್ಭುತವಾಗಿತ್ತು. ಅದಕ್ಕೆ ನಾನು ಶಶಿಕಾಂತ್ ಪಟ್ಟಣ್, ಎಲ್ಲಾ ಗಾನಕ್ಕೆ ಹೋಗಿಲಿ, ಎಲ್ಲರೂ ನಮ್ಮ ದಾನಮ್ಮ ಜಳಕಿ ಅದನ್ನ ಟೋಟಲ್ ಆಗಿ ಅದನ್ನ ಲೈವ್ ರಿಲೇ ಮಾಡಿದ್ರು. ಹೀಗಾಗಿ ಬಿಜಾಪುರ ಜನರಿಗೆ ಇದೊಂದು ಬಸವನ ಹಬ್ಬ ಆಗಿತ್ತು ಅನ್ನುವಂಥದ್ದು ನಮಗೆ ಎಲ್ಲ ನಮ್ಮ ಶರಣರಿಗೆ ನನ್ನ ಶರಣಾರ್ಥಿಗಳು. ಈ ಪರಂಪರೆ ಬರುವ ದಿವಸಗಳು ಇನ್ನೂ ಹೆಚ್ಚಾಗ್ಲಿ. ಅದ್ರಾಗ ವಿಶೇಷವಾಗಿ ನಮ್ಮ ಶಶಿಕಾಂತ್, ನಮ್ಮ ಹೇಮರೆಡ್ಡಿ, ನಮ್ಮ ಸ್ನೇಹಿತ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯ ಸುರೇಶ್ ದೇಸಾಯಿ ಅವರಿಗೆ ಪ್ರತಿ ವರ್ಷ ನೀವು ಅದನ್ನ ಮಾಡ್ಲೇಬೇಕಂತ ಒಂದು ಮಾತು ತಗೊಂಡ್ರು. ಅವರು ತಪ್ಪದು. ಒಬ್ಬ ಹಿರಿಯ ಶಾರದಮ್ಮ ಬಳ್ಳಾರಿಯಿಂದ ಬಂದು ಎಲ್ಲರ ಕಣ್ಣು ತೆಗಿ ಹೀಗಾಗೋದ್ರಿಂದ ಈ ನೆಲೆಯಲ್ಲಿ ನಮ್ಮ ಘಟನೆ, ನಮ್ಮ ವೈಚಾರಿಕತೆ, ಶರಣ ಸಂಪ್ರದಾಯ ಸಾಕಷ್ಟು ಬೆಳೀಲಿಕ್ಕೆ, ಬಸವ ನಾಡಿನಲ್ಲಿ ಬೆಳೀಲಿಕ್ಕೆ ಹೆಚ್ಚಿಗೆ. ಆಮೇಲೆ ಇನ್ನೊಂದು ವಚನ ವಿದ್ಯೆನ ವಿಷಯ ವಿಜಯಪುರದಲ್ಲಿ ಆಗ್ಬೇಕು ಅನ್ನುವಂತ ನಮ್ಮ ಅಕ್ಕಮಹಾದೇವಿ ಮಹಿಳಾ ವಿಷಯ ಬಸವಿ ವೇದಿಕೆ ಆಗ್ಬೇಕು ಅನ್ನುವಂತಹದ್ದು ವಿಚಾರಗಳು ಕೂಡ ನಮ್ಮಿಂದ, ನಮ್ಮ ಶಶಿಕಾಂತ್ ನಮ್ಮ ವೇದಿಕೆಯಿಂದ ಹೊರಹೊಮ್ಮಿತು. ಈ ನೆಲೆಯಲ್ಲಿ ಈ ವಿಷಯಕ್ಕೆ ನಮ್ಮ ಶಾಖೆಯ ಪ್ರಗತಿಯ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಯ್ತು. ಎಲ್ಲರಿಗೂ ಶರಣಾರ್ಥಿ. ಸರ್ ಗಂಗಾಧರ್ ಸರ್, ಹಲೋ. ಹಲೋ, ಬಸವರಾಜ್ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಬಸವರಾಜ್ ಬಿ ಅವರು. ಅಲ್ಲ, ನಾನೀಗ ಈ ಗಂಗಾಧರ್ ಸರ್ ಹೇಳಿದ್ಕೆ 1-2 ನಿಮಿಷ ಮಾತಾಡ್ಬೋದಲ್ಲ ಸರ್? ಸರ್ ಮಾತಾಡಿ. ಏನಿಲ್ಲ, ಈ ಗಂಗಾಧರ್ ಸರ್ ಹೇಳಿದ್ರು ಕೆಲವು ವಿಷಯಗಳು. ಇಲ್ಲ, ನಾವು ಇತ್ತೀಚೆಗೆ 10 ವರ್ಷ ಆಯ್ತು, ಬಹಳ ಮುಂದೆ ಬಂದಿದೀವಿ, ನಾವು ನಂದಿಗೇನ್ ಬಸವಣ್ಣ ಅಂತ ಇಲ್ಲ ಅಂತ. ಪಾಪ ಅವ್ರಿಗೆ ಒಂದು ವಿಷಯ ಅವ್ರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಈ ದಾವಣಗೆರೆಯಲ್ಲಿ ನಮ್ಮಲ್ಲಿ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರ್ ಶಿವಶಂಕರಪ್ಪ ಅವರು ಲಿಂಗೈಕ್ಯರು. ಹೋದ ವರ್ಷನೂ ಅವರು ಬಸವ ಜಯಂತಿ ದಿನ ನಂದಿಗೆ ಪೂಜೆ ಮಾಡಿ ಬಸವಣ್ಣ ಜಯಂತಿ ಆಚರಣೆ ಮಾಡೀನಿ ಅಂತ ಎಲ್ಲಾ ಕಡೆ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು.
ಆಯ್ತು ಅವ್ರ ಲಿಂಗೈಕ್ಯ ಆಗಿದ್ಮೇಲೆ ಈಗ ಅವ್ರ ಮಗ ಅವ್ರ ಮೊಮ್ಮಗ ಈ ವರ್ಷ ಒಂದು ನಂದಿ ಪೂಜೆ ಮಾಡಿ ನಾವು ಬಸವ ಜಯಂತಿ ಆಚರಣೆ ಮಾಡೀವಿ ಅನ್ನೋದು ಒಂದು ತಪ್ಪು ಸಂದೇಶ ಕೊಡುವಂತ ಕೆಲಸ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಮಾಡಿದ್ದು ದುರಂತ ಅಂತ ಇದ್ದೀನಿ ನಾನು ಈ ವಿಚಾರಗಳು ವಾಸ್ತವವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಎಲ್ಲಾ ಕಡೆನೂ ಬಹಳ ವಿಜೃಂಭಣೆಯಿಂದ ಬಸವ ಜಯಂತಿ ಆಚರಣೆ ಮಾಡ್ಲತ್ತೀವಿ ಅಂತ ಹೇಳಿದ್ರು ಸರ್, ಅದು ಸತ್ಯ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ವಿಜೃಂಭಣೆಯಿಂದ ಮಾಡಿದ್ರೆ ನಾವು ಬಸವ ತತ್ವ ತಿಳ್ಕೊಳ್ಳಕ್ ಸಾಧ್ಯ ಇದೆ ಏನೋ ಅಂತ ನನ್ನೊಂದು ಸಹಜವಾದಂತ ನನ್ನ ಒಳಗಿರುವಂತ ಪ್ರಶ್ನೆ. ನನಗೇನ್ ಅನ್ಸುತ್ತೆ, ನಾವು ವಿಜೃಂಭಣೆಯಿಂದ ಮಾಡಿದ್ರೆ ಬಸವ ತತ್ವ ಎಂದು ಜನಸಾಮಾನ್ಯರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೇವಲ ಭಜನೆ, ಅದು ಒಂದು ದಿವಸ ನಾಟಕ, ಅದು ತೋರಿಕೆಗಾಗಿ ಮಾಡುವಂತ ನಾಟಕ. ಅದು ಎಂದು ಬಸವ ತತ್ವ ಜನಸಾಮಾನ್ಯರಿಗೆ ಮನಸ್ಸುಗಳಿಗೆ ಮನಗಳಿಗೆ ಮುಟ್ಟುವಂತ ಕೆಲಸ ಆಗೋದಿಲ್ಲ. ಎಂತ ಕೆಲಸ ಆಗುತ್ತೆ ಮನಸ್ಸುಗಳಿಗೆ ಮನಗಳಿಗೆ ಮುಟ್ಟಿಸುವಂತದಂದ್ರೆ ಈ ಏನ್ ಏನು ಗೋಷ್ಠಿಗಳಿವೆ, ಏನ್ ವಿಚಾರಗೋಷ್ಠಿಗಳಿವೆ, ಏನ್ ಸಮ್ಮೇಳನಗಳಿವೆ, ಅಥವಾ ಮನೆ ಮನೆಗೆ ಹೋಗಿ ನಾವು ಏನ್ ಬಸವ ತತ್ವ ಪ್ರಚಾರ ಮಾಡ್ತೀವಿ, ಅಂತ ಒಂದು ಕೆಲಸಗಳಿಂದ ಮಾತ್ರ ಬಸವ ತತ್ವ ಉಳಿಯುತ್ತೆ. ಒಂದು ದಿವಸ ಬಸವ ಜಯಂತಿ ಆಚರಣೆ ಮಾಡಿದ್ರೆ ಬಸವ ತತ್ವ ಎಂದೂ ಬೆಳೆಯೋದಿಲ್ಲ. ಹಂಗ ಬೆಳಿಬೇಕಾದ್ರೆ ನಾವು ಇವತ್ತೆಂದೋ ಎಷ್ಟೋ ದೊಡ್ಡದಾಗಿ ಬೆಳಿಬೇಕಾಗಿತ್ತು. ನಾನ್ ಹೇಳ್ದೆ, ಇವತ್ತು ಬಸವ ಕಲ್ಯಾಣ ಬಿಟ್ಟೆ ಬಸವ ತತ್ವ ಹೋಗಿಲ್ಲ. ಬಸವ ಕಲ್ಯಾಣ ಜನತೆಗೆ ಬಸವಣ್ಣ ಪಕ್ಕ ಗೊತ್ತಿಲ್ಲ. ಇದು ಈ ನಾಡಿನ ದುರಂತ ಅಥವಾ ನಮ್ಮ ದುರಂತ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನೀವು ಪ್ರಾಕ್ಟಿಕಲ್ ಆಗಿ ಬೇಕಾದ್ರೆ ಬಸವ ಕಲ್ಯಾಣಕ್ಕೆ ಬಂದು ನೋಡಿ, 90% ಜನಕ್ಕೆ ಬಸವಣ್ಣ ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ. ಬಸವಣ್ಣ ಅಂದ್ರೆ ಹೆಚ್ಚು ಕಮ್ಮಿ ಹೇಳೋದು 4 ಕಾಲಿನ ನಂದಿ, ಅವನೇ ಬಸವಣ್ಣ, ಅವನೇ ಸತ್ಯ ಅನ್ನೋ ಒಂದು ಕಾಲ್ಪನಿಕ ಲೋಕದಲ್ಲಿ ನಮ್ಮ ಜನ ಇದ್ದಾರೆ. ಹೀಗಾಗಿ ಅವರನ್ನ ಬದಲಾವಣೆ ಮಾಡ್ಬೇಕಾಗಿದ್ದು ನಮ್ಮ ಕೆಲಸ. ಬದಲಾವಣೆ ಮಾಡಿದಾಗ ಮಾತ್ರ ನಾವು ಎಲ್ಲಾ ಜನರನ್ನ ಒಂದು ವೈಚಾರಿಕ ಕಡೆಗೆ ಕರ್ಕೊಂಡು ಹೋಗೋಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಸರ್, ನನ್ನ ಹೆಸರು ಬಸವರಾಜ್ ಅಂತೇಳಿ, ಸಿಂಧನೂರಿಂದ. ಮಾತಾಡಬಹುದಾ ಸರ್? ಎಲ್ಲಿಂದ ಮಾತಾಡಿ. ಬಸವರಾಜ್ ಅವರು? ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಬಸವರಾಜ್ ಅವರು. ಸಂಗಮೇಶ್ ಜವಾದಿ ಸರ್ ಅವ್ರ ಮಾತು ಕೇಳಿದೆ, ಮತ್ತೆ ಸುಗಮ ಸಹೋದರಿ ಅವ್ರ ಮಾತು ಕೇಳಿದ್ವಿ. ಒಂದು ಏನಂತಂದ್ರೆ, ಶರಣರೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ತಾಳ ಮಾನ ಸರಿಸವನ ಅರಿಯೆ, ಓಜ ಬಜಾವಣೆಯ ಲೆಕ್ಕವನ ಅರಿಯೆ, ಅಮೃತ ಗಣ ದೇವಗಣವನ ಅರಿಯೆ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ ಹೇಳಿದ್ದಾರೆ. ಸಂಗೀತ ವಚನಗಳು ಮಾರ್ಪಟ್ಟಿರೋದು ನಂತರದಲ್ಲಿ. ಮೂಲತಃ ಅವರು ಹೇಳಿರೋದು ಏನಂದ್ರೆ ವಿಚಾರಗಳನ್ನ. ಎಲ್ಲಿ ಹಲೋ, ಬಸವಾದಿ ಪ್ರಮುಖರು ಶರಣರು ಬಹಳ ಸ್ಪಷ್ಟವಾಗಿ ಅವರು ವಿಚಾರಗಳನ್ನೇ ಜನರ ಮುಂದೆ ಇಟ್ಟರು. ಮತ್ತೆ ದೇವರು, ಧರ್ಮ, ಜಾತಿ, ಲಿಂಗ ಅನ್ನುವಂತ ವ್ಯವಸ್ಥೆ ಬಗ್ಗೆ ಅವರು ಅವತ್ತೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಿ ಭಕ್ತಿ ಅಂತಕ್ಕಂಥದ್ದು ಆಡಂಬರ ಆಗ್ಬಾರ್ದು ಮತ್ತು ತೋರಿಕೆ ಆಗ್ಬಾರ್ದು, ಮತ್ತೆ ಅದು ಬಾಹ್ಯಕ್ಕೆ ನಾವೇನ್ ಒತ್ತು ಕೊಡ್ತೀವಲ್ಲ ಅದು ಅಲ್ಲ ಅಂತ. ಹಾಗಾಗಿ ವಚನ ಸಾಹಿತ್ಯ, ಶರಣರ ಮಾತು, ವೈಚಾರಿಕತೆ ಅಂತಕ್ಕಂಥದ್ದು ಇಲ್ಲಿ ಇದು ವ್ಯವಸ್ಥೆ ದುರಂತದ ಬಗ್ಗೆ ಅದು ಇರ್ತದೆ. ಪರ ವಿರೋಧ, ಬಸವಣ್ಣ ಅರ್ಥ ಮಾಡಿಕೊಳ್ಳಲಾಗದಂತ ವ್ಯವಸ್ಥೆ ಒಳಗೆ ನಾವಿದೀವಿ. ಯಾಕಂದ್ರೆ ಅದು ಅವರವರ ಗ್ರಹಿಕೆ ಒಳಗೆ ಅವರವರು ತಗೊಳ್ತಾ ಇದ್ದಾರೆ. ಬಟ್ ಮೂಲತಃ ವಚನ ಸಾಹಿತ್ಯ ಅದನ್ನ ಗ್ರಹಿಸೋದು ಅದು ಅವ್ರವ್ರ ಅಂತರಂಗಕ್ಕೆ ಬಿಟ್ಟಿದ್ದು. ಅವರು ನಂದಿ ಅಂತಾರೋ ಇನ್ನೊಂದಂತಾರೋ ಏನಂತಾರೋ, ಆದ್ರ ಬಹಳ ಸ್ಪಷ್ಟತೆ ಏನಂತಂದ್ರೆ, ಯಾರಿಗೆ ಸಮಾನತೆ ಇದ್ದಿಲ್ಲ, ಯಾರಿಗೆ ಅವಕಾಶ ಇದ್ದಿಲ್ಲ, ಯಾರನ್ನ ಮನುಷ್ಯರಂತ ನೋಡ್ತಿದ್ದಿಲ್ಲ, ಅವರಿಗೆ ಮನುಷ್ಯರು ಅಂತ ಗುರುತಿಸಿದವರು ಬಸವಣ್ಣವರು ಮತ್ತೆ ಇಡೀ ವಚನಕಾರರು. ಅದರಲ್ಲಿ ಅತ್ಯಂತ ಕೆಳವರ್ಗ ಬಹಳ ಜನ ಸಿಗ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಸುಮ್ನೆ ಒಂದು ಕಂಬಾರದ ಒಂದು ಶಿವರಾತ್ರಿ ಇದು ನಾಟಕ ಇದು ನೋಡೋದಾದ್ರೆ, ಅಥವಾ ಅವ್ರ ಗೋಳೆಶಂಕರ ನಾಟಕದಲ್ಲಿ ಒಂದು ಮಾತು ಬರ್ತದೆ. ಗೋಳೆಶಂಕರ ಅವನು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದಾಗ
ಯಾರೋ ರೊಟ್ಟಿಯನ್ನು ಕದ್ಕೊಂಡು ಹೋದಾಗ ಪಾಪ ಯಾರು ಹಸಿದ್ದಾರೆ ಅವರು ಊಟ ಮಾಡ್ಲಿ, ನಾನು ನೀರ್ ಕುಡಿದು ಕೆಲಸ ಮಾಡ್ತೀನಿ ಅಂತ. ಅಂದ್ರೆ ಕಾಯಕದೊಳಗ ದೇವರನ್ನು ನೋಡುವಂತ ಈ ವಚನ ಸಾಹಿತ್ಯ ಅದು ಯಾಕೆ ಅದ್ರ ಇವತ್ತು ಮಠ ಮಾನ್ಯಗಳು ನಮ್ಮ ವ್ಯವಸ್ಥೆ ಗ್ರಹಿಸುವ ವಿಧಾನ ಅದು ಜನರನ್ನು ಮುಟ್ಟದೇ ಇರುವಂತಹದ್ದು, ಬಸವ ಕಲ್ಯಾಣವನ್ನೇ ಬಿಟ್ಟು ಆಚೆ ಯಾಕೆ ಬಂದಿಲ್ಲ ಅನ್ನೋಂತ ಪ್ರಶ್ನೆಗಳಿಗೆ ಬಹುಶಃ ನಾವು ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ ಮತ್ತೆ ಇವತ್ತಿನ ನಮ್ಮ ಜಯಂತಿಗಳು, ಹೆಣ್ಣು ಮಕ್ಕಳಿಗೆಲ್ಲ ಕುಂಭ ಓರಿಸಿ 100 ರೂಪಾಯಿ ಸೀರೆ ಕೊಟ್ಟು ಮಾಡುವಂತ ಆಡಂಬರದ ಆಚರಣೆಗಳು ಇವು ಜನಮಾನಸವನ್ನ ಸರಿಯಾಗಿ ಗ್ರಹಿಸುವಲ್ಲಿ ಅವು ಹಿನ್ನಡೆ ಆಗಿದಾವೆ. ಆ ನಿಟ್ಟಿನೊಳಗಡೆ ಇಡೀ ವಚನ ಸಾಹಿತ್ಯ ಮತ್ತೆ ಅವು ಅದನ್ನ ನಾವು ಏನದ್ರ ಮುಂದೆ ವಾರಸುದಾರರು ಅಂತ ಹೇಳಿಕೊಳ್ಳುವಂತ ನಾವುಗಳು ಸರಿಯಾಗಿ ಜನರಿಗೆ ಮುಟ್ಸುವಂತ ಕೆಲಸ ಆಗ್ಬೇಕು. ಅವಾಗ ಅದು ವೈಚಾರಿಕತೆ ಬರ್ತದೆ. ಈ ಭಕ್ತಿ ಭಜನೆ ಇವುಗಳಿಂದ ನಿಜವಾಗ್ಲೂ ವೈಚಾರಿಕತೆ ಕಡೆಗೆ ಹೋಗೋದು ಹೇಗೆ ಅಂತಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತೆ ಆಚರಿಸುವುದು ಮತ್ತೆ ಅನುಷ್ಠಾನಕ್ಕೆ ತರುವುದು. ಆ ನಿಟ್ಟಿನೊಳಗಡೆ ಬಸವ ತತ್ವ ಉಳಿಬೇಕಾಗಿದೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಒಳ್ಳೇದು, ಸರಿಯಾಗಿದೆ ಸರ್, ಸೂಕ್ತ ಆಗಿದೆ ತಮ್ಮ ಮಾತು. ಅವಕಾಶಕ್ಕಾಗಿ ಧನ್ಯವಾದ. ಮತ್ತೆ ಮಲ್ಲಿಕಾರ್ಜುನ್ ನಾಗಶೆಟ್ಟಿ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದಾ? ಹೌದು, ಶರಣಾರ್ಥಿಗಳು ಎಲ್ಲರಿಗೂ, ಶರಣಾರ್ಥಿಗಳು. ಕೇಳಿಸ್ತಾ ಇದೆಯಾ ನಂದು ವಿಷಯ? ಕೇಳ್ತಿದೆ ಮಾತಾಡಿ ಮಲ್ಲಿಕಾರ್ಜುನ್. ಮೊದಲನೇದಾಗಿ ನಮ್ಮ ಭಾಗದವರಂತಹ ಸಣ್ಣ ಜಯದೇವರಿಗೆ ಅನಂತ ಶರಣಾರ್ಥಿಗಳು. ಇವತ್ತಿನ ವಿಷಯ ತುಂಬಾ ಸರಿಯಾಗಿ ಮಂಡಿಸಿದ್ರು. ಹಾಗೆ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶಶಿಕಾಂತ್ ಪಟ್ಟಣವರಿಗೂ ನಾನು ಶರಣಾರ್ಥಿ ಕರ್ತವ್ಯ ಸಲ್ಲಿಸ್ತೇನೆ. ಹಾಗೂ ನಮ್ಮ ಎಲ್ಲ ಶರಣ ಬಾಂಧವರಿಗೆ ಅನಂತ ಶರಣಾರ್ಥಿಗಳು. ವಿಷಯ ಭಜನೆ ಮತ್ತು ವೈಚಾರಿಕತೆ ವಿಷಯ ಹೇಳಿದ್ರಲ್ಲಿ ಸಂಯೋಜನೆಯಲ್ಲಿ ಹೇಳಿದ್ ಸರಿ ಇದೆ. ಆದ್ರೆ ಏನಾಗಿದೆ ಅಂದ್ರೆ ಮೂಲತಃ ಬಸವಾದಿ ಶರಣರು ವಚನ ಸಾಹಿತ್ಯದಲ್ಲಿ ತಾಳ ಲಯ ಬದ್ಧ ಎಲ್ಲಾನು ಇದೆ. ಅದು ಸಂಗೀತಕ್ಕಾಗಿ ಭಜನೆಗಾಗಿ ಬಳಸ್ಕೊಳ್ಳಬಹುದು, ಒಳ್ಳೆ ಸಾಹಿತ್ಯ ಇದೆ. ಆದ್ರೆ ಜನಸಾಮಾನ್ಯರಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಧರ್ಮೀಯರ ಅಥವಾ ಜಾತಿ ಪದ್ಧತಿಯರು ಎಲ್ಲರೂ ಸೇರ್ಕೊಂಡು ಭಜನೆ ಮಾಡೋದ್ರಲ್ಲಿ ವೈಚಾರಿಕ ಬಿಟ್ಟು ಅಲ್ಲೆಲ್ಲ ಮೌಢ್ಯ ಆಚರಣೆಗಳನ್ನ ತನ್ನ ಇಷ್ಟ ಬಂದಂತ ಜಾನಪದ ಹಾಡನ್ನ ಇಂಥವೆಲ್ಲ ಮಾಡಿ ಅದು ಭಜನೆಯಲ್ಲೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಆ ಕಾರಣ ಕಡೆಯಿಂದ ತಪ್ಪು ಆಚರಣೆ ಆಗಿ ನಮ್ಗೆಲ್ಲ ವೈಚಾರಿಕದಿಂದ ದಾರಿ ಬಿಡಿಸಿದ ಅನಿಸ್ತದೆ. ಆದ್ರೆ ನಿಜವಾಗ್ಲೂ ವಚನ ಸಾಹಿತ್ಯದಲ್ಲಿ ತಾಳ ಲಯ ಬದ್ಧವಿದೆ. ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಹಾಡ್ಬೋದು, ಭಜನೆ ಮಾಡಬಹುದು. ಅದ್ರ ಮುಖಾಂತರವೇ ನಾವು ವೈಚಾರಿಕ ತರಬಹುದು ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಸರಿ ಇದೆ ಸರ್, ಒಳ್ಳೇದಿದೆ. ಹೌದು, ಧನ್ಯವಾದಗಳು. ಸರ್ ಮತ್ತೆ ಯಾರಾದ್ರೂ ಏನಾದ್ರೂ ಸಂಶಯ ಪ್ರಶ್ನೆ ಕೇಳಬಹುದಿದ್ರೆ ಕೇಳಿ. ಆ ಪ್ರಶ್ನೆಗೆ ತಿಳಿಸಬಹುದು. ಮಲ್ಲಿಕಾರ್ಜುನ್ ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡ್ಬೇಕಿತ್ತಾ? ಇಲ್ಲ. ಮಾತಾಡ್ತಿದ್ದೀನಿ. ಅವ್ರೇನ್ ಸಂಗಮೇಶ್ ಅವರು ಪಂಚಾಕ್ಷರಿ ಅವ್ರ ಏನಾದ್ರು ಮಾತಾಡ್ತಾ ಇದ್ರಾ? ಹೌದ್ರಪ್ಪ, ಎಲ್ಲರಿಗೆ ಮಾತು ಕೇಳ್ತಾ ಇಲ್ಲ, ತುಂಬಾ ಕೇಳ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ. ಕೇಳ್ತಾ ಇದ್ದೀರಾ ಸರ್? ಇಲ್ಲ, ತುಂಬಾ ದೂರದಲ್ಲಿ ಮಾತಾಡೋ ಹಾಗೆ ಕೇಳ್ತಿದೆ. ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಉಪಯೋಗ ಆಗ್ಬೋದಲ್ಲ ನೋಡಿ. ಕಟ್ ಆಗಿದೆ ಸರ್. ಹೌದ್ರಾ? ಒಂದು ವಿಷಯ ಈ ಸಮಯದಲ್ಲಿ ನಾನು ಹೇಳಬೇಕು. ಈಗ ಮೊನ್ನೆ 20, 21, 22 ನಾವು ಬಸವ ಕಲ್ಯಾಣದಲ್ಲಿ ಬಸವ ಜಯಂತಿ ಅಂಗವಾಗಿ ಪ್ರತಿ ವರ್ಷ ಬಸವ ಕಲ್ಯಾಣ ಜನ ಒಂದು ಬಸವೇಶ್ವರ ದೇವಸ್ಥಾನ ಸಮಿತಿಯಿಂದ ಬಸವೇಶ್ವರ ಜಾತ್ರೆ ಆಯೋಜನೆ ಮಾಡೋದು ತಮಗೆಲ್ಲಾನು ಗೊತ್ತಿರುವಂತ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.
ಈ ಭಜನೆಗೆ ಮತ್ತು ವೈಚಾರಿಕತೆಗೆ ಇರುವಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಇವರು ಮಾಡೋದು 3 ದಿವಸ ಜಾತ್ರೆ ಅಂದ್ರೆ ಭಜನೆ, ನನ್ ತಿಳಿದ ಮಟ್ಟಿಗೆ ಭಜನೆ ಇದು. ಇವರು ವೈಚಾರಿಕತೆಯ ಅಥವಾ ವೈಚಾರಿಕತೆಗೆ ಸಾಗುವಂತ ಅಥವಾ ವೈಚಾರಿಕತೆ ತಿಳಿದುಕೊಳ್ಳುವಂತ ಸಣ್ಣ ಮನಸ್ಸುಗಳು ಸಹ ಅಲ್ಲಿಲ್ಲ. ಕೇವಲ ತೋರಿಕೆಗಾಗಿ ಅಥವಾ ಒಂದು ಬಸವ ಕಲ್ಯಾಣ ಜನತೆಗೆ ಒಂದು ವಿಶೇಷವಾದಂತ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ನೀಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಇವರು ಮಾಡೋದು ಅಂದ್ರೆ ಭಜನೆ. ಈ ಭಜನೆ ಮಾಡುವ ಮೂಲಕ ಮೊನ್ನೆ ಒಂದು ಜೀವ ಕಳ್ಕೊಂಡ್ರು ತೇರು ಎಳೆಯುವಾಗ. ಯಾಕಾಯ್ತು, ಯಾಕೆ ಈ ದುರ್ಘಟನೆ ಆಯ್ತು ಅಂತಂದ್ರೆ ಅವ್ರ ಬಳಿ ಕಾಲ್ಪನಿಕ ಅಂಧಶ್ರದ್ಧೆ, ಅಂಧ ಅಭಿಮಾನ ಬಹಳ ಇನ್ನೂ ಇದೆ. ನಾವು ಯಾವ ಕಡೆ ಹೋಗ್ಬೇಕಾಗಿತ್ತು ಬಸವ ಕಲ್ಯಾಣ ಜನ, ಆ ಜನ ಇನ್ನೂ ತಮ್ಮ ಒಂದು ಕಾಲ್ಪನಿಕ ಮೂಢನಂಬಿಕೆಯಲ್ಲಿ ಬದುಕುತ್ತಿರೋದು ಬಹಳ ಎಲ್ಲೋ ಒಂದ್ ಕಡೆ ನನಗ ದುರಂತ ಅಂತ ಅನಿಸ್ತಾ ಇದೆ. ಇದು ಮೊನ್ನೆ ಆದಂತ ಘಟನೆ ತಮ್ಮ ಮುಂದೆ ವಾಸ್ತವ ಚಿಂತನೆ ಇಡ್ತಾ ಇದ್ದೀನಿ ನಾನು. ಮೊನ್ನೆ ಒಂದು ಜೀವ ಹೋಯ್ತು, ತೀರ ವೀಲ್ ಅಲ್ಲಿ ತಮ್ಮ ಕಾಲು ಕಳ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಜೀವ ಬದುಸ್ಕೊಳಕ್ ಆಗಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ಇದು ಒಂದು ಅಂಧಶ್ರದ್ಧೆಯ ಒಂದು, ನಾನು ಹೇಳ್ಬೇಕಾಗಿದ್ದು ನೇರವಾಗಿ ಒಂದು ಭಜನೆಯಲ್ಲಿ, ಅಂದ್ರೆ ಭಜನೆ ಅಂದ್ರೆ ಒಂದ್ ರೀತಿಲಿ ನೀವು ಹೇಳುವ ಭಜನೆ ನಾನು ಹೇಳುವ ಭಜನೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ಭಜನೆ ಅಂದ್ರೆ ಅಂಧಶ್ರದ್ಧೆಯ ಅಂಧ ಅಭಿಮಾನದಿಂದ ಮಾಡುವಂತ ಭಜನೆ ಅಲ್ಲ. ನಾವು ವೈಚಾರಿಕತವಾಗಿ ವೈಚಾರಿಕ ಯುಗದಲ್ಲಿ ನಾವಿದ್ದೀವಿ, ವೈಚಾರಿಕ ನೀತಿಗಳನ್ನ ಅಳವಡಿಸಿಕೊಂಡು ವೈಚಾರಿಕ ಯುಗದಲ್ಲಿ ಇದ್ಕೊಂಡು ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಈ ಒಂದು 3 ದಿವಸ ಒಂದು ಜಾತ್ರೆ ಮಾಡಿದ್ಕು ನಾವು ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ತಮಗೆಲ್ಲ ಏನ್ ಅನ್ಸುತ್ತೆ ಈ ವಿಚಾರದಲ್ಲಿ? ವೈಚಾರಿಕ ಚಿಂತಕ ಬಸವಣ್ಣನ ಹೆಸರಲ್ಲಿ ಈಗ ನಡೆಸೋದು ಐ ಥಿಂಕ್ ಬಸವಣ್ಣನವರ ಹೆಸರಿಗೆ ಅಪಮಾನ ಆದಂಗೆ. ಬಟ್ ಬಸವಣ್ಣನ ಹೆಸರು ಇಟ್ಕೊಂಡು ಈ ರೀತಿ ನಡೆಸೋದು ಮತ್ತೆ ಇದು ಮೊನ್ನೆ ಆದಂತ ಘಟನೆ ಸರ್. ಯಾಕೆ ಅತ್ಯಂತ ಬೇಸರ, ನೋವಿನ ಸಂಗತಿ ಇದು. ಖಂಡಿತ ಸರ್, ಹೌದು. ನಾವ್ ಎಲ್ಲಿದ್ದೀವಿ ಅಂತ, ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ಕೆಲವರು ನಾವು ತಿಳ್ಕೊಂಡಿದೀವಿ, ನಾವು ಬಸವ ತತ್ವ ಬಹಳ ಎಲ್ಲಾನು ತಿಳ್ಕೊಂಡಿದೀವಿ ಅಂತ. ಅದೆಲ್ಲ ಸುಳ್ಳು ಮಾತಿದೆ. ನಾವು ಬಸವ ತತ್ವ ಇನ್ನೂ 1% ತಿಳ್ಕೊಂಡಿಲ್ಲ. ಬಸವ ತತ್ವ ತಿಳ್ಕೊಂಡ್ರೆ ನಾವು ಇಷ್ಟ ಹಿಂದ್ಗಡೆ ಇರ್ತಾ ಇದ್ದಿಲ್ಲ. ಬಸವ ತತ್ವ ತಿಳ್ಕೊಂಡ್ರೆ ಈ ರೀತಿಲಿ ನಾಟಕೀಯವಾದಂತ ಜಾತ್ರೆ ನಾವು ಮಾಡ್ತಾ ಇದ್ದಿಲ್ಲ, ನಾಟಕೀಯವಾದಂತ ಭಜನೆ ನಾವು ಮಾಡ್ತಾ ಇದ್ದಿಲ್ಲ. ನಾವು ಪ್ರಾಮಾಣಿಕವಾಗಿ ವೈಚಾರಿಕತೆಯ ಹಾದಿಯಲ್ಲಿ ಸಾಕ್ತಾ ಇದೀವಿ. ಆ ಕೆಲಸ ನಾವು ಮಾಡ್ತಾ ಇಲ್ಲ. ಇದು ನಾವು ಇನ್ನೂ ಬಹಳ ಹಿಂದಿದ್ದೀವಿ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇದು. ನಾವು ಬೆಳಿಬೇಕಾದದ್ದು ತುಂಬಾ ಇದೆ. ನೀವು ಹೇಳಿದಂಗೆ ಅತ್ಯಂತ ಎಲ್ಲೋ ಕೆಲವರು ಮಾತಾಡ್ತೀವಿ ಹೊರತು ಆಚರಣೆಯಲ್ಲಿ ಬಂದಿಲ್ಲ. ಆಚರಣೆ ಬರ್ಬೇಕಾದದ್ದು ಕರ್ತವ್ಯ. ಬಸವಣ್ಣನವರ ಹೆಸರು ಒಂದು ಘಟನೆ ಈ ಸಮಯದಲ್ಲಿ ತಮ್ಮೆಲ್ಲರ ಮುಂದೆ ಒಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಬೀದರ್ ಜಿಲ್ಲೆಯಲ್ಲೇ ಹೆಸರು ಹೇಳೋದು ಬೇಡ, ಬೀದರ್ ಜಿಲ್ಲೆಯಲ್ಲಿರುವಂತ ದೊಡ್ಡ ಬಸವ ತತ್ವ ತಿಳಿದುಕೊಂಡಂತ ಪ್ರಭಾವಿ ವ್ಯಕ್ತಿಗಳು ಕೇವಲ ಬಸವಣ್ಣನವರ ಹೆಸರ ಮೇಲೆ ಬೆಳೆದು ಬಸವಣ್ಣನವರ ತತ್ವ ಅಲ್ಪ ಸ್ವಲ್ಪ ತಿಳಿದುಕೊಂಡು ಬಸವಣ್ಣನವರ ಹೆಸರ ಮೇಲೆ ಆಸ್ತಿ ಸಂಪಾದನೆ ಮಾಡಿ ಕೊನೆ ಹಂತಕ್ಕೆ ಇಬ್ರು ಜಗಳ ಆಡಿ ಬಸವ ತತ್ವ ಎಲ್ಲೋ ಒಂದ್ ಕಡೆ ಹಾಳು ಮಾಡುವಂತ, ಬಸವಣ್ಣನವರ ಬಗ್ಗೆ ಬಸವಣ್ಣನವರಿಗೆ ಅಪಮಾನ ಮಾಡುವಂತ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಆಯಿತು. ನಾವೇನ್ ಹೇಳ್ಬೇಕು, ಇವರೆಲ್ಲ ದೊಡ್ಡ ವ್ಯಕ್ತಿಗಳು, ಇವರೆಲ್ಲವರು ಬಸವ ತತ್ವ ತಿಳ್ಕೊಂಡಂತ ವ್ಯಕ್ತಿಗಳು, ಇರ್ಲಿ ನಾವು ಬಸವ ತತ್ವ ತಿಳ್ಕೊತೀವಿ ಅನ್ನೋದೇ ಇವತ್ತು ಸುಳ್ಳಾಗಿದೆ. ಹಾಗಾಗಿ ನಾವು ದೊಡ್ಡ ವ್ಯಕ್ತಿಗಳ ಬಗ್ಗೆ ಹೊಗಳು ಮಾತಾಡೋದು, ಅವ್ರ ಬಗ್ಗೆ ಭಜನೆ ಮಾಡೋದು, ಅವ್ರ ಬಗ್ಗೆ ಬಹಳ ಅತಿರೇಕ ಮಾತಾಡೋದು ಬಿಟ್ಟುಕೊಟ್ಟು ಸಾಮಾನ್ಯ ಜನರ ಜೀವನದ ಜೊತೆ ಜನರ ಬದುಕಿನ ಜೊತೆ ಅವರ ಭಾವನೆಗಳ ಜೊತೆ ಅವರ ಜೊತೆ ಇದ್ಕೊಂಡು ನಾವು ಬಸವ ತತ್ವ ಬಿತ್ತಬೇಕಾಗಿದೆ. ದೊಡ್ಡ ವ್ಯಕ್ತಿಗಳಿಂದ ಇವತ್ತು ಬಸವ ತತ್ವ ಬೆಳೆಯೋದಿಲ್ಲ, ಸಣ್ಣ ವ್ಯಕ್ತಿಗಳಿಂದ ಮಾತ್ರ ಬಸವ ತತ್ವ ಬೆಳೆಯುತ್ತೆ. ಇದು ವಾಸ್ತವ ವಿಚಾರ. ಖಂಡಿತ ಸರ್, ಮಾತನಾಡ್ತಾ ಇದು ನಿಮ್ಮ ನೋವು ಅರ್ಥ ಆಗತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಂತ ಪರಿಸ್ಥಿತಿನಲ್ಲಿ ಇದ್ದೀವಿ. ನೀವು ಹೇಳಿದ್ದು ದೊಡ್ಡವರನ್ನ ಸ್ತುತಿ ಮಾಡ್ತಾ, ಅವರನ್ನ ಹೊಗಳ್ತಾ,
ಅವರು ಏನೋ ಬಸವಣ್ಣನ ತತ್ವಕ್ಕೆ ಇದ್ ಮಾಡ್ತಾರೆ ಅನ್ನೋದು ಸುಳ್ಳು ಅಥವಾ ನಮ್ಮ ತಪ್ಪು ಗ್ರಹಿಕೆ. ಮನೆಯಲ್ಲಿ ಇನ್ನೊಂದೇನಿದೆ, ಈ ಭಜನೆ ಅಂದ್ರೆ ವಚನ ಗಾಯನ ಮಾಡೋದು ಅನ್ನೋದು ಏನಿದೆಯಲ್ಲ, ನನಗನ್ಸುತ್ತೆ ಭಜನೆ ಅಂದ್ರೆ ಒಂದು ಹೊಗಳಿಕೆಯ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಅತಿರೇಕ ರೀತಿಯಿಂದ ಮಾತಾಡೋದು, ಅಥವಾ ಒಂದು ವ್ಯಕ್ತಿ ಬಗ್ಗೆ ಅತಿರೇಕವಾಗಿ ಮಾತನಾಡಿ ಅವನನ್ನ ಉನ್ನತ ಶಿಖರಕ್ಕೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಭಜನೆ ಅಂತ ಅನ್ಬಹುದು. ಭಜನೆ ಅಂತಂದ್ರೆ ನಾವ್ ಹೇಳೋದು ಸುಮ್ನೆ ನಾಟಕೀಯವಾಗಿ ಮಾಡೋದು, ಇದು ಭಜನೆ ಅಲ್ಲ. ಇದು ವಚನ ಗಾಯನಕ್ಕೆ ಮತ್ತು ಈ ಭಜನೆಗೆ ಸಂಬಂಧ ಇಲ್ಲೇನೋ ಅಂತ ನನಗನ್ಸುತ್ತೆ. ಬಸವ ತತ್ವ ಭಜನೆ ಅಂದ್ರೆ ಬಸವ ತತ್ವದ ತಿಳುವಳಿಕೆ, ಬಸವ ತತ್ವ ತಿಳಿದುಕೊಳ್ಳುವುದು, ಬಸವ ತತ್ವ ತಿಳಿದುಕೊಂಡು ಆಚರಣೆ ತರುವುದು, ಬಸವ ತತ್ವ ತಿಳಿದುಕೊಂಡು ನುಡಿದಂತೆ ನಡೆಯುವುದು, ಇದು ಬಸವ ತತ್ವದ ಭಜನೆ. ಆ ಭಜನೆಗೆ ಈ ಭಜನೆಗೆ ವ್ಯತ್ಯಾಸ ಇದೆ. ಹೇಳ್ದಂಗೆ ಭಜನೆಯ ಮೂಲ ಉದ್ದೇಶ ಇಲ್ಲಿ ತಪ್ಪು ಹೋಗಿದೆ. ಅದು ಆಗಿ ಅದ್ ನೀವ್ ಹೇಳ್ದಂಗೆ ವೈಭವೀಕರಣಕ್ಕೆ ಹೋಗಿದೆ. ವ್ಯಕ್ತಿಗಳ ವೈಭವೀಕರಣ, ಒಬ್ಬರನ್ನ ಹೊಗಳೋದು ಅಲ್ಲಿಗೆ ಮಾತ್ರ ಉಳ್ಕೊಂಡಿದೆ. ಅದು ಅನ್ಫಾರ್ಚುನೇಟ್ಲಿ ಭಜನೆಯ ಮೂಲ ಉದ್ದೇಶ ಅಲ್ಲ, ಅಥವಾ ಕೀರ್ತನೆಯ ಮೂಲ ಉದ್ದೇಶ ಅಲ್ಲ. ಸರ್, ಇನ್ನೊಂದು ವಿಷಯ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನಾವೆಲ್ಲ ಬಸವ ಜಯಂತಿ ಹೆಂಗ್ ಆಚರಣೆ ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಿದೆ. ನಾವು ಬಸವ ಜಯಂತಿ ಒಂದು ದಿವಸಕ್ಕೆ ನಾವೆಲ್ಲ ಬಸವ ಜಯಂತಿ ಆಚರಣೆಗೆ ಸೀಮಿತವಾಗಿದ್ದೀವಿ. ಬಹಳ ವಿಜೃಂಭಣೆಯಿಂದ ಬಹಳ ಬಸವ ಜಯಂತಿ ಮಾಡ್ಲತ್ತಿದೀವಿ. ಹೆಂಗ್ ಮಾಡ್ಲತ್ತೀವಿ? ಸಿಕ್ಕಾಪಟ್ಟೆ ಚಂದ ಅಂದ್ರೆ ಹಣ ಉಸ್ಲಿ ಮಾಡೋದು, ಡಿಜಿ ಹಚ್ಚೋದು, ಆಮೇಲೆ ಡಿಜಿ ಹಚ್ಚಿ ಕುಣಿಯೋದು. ಅಂದ್ರೆ ಇದು ಬಸವ ತತ್ವ ಸಂದೇಶ. ಅದಾಯ್ತು ಬಿಡಿ, ಅದ್ರ ಬಗ್ಗೆ ಬೇರೆಯವ್ರಿಗೆ ಸಂವಾದದಲ್ಲಿ ಅವಕಾಶ ಮಾಡ್ಕೊಳ್ಳೋಣ, ಮತ್ತೆ ಮಾತಾಡೋಣ. ಸೊ ಆ ನೋವು, ನಿಮ್ಮ ನೋವು ಅರ್ಥ ಆಯ್ತು, ನೀವು ಮಾತಾಡಿದ್ರಿ. ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿರಾದರ್ ಸರ್, ದಯವಿಟ್ಟು ಮಾತಾಡಿ ಸರ್. ಪ್ರೊಫೆಸರ್ RS ಬಿರಾದರ್ ಸರ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದಾ? ಗೌರವನಾಶಿ ಮಾತಾಡಿ. ಹಾ ಸರ್, ಶರಣಾರ್ಥಿ ಸರ್. ತಮ್ಮ ಉಪನ್ಯಾಸ ನಿಜಕ್ಕೂ ವೈಚಾರಿಕವಾಗಿ ತುಂಬಾ ಸುಂದರವಾಗಿ ಪ್ರಸ್ತುತಪಡಿಸಿದ್ರಿ. ಆದ್ರೆ ಈಗೇನೋ ಸಮಾಜ ಮಾತ್ರ ಈಗ ವೈಚಾರಿಕತೆ ಸ್ವಲ್ಪ ದಾಪುಗಾಲು ಇಡ್ತಾ ಇದೆ ಅನ್ನೋದೇ ಒಂದು ನಮಗೆ ಸಂತೋಷ. ನನಗಿಲ್ಲಿ ಒಂದು ಪ್ರಶ್ನೆ ಅಂತಂದ್ರೆ, ನಿಮ್ಮ ಹಳ್ಳಿಗಳ ಕಡೆ ಏನು 4 ಎತ್ತಿನ ಒಂದು ನಂದಿಯನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರಲ್ಲ, ಆ ನಂದಿಗಳನ್ನ ತೆಗಿಸಿ ಅಲ್ಲಿ ನಿಜವಾದ ಬಸವಣ್ಣನ ಒಂದು ಮೂರ್ತಿಯನ್ನು ಕೂಡಿಸೋ ವ್ಯವಸ್ಥೆ ಅಥವಾ ಅದಕ್ಕಾಗಿ ಏನಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ನಂದೊಂದು ಪ್ರಶ್ನೆ. ಯಾಕಂದ್ರೆ ಅದೇ ತರ ಎಲ್ಲ ಊರುಗಳಲ್ಲಿಯೂ ಹಂಗೆ ಮಾಡಿದ್ದಾರೆ. ಈಗ ನೀಲಾಂಬಿಕೆ ಮತ್ತು ಬಸವಣ್ಣನವರು ಸಂಕಕ್ಕೆ ದಾನಮ್ಮನ ಮದುವೆಗೆ ಬಂದು ಹೋದ್ರು ಅನ್ನುವ ಸ್ಮರಣಾರ್ಥವಾಗಿ ನೀಲಾಂಬಿಕೆಯ ಮೂರ್ತಿ ಮತ್ತು ಬಸವಣ್ಣನ ಮೂರ್ತಿ ಇಡ್ಬೇಕಾಗಿತ್ತು. ಅಲ್ಲಿ ನೀಲಾಂಬಿಕೆ ಮೂರ್ತಿ ಇದೆ, ಪಕ್ಕದಲ್ಲಿ ಮತ್ತೆ ನಂದಿ ಮೂರ್ತಿ ಇದೆ. ಅದೇ ತರ ಇಲ್ಲಿ ನಿಡಸೂಸಿಯ ಹತ್ತಿರ ಒಂದು ನೆರಳಿ ಎನ್ನುವಂತಹ ಗುಡ್ಡದ ಮೇಲೆ ಒಂದು ಬಸವೇಶ್ವರ ದೇವಸ್ಥಾನ ಬರುತ್ತೆ. ಅಲ್ಲಿನೂ ಬಸವಣ್ಣನವರು ನೀಲಾಂಬಿಕೆ ಬಂದು ಹೋಗಿದ್ರು ಅನ್ನುವಂತ ಒಂದು ಪ್ರತೀತಿ. ಅಲ್ಲಿ ನಾವು ಈಗ ರೀಸೆಂಟ್ ಆಗಿ ಹೋಗಿದ್ದೀವಿ, ನಾವು ಅಕ್ಕನರಿದವ್ರು 4 ಜನ ಸೇರಿ. ಅಲ್ಲಿ ಕೂಡ ನೀಲಾಂಬಿಕೆದು ಸೀರೆ ಉಡಿಸಿ ಒಂದು ಸ್ಟ್ಯಾಚ್ಯೂ ಐತಿ, ಪಕ್ಕದಲ್ಲಿ ಮತ್ತೆ ಅಲ್ಲಿ 4 ಕಾಲಿನ ನಂದಿನೇ ಐತಿ. ಅದನ್ನ ನಿಮ್ ಕಡೆ ಏನಾದ್ರು ಅದಕ್ಕಾಗಿ ಏನಾದ್ರು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಆ ಮೂರ್ತಿಗಳನ್ನ ತೆಗೆಸ್ಲಿಕ್ಕೆ ಅಂತ ಸರ್ ಹತ್ರ ನನ್ನದೊಂದು ಪ್ರಶ್ನೆ. ಬಹಳ ವೈಚಾರಿಕವಾದಂತ ಪ್ರಶ್ನೆ ಇದೆ. ನಿಮ್ಮ ಪ್ರಶ್ನೆ ಬಹಳ ಕಷ್ಟ ಏನು ಅಂತ ನಾನು ಹೇಳ್ಕೋಬಹುದು. ಇವತ್ತು ಎಲ್ಲಾ ದೇವಸ್ಥಾನಗಳಲ್ಲಿ ನಂದಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದು ನೀವು ಕಾಣ್ತೀರಿ. ಒಂದು ಈ ನಾವು ಬಸವ ಕಲ್ಯಾಣದಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಮೊದಲನೇದಾಗಿ ನಂದಿ ಮೂರ್ತಿನೇ ಇತ್ತು. ಅಲ್ಲಿ ನಾವು ಬಸವೇಶ್ವರ ದೇವಸ್ಥಾನದಲ್ಲಿ ನಂದಿ ಮೂರ್ತಿ ಯಾಕಿದೆ ಅಂತ ಬಹಳ ಹೋರಾಟ ಮಾಡಿದೀವಿ. ಸುಮಾರು ಒಂದು 8-10 ವರ್ಷದ ಹೋರಾಟದ ನಂತರ ಅಲ್ಲಿ ನಂದಿ ಮೂರ್ತಿ ತೆಗೆದು ಇವತ್ತು ಬಸವಣ್ಣವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಅಲ್ಲಿ ಆಗಿದೆ. ಅದು ಒಂದು ನಮ್ಮ ಹೋರಾಟ ಅಥವಾ ನಮ್ಮಾಗೆ 1000 ಜನರ ಹೋರಾಟದ ಒಂದು ಮೂಲಕ ಆಯ್ತು ಅಂತ ನಾವು ಹೇಳ್ಕೋಬಹುದು. ಬಟ್ ಇನ್ನು ಏನು ವೈದಿಕ ಶಾಹಿಗಳು ದೇವಸ್ಥಾನದಲ್ಲಿ ಏನು ನಂದಿ ಮೂರ್ತಿಗಳಿವೆ ಅಲ್ಲಿ ನಾವು ಹೋರಾಟ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಮ್ಮ ಶರಣ ಸಾಹಿತ್ಯ ಏನಿದೆ, ನಮ್ಮ ಶರಣ ಸಾಹಿತ್ಯದ ಇವೇನ ಮಂಟಪಗಳು ಅಥವಾ ದೇವಸ್ಥಾನಗಳಲ್ಲಿದೆ, ಆ ನಂದಿ ಮೂರ್ತಿ ತೆಗೆಸುವಂತ ಕೆಲಸ ನಾವು ಬರುವಂತ ದಿನಗಳಲ್ಲಿ ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡುವಂತ ಜವಾಬ್ದಾರಿ ನಮ್ದು. ನಾವು ಈ ಒಂದು ಧರ್ಮದಲ್ಲಿ ಹುಟ್ಟಿವಿ, ಆ ಕೆಲಸ ಖಂಡಿತವಾಗಿ
ಬರುವಂತ ದಿನದಲ್ಲಿ ಖಂಡಿತವಾಗಿ ಮಾಡ್ತೀವಿ ಅಂತ ನಿಮ್ಗೆ ಒಂದು ಆಶ್ವಾಸನೆ ಕೊಡುವ ಪ್ರಯತ್ನ ಮಾಡ್ತೀನಿ ಮೇಡಮ್ ಅವ್ರೆ. ಧನ್ಯವಾದಗಳು ಸರ್. ಹಾಗೆ ನಿಮ್ಮ ಪ್ರೇರಣೆ ನಮಗೂ ಆಗ್ಲಿ, ನಾವು ಈ ಕಡೆ ನಂದಿಗಳನ್ನ ಕಿತ್ಸೋದಕ್ಕೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ತಮ್ಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ ಸರ್. ಧನ್ಯವಾದ. ನೋಡಿ, ಇದು ಸರ್ ಒಂದ್ ನಿಮಿಷ ನಮ್ಮ ಬೆಳವಣಿಗೆ. ಮಾತಾಡ್ಬೇಕಂತ. ಹಲೋ, ಹೇಳಿ ಅಮ್ಮ. ಈಗ ಸರ್ಕಾರದವರು ಎಲ್ಲಾ ದೇವಸ್ಥಾನದೊಳಗ ಜೀರ್ಣೋದ್ಧಾರಕ್ಕಾಗಿ ಅವರು ಇದು ಕೊಡಾಕತ್ತಾರ, ಅಮೌಂಟ್ ಕೊಟ್ಟು ಜೀರ್ಣೋದ್ಧಾರ ಮಾಡಾಕತ್ತಾರ. ಹಂಗ ಮೊನ್ನೆ ಸ್ವಾಮಿಬ ನಿಲಯದೊಳಗ ಒಬ್ರು ಬಂದು ಹೇಳಿದ್ರು, ನಿಮ್ಮ ಈ ಲಿಂಗಾಯತ ಧರ್ಮದ ಯಾವ್ಯಾವ ಗುಡಿಗಳು ಎಲ್ಲೆಲ್ಲಿ ಬಸವಣ್ಣ ಅದಾನ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ರಿ, ಆ ಲಿಸ್ಟ್ ಪ್ರಕಾರ ಅಲ್ಲಿ ಸರ್ಕಾರ ಕೊಟ್ಟು ಕಳ್ಸಿ ಅದನ್ನ ನಾವು ಮಾಡಕ್ ಹಚ್ಚೋನು ಅಂತ ಹೇಳಿ ಮಾತಾಡ್ಯಾರ. ಅದಕ್ಕ ಎಲ್ಲೆಲ್ಲೇ ನಮ್ಗೆ ಅನಿಸ್ತಾವಲ್ಲ ಅಂತವೆಲ್ಲ ಒಂದು ಲಿಸ್ಟ್ ಮಾಡಿ ಕೊಡ್ಬೇಕಾಗಿ ವಿನಂತಿ ಅಂತ ಹೇಳ್ತೀನಿ ಸರ್. ಮಾಡಿ ಅಮ್ಮ, ಕೊಡಿ, ಮಾಡಿ ಲಿಸ್ಟ್ ಮಾಡಿ ಕೊಡಿ. ಒಂದು ಅದು ಮಾಡಕತ್ತಾಗಪ್ಪ, ಮಾಡಿ ಅಮ್ಮ, ಮಾಡಿ. ಸಂಬಂಧಪಟ್ಟಂತ ಶರಣರ ಬಗ್ಗೆ ನಿಮಗೆ ಏನಾದ್ರೂ ಆ ಒಂದು ಸ್ಥಳದಲ್ಲಿ ಶರಣರು ಇದ್ದಿದ್ರು ಅನ್ನೋದು ಏನಾದ್ರೂ ನಿಮ್ ಮಾಹಿತಿ ಇದ್ರೆ ಆ ಶರಣರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡಿ. ಖಂಡಿತವಾಗಿ ಆ ಒಂದು ಕೆಲಸ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಅದು ಒಂದು ಲಿಸ್ಟ್ ತಯಾರು ಮಾಡಕತ್ತಾರಪ್ಪ ಅವ್ರದ್ದು. ಮಾಡಿ ಅಮ್ಮ, ಮಾಡಿ. ಅದು ಒಳ್ಳೆ ಕೆಲಸ. ಶರಣಾರ್ಥಿ ಸರ್, ಬಿರಾದರ್ ಸರ್ ಮಾತಾಡ್ತೀರಾ? RS ಬಿರಾದರ್ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ. ಎಸ್ ಸರ್, ಮಾತಾಡ್ತೀನಿ ಸರ್, ಒಂದೆರಡು ಲೈನ್ ಮಾತಾಡ್ತೀನಿ ಸರ್. ಪ್ಲೀಸ್ ಮಾತಾಡಿ ಸರ್. ಓಂ ಗುರು ಶ್ರೀ ಬಸವಲಿಂಗಾಯನ್ಮ ಎಲ್ಲ ಭಕ್ತರಿಗೆ ಶರಣ ಅಂತ ಹೇಳ್ತಾ, ಇವತ್ತು ಸಂಗಮೇಶ್ವರ್ ಅವರು ಬಹಳ ಅರ್ಥಪೂರ್ಣವಾದಂತಹ ವೈಚಾರಿಕ ವೈಜ್ಞಾನಿಕ ಶರಣರ ವಚನಗಳನ್ನು ಕುರಿತು ವಿಶ್ಲೇಷಣೆ ಮಾಡಿದರು. ನನಗೆ ತುಂಬಾ ಸಂತೋಷ ಅನಿಸಿತು. ಸಾಮಾನ್ಯವಾಗಿ ಒಂದು ಸಂತೋಷ, ಸ್ವಲ್ಪ ಹಿಂದಿನಷ್ಟು ಕತ್ತಲೆ ಇಲ್ಲ ನಮ್ಮ ಜನಾಂಗದೊಳಗಡೆ. ಈ ಲಿಂಗಾಯತ ಆಚರಣೆಗಳು, ನಿಜ ಲಿಂಗಾಯತ ಧರ್ಮದ ನಿಜ ಆಚರಣೆಗಳ ಬಗ್ಗೆ ಈಗ ಕಣ್ಣು ತೆರಿತಾ ಇದ್ದೀವಿ. ಅದು ಒಂದು ವಿಷಯಕ್ಕೆ ಸಂತೋಷ ಪಡೋಣ. ಬಟ್ ಏನಾಗುತ್ತದೆ, ಯಾಕೆ ಬೇಗನೆ ನಮ್ಮ ಲಿಂಗಾಯತ ಜನರು ನಮ್ಮ ನಿಜಾಚರಣೆಗಳು ಯಾವುವು ಅನ್ನೋದನ್ನ ಅರಿತಾ ಇಲ್ಲವಲ್ಲ ಇವತ್ತಿಗೂ? ಇದಕ್ಕೆ ಕಾರಣ ಅಂತಂದ್ರೆ, ಸಾಮಾನ್ಯವಾಗಿ ಶರಣರ ವಚನಗಳು ವೈಚಾರಿಕ ವೈಜ್ಞಾನಿಕ ವಚನಗಳಾಗಿವೆ. ಅಂತ ವಚನಗಳನ್ನು 12ನೇ ಶತಮಾನದಲ್ಲಿ ನಾಶ ಮಾಡಿದ್ರು, ಎಷ್ಟೋ ಜನರನ್ನು ನಾಶ ಮಾಡಿದ್ರು. ಎದಕ್ಕಾಗಿಪ್ಪ ಅಂದ್ರೆ, ಈ ವೈದಿಕ ಪರಂಪರೆಯ ಜನಾಂಗ ತಮ್ಮ ಸ್ವಾರ್ಥಕ್ಕಾಗಿ ಇಷ್ಟೆಲ್ಲವನ್ನು ಮಾಡ್ಕೊಂಡು ಬಂದ್ರು. ಇಂಥ ವೈಭವಿತವಾದಂತಹ ಒಳ್ಳೆಯ ವಚನ ಸಾಹಿತ್ಯವನ್ನು ಹಾಳು ಮಾಡಿದ್ರು ತಮ್ಮ ಸ್ವಾರ್ಥಕ್ಕಾಗಿ. ಅವರು ನಮ್ಮ ಈ ಮೌಢ್ಯತೆಗಳನ್ನ, ಈ ಏನ್ ಅಂಧಾನುಕರಣೆಗಳನ್ನು ನಮ್ಮ ಮೇಲೆ ಬಳಸಿ ತಾವು ಐಷಾರಾಮವಾಗಿ ಜೀವನವನ್ನು ನಡೆಸ್ತಾ ಇವತ್ತಿಗೂ ನಡೆಸ್ತಾ ಇದ್ದಾರೆ. ಇದು ಹೋಗ್ಬೇಕಂತಂದ್ರೆ 900 ವರ್ಷಗಳ ಆದಂತಹ ಈ ಒಂದು ವಿಷಯ ಒಮ್ಮೆಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಹೋಗ್ತದವು. ಸಾಕಷ್ಟು ಪ್ರಯತ್ನ ಮಾಡ್ಬೇಕು. ಪ್ರತಿಯೊಬ್ಬ ಲಿಂಗಾಯತನಾದವನು ಪ್ರಯತ್ನ ಮಾಡ್ಬೇಕು. ಹಲವಾರು ದಿಶೆಗಳಲ್ಲಿ ಪ್ರಯತ್ನ ಮಾಡ್ಬೇಕು. ಒಂದೇ ದಿಶೆಯಲ್ಲ ಅಲ್ಲ, ಹಲವಾರು ದಿಶೆಗಳಲ್ಲಿ ಪ್ರಯತ್ನ. ಅದರಲ್ಲಿ ಒಂದೆರಡು ಹೇಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ಲಿಂಗಾಯತರ ನಿಜಾಚರಣೆಗಳು ಯಾವುವು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗ್ರಂಥಗಳ ಮೂಲಕ, ಕೆಲವು ಮಹತ್ವದ ಸಂತರ ಮೂಲಕ, ಸತ್ಪುರುಷಗಳ ಮೂಲಕ ಮತ್ತು ಇದು ಶಿಕ್ಷಣವಂತರ ಮೂಲಕ, ಇವ್ರ ಮೂಲಕ ಅವುಗಳನ್ನು ಜಾಗೃತಗೊಳಿಸಬೇಕು. ನಮ್ಮ ನಿಜಾಚರಣೆಗಳು ಇವು ಅಲ್ಲ ಅನ್ನುವಂಥದ್ದನ್ನ ನಮ್ಮ ಜನರಿಗೆ ಪ್ರಜ್ಞೆ ಪಡುವ ಹಾಗೆ ಅವುಗಳನ್ನ ಮೂಡಿಸಬೇಕು. ಇದು ಅಲ್ಲದೆ ಎಲ್ಲೇ ಹೇಳ್ಬೇಕಪ್ಪ ಅಂದ್ರ, ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತಿಗಳಲ್ಲಿ ಘಟಕಗಳು ಪ್ರಾರಂಭ ಆಗುವುದು. ಈಗ ಈಗ ನಮಗೆ ಗಂಗಾಧರ್ ಸರ್ ಹೇಳಿದ್ರು, ನಾವು ಹಿಂಗ್ ಮಾಡಿದೀವಿ ಅಂತ. ನಾನು ಅದರ ಅಧ್ಯಕ್ಷೆ. ಈ ಏನು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಇದರಡಿ ವಿಜಯಪುರ ಜಿಲ್ಲಾ ಘಟಕ ಡಿಸೆಂಬರ್ 14ರಂದು ಸ್ಥಾಪಿಸಿದೀವಿ. ನಿನ್ನೆ ಅವಧಿಯಲ್ಲಿ ನಾನು ಈ ಘಟಕದ ಅಧ್ಯಕ್ಷರಂತ RS ಬಿರಾದರ್ ಮತ್ತಿತರು 30 ಮಂದಿ ಸೇರ್ಕೊಂಡು ಈ ಒಂದು ಜಯಂತಿಯನ್ನು ಆಚರಿಸಿದ್ವಿ. ಸುಮಾರು 700 ಜನ ಬಂದಿತ್ತು ಇದನ್ನು ಕೇಳಲಿಕ್ಕೆ. ಇದರ ಒಂದು ಉಪನ್ಯಾಸ ಯಾರು ನೀಡಿದ್ರು ಅಂದ್ರೆ, ಒಬ್ಬ ಶ್ರೇಷ್ಠ ಘನವಂತ ಕೊಡಗು ಜಿಲ್ಲೆಯ ವೈಸ್ ಚಾನ್ಸಲರ್ 1 ತಾಸದ 10 ನಿಮಿಷ ಹೇಳಿದಾಗ ಜನರು ತಮ್ಮತನವನ್ನು ಮರೆತು ಬಿಟ್ಟಿದ್ರು ಅದರಲ್ಲಿ ಕೇಳೋಲ್ಲಿ.
ಎಲ್ಲರೂ ಹೇಳಿದ್ರು ಒಂದು ಸೂಜ್ ಬಿದ್ರು ಸಪ್ಪಳಾಗ್ತಿತ್ತು ಅನ್ನುವಂಥದ್ದನ್ನ ಅಂಥ ಒಂದು ಮೈ ಮರೆತು ಹೇಳಿದ್ರು. ಇದು ನನಗೆ ಸಂತೋಷ ತಂದುಕೊಡ್ತು. ಇಂಥ ಒಂದು ವಚನಗಳನ್ನು, ವೈಚಾರಿಕ ವಚನಗಳನ್ನು ಇಂಥ ಉಪನ್ಯಾಸ ನೀಡುವ ಮೂಲಕ, ಇಂಥ ಘಟಕಗಳ ಮೂಲಕ, ತಾಲೂಕು ಘಟಕಗಳ ಮೂಲಕ, ಜಿಲ್ಲಾ ಘಟಕಗಳ ಮೂಲಕ, ರಾಜ್ಯ ಘಟಕಗಳ ಮೂಲಕ ಪ್ರತಿಯೊಬ್ಬರು ಈ ರೀತಿ ಪ್ರಯತ್ನವನ್ನು ಮಾಡಿದ್ರೆ ಜನರ ಒಳಗಡೆ ಪ್ರಜ್ಞೆ ಬರ್ತದ. ನಮ್ಮ ಜನರುಗಳು ಸ್ವಲ್ಪ ಹೆಚ್ಚು ಮೂಢನಂಬಿಕೆ ಅಳವಡಿಸ್ಕೊಂಡು ಬಂದಂತ ಜನಾಂಗ ಬ್ಲಡ್ ನಲ್ಲಿ ಶೇರ್ ಬಿಟ್ಟಿದೆ. ಅದು ಒಮ್ಮೆ ಹೋಗ್ಬೇಕಂದ್ರೆ ಆಗುದಿಲ್ಲ, ಯಾಕಂದ್ರೆ ಬ್ಲಡ್ಡೇ ಅದೇ ಆಗಿಬಿಟ್ಟಿದೆ ಪೂರಾ. ಈಗ ಸೇದವನಿಗೆ ಅಥವಾ ಕುಡಿಯೋನಿಗೆ ನೀವು ಬಿಡು ಅಂದ್ರೆ ಬಿಡೋದಲ್ಲ ಅವರು, ಯಾಕೆ ಬ್ಲಡ್ಡೇ ಅದು ಬೇಡ್ತದ ದಿನನಿತ್ಯ. ಅದನ್ನ ಬಿಡಿಸ್ಬೇಕಾದ್ರೆ ಅವನಿಗೆ ತಿಳಿವು ಮಾಡ್ಕೋತ್ ಬಂದು ಸುಮಾರು ದಿವಸಗಳ ತೋರ್ತದ. ಹಾಗೆ ನಾವು ಆ ದಿಶೆಯಲ್ಲಿ ಸಾಗಬೇಕು, ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅನ್ನುವಂಥದ್ದನ್ನ ಹೇಳ್ತೀವಿ. ಇದು ಅಲ್ದೇನೆ ಇದಕ್ಕೆ ಇನ್ನೊಂದು ಸ್ವಲ್ಪ ಆಗಲೇ ಹೇಳಿದರು ಒಬ್ರು ರಾಜಕಾರಣಿಗಳು ಬಸವ ತತ್ವ ಅಥವಾ ಬಸವಣ್ಣನನ್ನು ಬಳಸ್ಕೋತಾರ ತಮ್ಮ ಹಿತಕ್ಕಾಗಿ, ತಾವು ಆರಿಸಿ ಬರೋದಕ್ಕಾಗಿ ಹಿತ್ಕೋತಾರ. ನಾವು ಮಾಡ್ರಾಗಿ ಇವತ್ತು ಅದು ಒಂದು ಅಂಧಾನುಕರಣೆನೇ. ನಮ್ಮ ಆಳಕ ಜನನನ್ನ, ನಮ್ಮ ನಾಯಕನನ್ನ ನಾವು ಅಂಧಾನುಕರಣೆಯನ್ನು ಆರಿಸ್ತೀವಿ. ಅವನನ್ನ ಆರಿಸಿ ಅವನಿಂದ ನಾವು ಏನಾಗ್ತೀವಿ, ಹಾನಿಗೊಳಗಾಗ್ತೀವಿ. ಇಲ್ಲಿ ಸಾಕಷ್ಟು ಜನರು ರಾಜಕಾರಣಿಗಳು ಆರಿಸಿ ಬಂದಿದ್ದಾರೆ, ಸಾಕಷ್ಟು ಜನ ಬಿಜಾಪುರ ಸಿಟಿ ಒಳಗೆ ಆರಿಸಿ ಬಂದಿದ್ದಾರೆ. ಆರಿಸಿ ಬರುವಾಗ ನಾನು ಈ ಉದ್ಧಾರ ಮಾಡ್ತೀನಿ ಅದು ಹೇಳ್ತಾರೆ. ಬಟ್ ಆರಿಸಿ ಬಂದ ನಂತರ ಇನ್ಯಾರ ಧರ್ಮದ ಬಗ್ಗೆ ಎತ್ತಿ ಹಿಡಿತಾರ, ಬಸವಣ್ಣ ಅಲ್ಲಿ ಆರಿಸತ್ತ ಅಂತ ಹೇಳ್ತಾರೆ. ಇಂಥವ್ರನ್ನ ನಾವು ಗುರುತಿಸಿ ನಮ್ಮ ಹೋಟವನ್ನು ನಾವು ಹಾಳು ಮಾಡ್ಕೋಬಾರ್ದು, ಒಳ್ಳೆಯವ್ರನ್ನ ಆರಿಸಿ ತರಬೇಕು ಅನ್ನೋ ನಮ್ಮ ಧರ್ಮ, ನಮ್ಮ ಭೂಮಿ, ನಮ್ಮ ಒಂದು ಜಲ, ಇವೆಲ್ಲವನ್ನೂ ಗಾಳಿ, ಇವೆಲ್ಲವನ್ನೂ ಭದ್ರವಾಗಿ ಹಿಡಿತ ರಕ್ಷಣೆ ಮಾಡುವಂತಹ ನಾಯಕನನ್ನ ನಾವು ಆರಿಸ್ಕೋಬೇಕಾಗಿದೆ. ಮೂರನೇದಾಗಿ ಕೆಲವು ಮಠ ಮಾನ್ಯರು ಕೂಡ ಸಾಮಾನ್ಯವಾಗಿ ಸ್ವಾರ್ಥಕ್ಕಾಗಿ ಬಳಸ್ಕೊತಿದ್ದಾರೆ. ಅವ್ರು ಯಾಕರೆ ಆ ಮಠಕ್ಕೆ ಹೆಂಗಾರ ಕೂತರು ಅನ್ನುವಂಥದ್ದನ್ನು ವಿಚಾರ ಮಾಡಿ ಅವರು ಬಸವಣ್ಣನ ತತ್ವ ಬಳಸೋದಿಲ್ಲ, ಅದನ್ನು ತಮ್ಮ ಹಿತಕ್ಕಾಗಿ ಏನೆಲ್ಲವನ್ನು ಬಳಸ್ಕೊತ ನಡೆದಿದ್ದಾರೆ ಇವತ್ತಿನ ಕಾಲದಲ್ಲಿ. ಸೊ ಇಂಥವೆಲ್ಲವನ್ನು ಭಕ್ತರಾದವ್ರು ನಾವು ಮುಂದೆ ಬರೋಕೆ ಜಾಗೃತರಾಗಬೇಕು ಭಕ್ತರು. ಇವತ್ತು ರಾಜಕಾರಣಿಗಳಿಂದೂ ನಮ್ಮ ಧರ್ಮ ರಕ್ಷಣೆ ಆಗಲಿ, ಬಸವ ತತ್ವವನ್ನು ಪ್ರಸಾರ ಮಾಡುವುದಲ್ಲ ಆಗುದಿಲ್ಲ, ಮಠಾಧೀಶರಿಂದಲೂ ಸಾಧ್ಯವಾಗುವುದಿಲ್ಲ, ಭಕ್ತರಿಂದ ಸಾಧ್ಯ ಆಗ್ಬೋದು. ಭಕ್ತರು ಮೊದಲು ಎಚ್ಚರಗೊಳ್ಳಬೇಕು. ನಮ್ಮ ನಿಜಾಚರಣೆಗಳು ಯಾವುವು ಅದನ್ನು ನಾವು ತಿಳ್ಕೊಬೇಕು. ನಾವು ಉದಾಹರಣೆಗೆ ಒಂದು ಹೇಳ್ತೀನಿ. ನಿಜಾಚರಣೆಗಳಲ್ಲಿ ಒಂದೇ ಒಂದು, ಸಾಮಾನ್ಯವಾಗಿ ಇವತ್ತು ನಾವು ಲಗ್ನಕ್ಕೆ ಹೋಗ್ತೀವಿ. ಆ ಲಗ್ನದಲ್ಲಿ ನಾವು ಬೇರೆಯವ್ರಿಗೆ ಹೇಳೋದು ಬೇಡ, ನಾವೇ ಆ ಲಗ್ನ ಕುರಿತು ಹೂ ಒಯ್ಯುವಂಥದ್ದು ವಚನಗಳಲ್ಲಿ ನಾವು ಕಾಣ್ತೀವಿ. ನಾವು ಯಾರೂ ಮಾಡ್ತಾ ಇಲ್ಲ ಇವತ್ತಿನ ಕಾಲದೊಳಗಡೆ. ಅಂತ ಒಂದು ವಚನ ಶಾಂಡು ಆಗ್ಲೇ ಕೊಟ್ಟಿದ್ದಾರೆ. ಉದಾಹರಣೆಗಾಗಿ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ. ಇವತ್ತು ನಾವು ನನ್ನ ಮಗನ ಲಗ್ನ ಮಾಡ್ಬೇಕಂದ್ರೆ ನಾವು ಜ್ಯೋತಿಷ್ ಕೇಳಕ್ ಅವ್ರ ಕಡೆ ಹೋಗ್ತೀವಿ. ಇದು ಮೂರ್ಖತನ ಅಲ್ಲವೇನ್ರಿ? ಇದು ಏನು ಅಂದನ ಕಡೆ ಅಲ್ಲೇನ್ರಿ? ಇಂಥ ವಚನ ನಮ್ಮ ಮುಂದೆ ವೈಜ್ಞಾನಿಕ ವೈಚಾರಿಕ ನಮ್ಮ ಮುಂದೆ ಇರ್ಲಕ್ಕಾಗಿನೇ, ಶರಣ ಕೊಡ್ಲಕ್ಕಾಗಿನೂ ಕೂಡ ನಾವು ಹೋಗ್ತೀವಿ ಕೇಳಕ್. ನಮ್ಮ ಮನೆಯೊಳಗನೆ ತಂದೆ ತೀರ್ಕೊಂಡಾಗ ಇನ್ನೇನೋ ಕೇಳಕ್ ಹೋಗ್ತೀವಿ. ಅವ್ರು ಆಗಿನ ಮೂಲ ಹಸ್ತಾರ 50,000 ರೂಪಾಯಿ ಕೊಡ್ತೀವಿ. ಇದು ಮೂರ್ಖತನ ಅಥವಾ ಜಾತಕ ಕಥೆ ಅಲ್ಲವೇನ್ರಿ? ಇದು ಅದಕ್ಕೆ ನಾವು ಮೊದಲು ಶುದ್ಧ ಆಗ್ಬೇಕು. ನಮ್ಮ ಆಚರಣೆಗಳು ಯಾವುವು ಅನ್ನೋದು ನಾವು ತಿಳ್ಕೋಬೇಕು. ಮತ್ತು ನಾವು ಯಾವುದೇ ತರದಂತ ಪಂಚಾಂಗ ಕೇಳೋದು, ಅಲ್ಲಿ ಗಣಗಳ ಮೇಳೈಸೋದು. ಗಣಗಳು ಹೆಣ್ಮಕ್ಳು ಕನ್ಯಾನ್ ಗಣ 28 ಇರ್ಬೇಕಂತ, ವರ್ಣ ಗಣ 48 ಇರ್ಬೇಕಂತ, ಅವ್ನ ಗಣ ಯಾವಾಗಲೂ ಹೆಚ್ಚಿರ್ಬೇಕಂತ. ಇದನ್ನೇ ಕುರಿತು ಈ ವಚನ ಬಸವಣ್ಣವ್ರು ಹೇಳಿದಾರೆ. ಒಂದು ಗಣ ಕೂಡಲಿಲ್ಲ ಅಂದ್ರೆ ಆ ಲಗ್ನ ಮುರಿದೇ ಬಿಡ್ತದೆ. ಸೊ ಈ ಒಂದು ಅಂಧಾನುಕರಣೆಗಳನ್ನು ನಮ್ಮ ಮನುಷ್ಯನೊಳಗೆ ಬೇರೂರ್ಯವ, ಅವುಗಳನ್ನ ಹೋಗ್ಬೇಕಾದ್ರೆ ಟೈಮ್ ತಗೋತದ. ಇದಕ್ಕ ನಾವು ಭಯ ಬಿಡ್ಬೇಕು. ಮೊದಲ ನಾವ್ ಯಾಕೆ ಹಂಗ ಮಾಡ್ತೀವಿ ಅಂದ್ರೆ 900 ವರ್ಷಗಳಿಗೆ ನಮಗೆ ಈ ವೈದಿಕ ವಿಷಯದಲ್ಲಿ ಸಿಕ್ಕು, ಕರ್ಮಠಗಳಲ್ಲಿ ಸಿಕ್ಕು ನಾವು ಒದ್ದಾಡ್ತಾ ಇದ್ದೀವಿ. ಅವುಗಳನ್ನ ಹೊರಗೆ ಬರ್ಬೇಕಂದ್ರ ನಾವು ಜಾಗೃತರಾಗಬೇಕು, ಧೈರ್ಯವಂತರಾಗಬೇಕು, ಭಯ ನಮ್ಮಿಂದ ಹೋಗ್ಬೇಕು. ಇದರಿಂದ ನಮ್ಗೆ ಏನಾಗಲ್ಲ. ಉದಾಹರಣೆಗೆ ಒಂದು ನಿಂಬೆ ಹಣ್ಣು ರಸ್ತೆದಾಗ ಬಿದ್ದಾಗ ದೂರ ಹಾಯ್ದು ಹೋಗ್ತೀವಿ. ಏನ್ ಕಾರಣದ ಭತ್ತ ಒದಿರಿ, ಅದಕ್ಕ ಆ ನಿಂಬೆ ಹಣ್ಣಿಗೆ ಒದಿರಿ, ಆ ತೆಂಗಿನಕಾಯಿ ಒದಿರಿ, ಏನು ಮಾಡುದಿಲ್ಲ. ಆದ್ರೆ ನಾವು ಭಯ ಹೊಟ್ಟು ಆ ಭಯ ಮರ್ತು ಬಿಡ್ಬೇಕು. ಹಿಂಗೆಲ್ಲ ಅನುಸರಿಸಿದಾಗ ಮಾತ್ರ ಈ ವೈಚಾರಿಕ ಮತ್ತು ವೈಜ್ಞಾನಿಕ ನಿಜ ಆಚರಣೆಗಳು, ನಮ್ಮ ಲಿಂಗಾಯತ ಧರ್ಮದ ನಿಜ ಆಚರಣೆಗಳು ನಾವು ಅನುಸರಿಸಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಹೇಳ್ತೀನಿ. ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತು ಪಟ್ಟಣ ಸರಿಗೂ ಮತ್ತು ಸಂಗಮೇಶ ಗುರುಗಳಿಗೂ ತುಂಬಾ ಧನ್ಯವಾದಗಳು. ನಾವು ಮಾಡ್ತಿದ್ದೀವಿ, ಹೀಗೆ ಎಲ್ಲರೂ ಮಾಡ್ಲಿ, ಕೈ ಜೋಡಿಸ್ಲಿ ಅಂತ ಹೇಳಿ ನಾವು ನಿನ್ನೆ ಅವಧಿಯಲ್ಲಿ ಮಾಡಿದೆವು. ಗಂಗಾಧರ್ ಸರ್ ಹೇಳಿದಾಗೆ ಸುಮಾರು ಜನ ಅರ್ಥ ಮಾಡ್ಕೊಂಡ್ರು ಅನ್ನುವಂಥದ್ದು ನೋಡ್ತೀವಿ. ಕಿಂಚಿತ್ತಾದ್ರೂ ನಾವು ಬದಲಾವಣೆ ತರಲಕ್ಕೆ ಪ್ರಯತ್ನ ಮಾಡ್ಬೇಕು. ಆಗುದಿಲ್ಲ ಅಂತ ಕುತ್ಕೋಬಾರ್ದು. ಈ ಒಂದು ವಿಷಯ ಹೇಳ್ತಾ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಸರ್ ಬಹಳ ಧನ್ಯವಾದ.
ನಿಮ್ಮ ಅದ್ಭುತ ವೈಚಾರಿಕ ಮಾತುಗಳ ಕೇಳಿ ಬಹಳ ಖುಷಿ ಆಯ್ತು. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 700ಕ್ಕ ಅಧಿಕ ಜನ ಸೇರಿಸಿ ಒಂದು ಬಸವ ತತ್ವ ಬಿತ್ತುವಂತ ಕೆಲಸ ಮಾಡಿರಲ್ಲ, ಬಹಳ ಸಂತೋಷ ಪಡುವಂತ ಸಂಗತಿ. ಬಹಳ ಖುಷಿ ಆಗ್ತಾ ಇದೆ. ನಿಮ್ಮಂತ ವ್ಯಕ್ತಿಗಳು ಮುಂದೆ ಬಂದಾಗ ನಮ್ಮ ಬಸವ ತತ್ವ ಖಂಡಿತವಾಗಿಯೂ ಈ ಹೆಚ್ಚು ಕಮ್ಮಿ ನಮ್ಮ ದೇಶದ ಉದ್ದಗಲಕ್ಕೂ ಬೆಳೆಯುತ್ತದೆ ಅಂತ ಬಹಳ ಆಶಾಭಾವನೆ ನನ್ನದಾಗಿದೆ. ಬಹಳ ಖುಷಿ ಆಯ್ತು ನಿಮ್ಮ ವಿಚಾರಗಳು ವಿನಿಮಯ ಮಾಡ್ಕೊಂಡಿದ್ದಕ್ಕೆ. ಶರಣು ಶರಣಾರ್ಥಿಗಳು ಸರ್, ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದ ಬಿರಾದರ್ ಸರ್. ಅತ್ಯಂತ ಪ್ರಭಾವವಾಗಿ ನಿನ್ನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸುಮಾರು 700 ಜನ ಭಾಗವಹಿಸಿ ಶರಣ ತತ್ವ ಪ್ರಸಾರದಲ್ಲಿ ಬಿಜಾಪುರದಲ್ಲಿ ಆಯ್ತು. ಎಲ್ಲರಿಗೂ ಸಂತೋಷ ತಂದಿದೆ. ದೊಡ್ಡ ಕೆಲಸ ಇದು. ಮತ್ತೆ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ, ಅಷ್ಟೇ ನಿರಾಶವಾದಿ ಪರಿಸ್ಥಿತಿ ಏನೂ ಇಲ್ಲ. ಬಟ್ ಅದೇ ರೀತಿ ನಾವೆಲ್ಲರೂ ಹೊಗಳ್ಕೊಳ್ಳುವಂತ ಹೆಮ್ಮೆ ಪಡುವಂತ ಪರಿಸ್ಥಿತಿನೂ ಇಲ್ಲ. ಐ ಥಿಂಕ್ ಇದರ ನಿಟ್ಟಿನಲ್ಲಿ ಈ ದಾರಿಯಲ್ಲಿ ಪ್ರಯಾಣ ಶುರುವಾಗಿದೆ. ಅದು ಗಟ್ಟಿಯಾಗಿ ಈ ನಿಜಾಚರಣೆಗಳ ಬಗ್ಗೆ ಗಟ್ಟಿ ಚಿಂತನೆ ನಡೆದು ನಮ್ಮ ಎಲ್ಲ ಶರಣರಿಗೆ ಹಂಚಿ ಅವರ ನಡೆ ನುಡಿಗಳನ್ನ ಸರಿ ಮಾಡುವಂತ ನಡೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ನಡಿಗೋಣ ಅಂತ ಹೇಳ್ತಾ ಈ ಬಿಜಾಪುರ ಸರ್ ಹೇಳಿದಂಗೆ ಒಂದು ಮಾತು ಈ ಸಮಯದಲ್ಲಿ ಹೇಳಬೇಕು. ನಮ್ಮಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ, ಇಲ್ಲ ಅಂತಿಲ್ಲ. ಬಸವಣ್ಣವ್ರ ಹೆಸರ ಮೇಲೆ ಸಂಘ ಸಂಸ್ಥೆಗಳಿವೆ. ಈಗ ಇದ್ದು ಅವರು ಮುಂದೆ ಬಂದು ಕೆಲಸ ಮಾಡುವಂತ ಮನಸ್ಥಿತಿ ಒಳಗ ಅವ್ರಿಲ್ಲ. ಸರ್ ಹಂಗೆ ಬಿಜಾಪುರಲ್ಲಿ 700-800 ಜನ ಸೇರಿಸಿ ಒಂದು ಒಳ್ಳೆ ಅದ್ಭುತವಾದಂತ ಏನು ಫಂಕ್ಷನ್ ಮಾಡಿದ್ರು, ಆ ನಿಟ್ಟಿನೊಳಗೆ ನಮ್ಮ ಸಂಘ ಸಂಸ್ಥೆ ಜವಾಬ್ದಾರಿ ಹೊತ್ಕೊಂಡು ಜನ ಮುಂದೆ ಬಂದು ಕೆಲಸ ಮಾಡಿದ್ರೆ ಬಹಳ ಇನ್ನೂ ಒಂದು ವೇಗವಾಗಿ ನಮ್ಮ ಬಸವ ತತ್ವ ಬೆಳೆಯುತ್ತೆ. ಆ ನಿಟ್ಟಿನೊಳಗೆ ನಮ್ಮ ಸಂಘ ಸಂಸ್ಥೆ ಉಳಿದ ಸಂಘ ಸಂಸ್ಥೆ ಕೆಲಸ ಮಾಡ್ಲಿ ಅನ್ನೋದೇ ನಮ್ದೊಂದು ಆಶೆ ಭಾವನೆ. ಒಂದು ಇದಕ್ಕೆ ಜೊತೆ ಒಂದು ಹಿನ್ನೆಲೆ ನಿಮ್ಗೆ ಹೇಳಬೇಕು. ಏನಾದ್ರೂ ನಮ್ಮ ಬಸವ ತತ್ವ ನೀವು ಇಷ್ಟು ಜನ ಏನಾದ್ರೂ ತಿಳ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಲಿಂಗಾನಂದ ಸ್ವಾಮೀಜಿಗಳು ಮಾತಾಜಿ ಅವ್ರದ್ದು ಒಂದು ಅದ್ಭುತವಾದಂತ ಕೊಡುಗೆನೆ ಅಂತ ನಾನು ಹೇಳ್ಕೋಬಹುದು. ಇಲ್ಲಾಂದ್ರೆ ಇಷ್ಟು ವೇಗವಾಗಿ ಬಸವ ತತ್ವ ನಮಗ್ ಇನ್ನೂ ಸಿಗ್ತಾ ಇದ್ದಿಲ್ಲ, ಇನ್ನ ನಮಗ್ ಲೇಟೇ ಆಗ್ತಾ ಇತ್ತು. ಲಿಂಗಾನಂದ ಸ್ವಾಮೀಜಿ ಅವ್ರದ್ದು ಮಾತಾಜಿ ಅವ್ರದ್ದು ಒಂದು ಅದ್ಭುತ ಸೇವೆ ಈ ನಾಡಿಗೆ ನಮ್ಮ ಸಮಾಜಕ್ಕೆ ಸಿಕ್ಕಿದೆ ಅಂತ ನಾವು ಹೇಳ್ಕೋಬಹುದು ಸರ್. ಖಂಡಿತ ಅವರ ಸೇವೆ ಅಲ್ಗಾಳಿಯುವಂತದಲ್ಲ. ಇವತ್ತು ಕರೆಕ್ಟ್, ನೀವು ಸರಿಯಾಗಿ ಹೇಳಿದ್ರಿ. ಅವರು ಎಷ್ಟು ಬಸವ ತತ್ವ, ಇಷ್ಟು ಪ್ರಸರಣೆಗಾಗಿ ಅವರ ಸೇವೆ ಅಥವಾ ಅವರ ಚಿಂತನೆ ಅವತ್ತು ಇವತ್ತು ಈಗ ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗಿದೆ. ಸರ್ ಇನ್ನೊಂದು ನಮ್ದು ಬಿಜಾಪುರ ಸರ್ಗೆ, ಬಿರಾದರ್ ಸರ್ಗೆ ಒಂದು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಅಲ್ಲಿ MB ಪಾಟೀಲ್ ಅವರು ಇದ್ದಾರೆ. ನಾನು ಬಸವ ಜಯಂತಿ ಪೂರ್ವದಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದೆ. ಕೇವಲ ಬಸವ ಜಯಂತಿ ಅಥವಾ ನಾವು ಏನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಆಗಿ ಘೋಷಣೆ ಆಗಿದೆ, ಕೇವಲ ಘೋಷಣೆಗೆ ಸೀಮಿತ ಆದಂತ ಒಂದು ಘೋಷಣೆ. ಹಾಗಾಗಿ ಅದೊಂದು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಒಂದು ಏನಾಗಬೇಕು, ನಾವು ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಬಸವಣ್ಣವರ ಭಾವಚಿತ್ರ ಕಡ್ಡಾಯವಾಗಿ ಇಟ್ಟು ಬಸವಣ್ಣವರ ಪೂಜೆ ಆಗಿದ್ಮೇಲೆ ಧ್ವಜಾರೋಹಣ ಮಾಡ್ಬೇಕು. ಆಮೇಲೆ ಪ್ರತಿ ತಾಲೂಕದಲ್ಲಿ ಒಂದು ಪ್ರಜಾಸೌಧ ಒಂದು ಕಟ್ತಾ ಇದ್ದಾರೆ. ಆ ಸೌಧದಲ್ಲಿ ಬಸವಣ್ಣವರ ಒಂದು ಪ್ರತಿಮೆ ಅನಾವರಣ ಆಗ್ಬೇಕು ಅಂತ ಒಂದು ನಾವು ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೀವಿ. MB ಪಾಟೀಲ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಮತ್ತೆ ಇಮೇಲ್ ಮೂಲಕನು ಕಳಿಸಿದೀವಿ. ತಾವು ಬಿಜಾಪುರ ಜಿಲ್ಲೆಯಿಂದ ಸ್ವಲ್ಪ ಇದು ಕೆಲಸ ಮಾಡಿದ್ರೆ ಇನ್ನಷ್ಟು ವೇಗವಾಗಿ ನಮ್ಗೆ ಒಂದು ಕೆಲಸ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಎಸ್ ಸರ್, ನಾವು ಕೈ ಜೋಡಿಸೋಣ ಸರ್. ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅಕ್ಕ ಮಾದೇವಿ ಒಂದು ಬೆತ್ತಲೆಯನ್ನು ಏನು ನಮ್ಮ ಮಹಿಳಾ ವಿಶ್ವವಿದ್ಯಾಲಯದೊಳಗೆ ತೊರವಿಯೊಳಗೆ ಏನು ಅದು ಅಕ್ಕ ಮಾದೇವಿ ಮೂರ್ತಿ ಇದೆಯಲ್ಲ, ಅದು ಮಹಿಳಾ ಕುಲಕ್ಕೆ ಒಂದು ತರ ಇದು ಆಗುವಂತದ್ದು. ಹೌದು, ಒಳ್ಳೇದಿದೆ. ಅದು ಒಳ್ಳೆ ಪ್ರತಿಭಟನೆ ಇದೆ. ಅದು ಬದಲಾವಣೆ ಆಗ್ಬೇಕದು. ಹೌದು, ನಿನ್ನೆ ಮತ್ತೆ ಪ್ರತಿಭಟನೆ ಮಾಡಿ ಕೊಟ್ಟು ಬಂದಿವ್ರಿ ಸರ್. ನಿನ್ನೆಲ್ಲ ಮೊನ್ನೆ ಕೊಟ್ಟು ಬಂದಿದೀವ್ರಿ. ನಿನ್ನೆ ಇದು ನಾವು ಪ್ರೋಗ್ರಾಮ್ ಮಾಡಿವಿ. ಈಗ ಮತ್ತೆ ನಾವು ಇನ್ನೊಂದು ತಿಂಗಳ ಒಂದ್ ನಿಮಿಷ ಸರ್, 1 ತಿಂಗಳ 20 ಬಿಟ್ಟು ನಾವು ಮತ್ತೆ ಮನವಿ ಕೊಡ್ತೀವಿ. ಕುಳ್ಳಿಲ್ಲ ಅಂದ್ರೆ ನಾವು ಅಲ್ಲಿ ಶಾಂತಿಯುತ ಹೋರಾಟ ಮಾಡಕ್ ನಾವು ಒಂದು ತೀರ್ಮಾನ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ನಿಮ್ಮದು ಏನ್ ಹೇಳಿದ್ರಲ್ಲ ಅದನ್ನ ನಾವು ಗಮನ ಹರಿಸ್ತೀವಿ ಸರ್. ಇದೇ ರೀತಿ ಎಲ್ಲಾ ಜಿಲ್ಲಾ ವೈಸ್ಗಳು ಆಗ್ಬೇಕು. ಹೌದು ಆಗ್ಬೇಕಾಗಿದೆ.
ಏನ್ ನಮ್ ಸಂಘಟನೆಗಳಿವೆ, ನಮ್ಮ ಸಂಘಟನೆ ಜನ ಮುಂದೆ ಬಂದು ಹೆಂಗ ನಾವು ಜವಾಬ್ದಾರಿ ತೋಲಕ್ ಮುಂದೆ ಬರ್ತಾ ಇದೀವಿ, ಹೆಂಗ ನಾವು ಫ್ಲೆಕ್ಸಲ್ಲಿ ಫೋಟೋ ಹೆಸರು ಹಾಕೋತಿದ್ದೀವಿ, ಹಂಗ ನಮ್ಮ ಕೆಲಸ ಮಾಡ್ಲಿಕ್ಕೂ ನಾವು ಮುಂದೆ ಬರುವಂತ ಕೆಲಸ ಆಗ್ಬೇಕು. ಸುಮ್ಮನೆ ನಾಟಕೀಯವಾಗಿ ನಾವು ಏನೋ ತೋರಿಕೆಯಾಗಿ ಮಾಡೋದ್ ಬೇಡ. ನಾವು ಅಭಿಮಾನದಿಂದ ಒಂದು ಅಭಿಮಾನ ಇಟ್ಕೊಂಡು ಕೆಲಸ ಮಾಡಿದಾಗ ಬಸವ ತತ್ವ ಇನ್ನಷ್ಟು ವೇಗವಾಗಿ ಬೆಳೆಯುತ್ತೆ ಅಂತ ನನ್ನೊಂದು ಆಶೆ ಭಾವನೆ ಇದೆ. ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕು, ನಿಮ್ಮ ಜಿಲ್ಲೆಯಲ್ಲಿ ಇರುವಂತ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿ ಬಗ್ಗೆ ನಾವು ಹಲವು ರೀತಿಯಲ್ಲಿ ಬಹಳ ಪ್ರತಿಭಟನೆ ಮಾಡಿದೀವಿ, ಹೆಸರು ಹೇಳಕ್ ಇಚ್ಛೆ ಪಡ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ವಿರುದ್ಧ ನಾವು ಪ್ರತಿಭಟನೆ ನಿರಂತರವಾಗಿ ಮಾಡ್ಕೊಂಡ್ ಬರ್ತೀವಿ. ಆ ವ್ಯಕ್ತಿ ಬಸವ ತತ್ವದ ಬಗ್ಗೆ ಬಹಳ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ತಾವು ಆ ದಿಸೆಯಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ನೀವು ಆ ಜಿಲ್ಲೆದವ್ರು ಇದ್ರಿ, ಬಸವ ಬಗ್ಗೆ ಬಹಳ ಅಭಿಮಾನ. ಹೌದ್ ಸರ್, ಹೌದ್ರಿ. ಮಾಡೋ ಸವಲತ್ತಿ ನಮ್ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಮಾಡೋಣ ಸರ್. ಬಟ್ ಧೈರ್ಯ ಮಾಡ್ಕೋಬೇಕು. ನೀವು ಆಗಲ್ಲ ಒಂದು ಮಾತಂದ್ರಿಲ್ಲ, ಆ ಸಂಘಟನೆಗಳು ಮುಂದೆ ಬರ್ತಾ ಇಲ್ಲ ಅಂತ. ಆ ಸಂಘಟನೆ ಬಿಟ್ಟು ನಾವೇ ಆದಂತ ಯಾರು ಸಮಾಜದೊಳಗೆ ಅದಾರಿ ಶರಣರನ್ನು ಮೇಲೆ ತರಲಿಕ್ಕೆ ಅವ್ರು ಸಾಕಷ್ಟು ಎಲ್ಲಾ ರೀತಿಯಿಂದ ಸಿದ್ಧರಿದ್ದಾರ. ಅಂತವ್ರು ಗುರುತಿಸಿ ಆ ಸಂಘಟನೆ ಕಟ್ಟಬೇಕು. ಒಂದು ನಾನು ಈ ಸಮಾಜದಲ್ಲಿ ಹೇಳಬೇಕು, ನಾನು ಹೇಳ್ಕೊಂಡಂಗ ಆಗುತ್ತೆ. ನಿಮ್ಮ ಜಿಲ್ಲೆ ಇರುವಂತ ಒಬ್ಬ ನಾಯಕನ ಬಗ್ಗೆ, ಆಮೇಲೆ ಏನು ಈಗ ಕನೇರಿ ಶ್ರೀಗಳ ಬಗ್ಗೆ ನಾವು ಎಲ್ಲಾ ಮಾತಿಲ್ ಪ್ರತಿಭಟನೆ ಮಾಡಿದೀವಿ, ಎಲ್ಲಾ ಮಾತಿಲ್ ಲೆಟರ್ಗಳು ಕೊಟ್ಟಿದ್ದೀವಿ, ಎಲ್ಲಾ ಮಾತಿಲ್ ಉಗ್ರವಾಗಿ ಖಂಡನೆ ಪ್ರತಿಭಟನೆ ಆದಾಗ ಇವು ವ್ಯಕ್ತಿಗಳು ನಮಗೆ ನಮ್ಮನ್ನು ಕೊಲೆ ಬೆದರಿಕೆ ಮಾಡುವ ಮತ್ತು ನಮ್ಮನ್ನು ಹೆದರಿಸುವ, ನಮ್ಮನ್ನ ಸಾಯಿಸುವ ವ್ಯವಸ್ಥೆ ಸಹಿತ ನಿಮ್ಮ ಜಿಲ್ಲೆ ಇರುವಂತ ವ್ಯಕ್ತಿ ಮತ್ತ ಕನೇರಿ ಶ್ರೀಗಳಿಂದ ಆಯ್ತು ನಮ್ಮ ಮೇಲೆ. ಇದು ನಾನು ಹೇಳೋ ತಪ್ಪಿದೆ, ಆದ್ರೂ ನಾವೇನ್ ಹೇಳಿದೀವಿ ನೋಡಿ, ಒಂದ್ಸಲ ಹುಟ್ಟಿದ್ಮೇಲೆ ಯಾವ್ದೋ ಒಂದಿನ ಸಾಯ್ಬೇಕೆ, ಒಂದ್ ದಿವ್ಸ 4 ದಿವ್ಸ ಲೇಟ್ ಆಗುತ್ತೆ, 4 ದಿವ್ಸ ಬೇಗ ಹೋಗ್ತೀವಿ ಅಷ್ಟೇ. ಬಟ್ ನಮ್ಮ ಸಿದ್ಧಾಂತಕ್ಕಾಗಿ ನಾವು ಸಾಯಕ್ ರೆಡಿ ಇದ್ದೀವಿ. ನಾವು ಯಾವ್ದೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ. ನೀವು ಮಾಡೋದು ತಪ್ಪಿದೆ, ನೀವು ಟೀಕೆ ಮಾಡೋದು ಸರಿ ಅಲ್ಲ, ನೀವು ಬೇರೆ ಸಮಾಜನ ಟೀಕೆ ಮಾಡಿ ನಮ್ಮ ಸಮಾಜದ ಟೀಕೆ ಮಾಡಿ ನಮ್ಮ ತತ್ವವನ್ನು ತುಳಿಯಂತ ಕೆಲಸ ನೀವು ಮಾಡೋದಲ್ಲ ಅಂತ 16 ಬಹಳ ಸಲ ಹೇಳಿದ್ವಿ ಸರ್ ವಿಷಯ. ನಾವು ಮತ್ತೆ ಯಾವ್ದಕ್ಕೂ ಹಿಂದೆ ಜರೋ ವ್ಯಕ್ತಿ ಅಲ್ಲ. ವಿಷಯ ಬೇರೆ ಕಡೆ ಹೊರಡ್ತಾ ಇದೆ, ದಯವಿಟ್ಟು ಏನಾಗ್ಬೇಕಿದ್ರಿ ಸರ್, ನಾವು ಮೊದಲು ನಮ್ಮ ನಡೆ ನುಡಿ ಒಂದ್ ಆಗ್ಬೇಕಿದ್ರೆ ನಮ್ಮ ಮೊದಲ ಹೌದೌದೌದು ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳು ಏನ್ ನಾವು ನಿಜಾಚರಣೆಗಳಿಂದ ದೂರ ಇದ್ದೇವಲ್ಲ, ನಾವು ನಿಜಾಚರಣೆಯನ್ನು ನಡೆ ನುಡಿ ಒಂದಾಗಬೇಕು. ಅದನ್ನ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತ, ನಮ್ಮ ಬೀಗರ ಮನಿ, ನಮ್ಮ ಸಂಬಂಧಿಕರ ಮನಿ, ನಾವೆಲ್ಲ ನಮ್ಮ ಊರ, ನಮ್ಮ ತಾಲೂಕ್ ಹಿಂಗೆಲ್ಲ ಸ್ಪ್ರೆಡ್ ಹಾಕೋತ್ ಹೋದಾಗ ಒಂದು ಬಲ ಬರ್ತದ. ಅವಾಗ ನಾವು ನಮ್ಮನ್ನ ಯಾಕೆ ಕೆಣಕ್ತಿರಪ್ಪ, ನಮ್ಮನ್ನ ಬೇಡ, ನಿಮ್ಮನ್ನ ಏನಾದ್ರೂ ನಾವು ಕೆಣಕ್ತಿವೇನು, ನಾವು ನಿಮ್ಮ ವಿರೋಧಿಗಳಲ್ಲ, ನಾವು ನೀವು ವಿರೋಧಿಗಳಲ್ಲ, ನಮ್ಮ ವಿರೋಧಿಗಳು ನೀವ್ಯಾಕೆ ಆಗ್ತೀರಿ ಅಂತ ಈ ರೀತಿ ಅವ್ರನ್ನ ಕನ್ವಿನ್ಸ್ ಒಂದು ನೀವು ತಿಳ್ಕೊಳ್ಳಿ, ಬಸವ ತತ್ವ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಏನ್ ಸಾಕ್ತಾನಲ್ಲ ಆ ವ್ಯಕ್ತಿ ಮೇಲೆ ನಿರಂತರವಾಗಿ ದಾಳಿ ಆಗ್ತಾವ. ಇದು ವಾಸ್ತವ ವಿಚಾರವಿದೆ. ವಾಸ್ತವ. ನೀವ್ ಎಷ್ಟೇ ನಿಮ್ ಮನೇಲಿ ನೀವು ಕೂತ್ಕೊಂಡಿದ್ರು, ಹೊರಗಿನ ಜನ ಬಂದು ನಿಮ್ಮ ಮೇಲೆ ದಬ್ಬಾಳಿಕೆ ದಾಳಿ, ನಿಮ್ಮನ್ನ ಹೆದರ್ಸೋದು ಬೆದರ್ಸೋದು ಆಗುತ್ತೆ. ಇದು ಬಸವಣ್ಣ ಅವ್ರಿಗೆ ಬಿಟ್ಟಿಲ್ಲ, ನಿಮ್ಗ ಬಿಡೋದಿಲ್ಲ. ಎಂ ಕಲಬುರ್ಗಿ ಅವ್ರದ್ದು ಉದಾಹರಣೆ ನಮ್ಮ ಮುಂದೆ ಇದೆ. ನಾವು ಇಲ್ಲ ನಮ್ಮ ಸಂಘಟನೆ ಮಾಡಿದ್ರೆ ನಮ್ಗ ಬಲ ಸಿಗುತ್ತೆ ಅನ್ನೋದು ಹುಚ್ಚು ಕಲ್ಪನೆ ಇದೆ. ನಾವು ಸಂಘಟನೆ ಮಾಡೋಣ, ಇಲ್ಲ ಅಂತಿಲ್ಲ. ನಾವು ಸತ್ಯ ನೇರವಾಗಿ ಇದ್ದಿ ಮಾತು ಹೇಳೋಂತ ವ್ಯಕ್ತಿಗೆ ಈ ಸಮಾಜ ಸ್ವಲ್ಪ ಎಲ್ಲೋ ಒಂದ್ ಕಡೆ ತನ್ನ ದವಡೆಯಲ್ಲಿ ಇಟ್ಟುಕೊಳ್ಳುವಂತ ವ್ಯವಸ್ಥೆ ಈ ಸಮಾಜದಲ್ಲಿ ಇದೆ. ಹಿಂದಿನಿಂದ ಇದೆ, ಮುಂದೆ ಇರುತ್ತೆ, ಇವತ್ತಿನ ದಿವಸಲ್ಲಿ ಇರುತ್ತೆ ನೋಡಿ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ದು ಏನಿದೆ, ನಮ್ದು ಹೋರಾಟ ನಾವು ಖಂಡಿತವಾಗಿ ಮಾಡೋಣ. ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋದೇ ಒಂದು ಮೂಲ ಆಶಯ ನಮ್ದು. ಖಂಡಿತ ಸರ್. ಅಂದ್ರೆ ನಾವ್ ಯಾರು ವಿರೋಧಿಗಳಲ್ಲ, ನಮ್ಮ ತತ್ವವನ್ನು ನಾವು ಪ್ರಸಾರ ಮಾಡೋದು, ಆ ಜನ ತಾನೇ ನಮ್ ಜೋಡಿ ಸೇರ್ತಾರೆ. ನಾವ್ ಯಾರು ವಿರೋಧಿಗಳು ಅಲ್ಲ, ಯಾರಿಗೂ ನಾವು ಬೇಯೋದು ಬೇಡ. ಖಂಡಿತ. ಶರಣಾರ್ಥಿ ಸರ್, ಐ ಥಿಂಕ್ ಇವತ್ತು ವಿಷಯ ಪೂರಕವಾಗಿ ಸಂವಾದ ಚಿಂತನೆಯಲ್ಲಿ ಅತ್ಯಂತ ಸಫಲಕಾರಿಯಾಗಿ ನಮ್ಮೆಲ್ಲರ ಕಣ್ತರಿಸಿದೆ. ಬಟ್ ಎಲ್ಲರ ಆಶಯನು ಒಂದೇ ಆಗಿರೋದ್ರಿಂದ ನಾವು ದಾರಿನಲ್ಲಿ ಇದ್ದೇವೆ. ಹಲವಾರು ಪ್ರಭಾವಿ ವ್ಯಕ್ತಿಗಳು ಅಥವಾ ಪ್ರಭಾವ ಮತ್ತೆ ಅಂಧಾನುಕರಣೆ, ವಿಜೃಂಭಣೆ ಇವುಗಳಿಂದ ಹೊರಗೆ ಬಂದು ಬಸವ ತತ್ವದ ಮೂಲ ಆಚರಣೆ ಏನು, ಬಸವ ತತ್ವದ ಮೂಲ ತತ್ವಗಳು ಏನು ಅನ್ನೋದನ್ನ ನಮ್ಮನ್ನ ನಾವೇ ಗಟ್ಟಿ ಮಾಡ್ಕೊಳ್ತಾ ಸಮಾಜದಲ್ಲಿ ಮಾದರಿ ಆಗ್ಬೇಕು. ಈ ನಿಜಾಚರಣೆಗಳ ಬಗ್ಗೆ ಒಂದು ಒಮ್ಮತದ ಅಭಿಪ್ರಾಯ ಸಮಾಜದಲ್ಲಿ ಒಳಗೊಂಡು ನಾವು ನಮ್ಮನ್ನ ತಿದ್ದುಕೊಂಡ ಪ್ರಯತ್ನ ಮಾಡ್ಕೊಂಡಾಗ ಈ ನಿಜಾಚರಣೆ ಮತ್ತೆ ಬಸವ ತತ್ವದ ವೈಚಾರಿಕತೆ
ಎಲ್ರಿಗೂ ಮಾದರಿ ಆಗುತ್ತೆ. ಹಾಗಾಗಿ ನಮ್ಮ ಸಂಘಟನೆ ಈ ಹೋರಾಟಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನ ಸಮರ್ಪಿಸಿದ ಸಂಗಮೇಶ್ ಜವಾದೀಶ್ವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ ನಾವು 328ನೇ ಚಿಂತನ ಸಂವಾದ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಎಂದಿನಂತೆ ಒಂದು ನಿಮಿಷ ಮಾತಾಡ್ಬೋದಾ ಸರ್? ಒಂದೇ ನಿಮಿಷ ಚುಟುಕವಾಗಿ. ಏನಿಲ್ಲ, ಒಂದು ಸಣ್ಣ ವ್ಯಕ್ತಿಗೆ ತಮ್ಮ ಸಂಸ್ಥೆಯಿಂದ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ಮೊದಲನೇದಾಗಿ ತಮಗೆ, ತಮ್ಮ ಸಂಸ್ಥೆಯ ಎಲ್ಲ ಸಮಸ್ತ ಸಿಬ್ಬಂದಿಗಳಿಗೂ ಹಾಗೂ ಈ ಒಂದು ಸಭೆಯಲ್ಲಿ ಜಾಯಿನ್ ಆದಂತ ಎಲ್ಲ ಶರಣ ಬಂಧುಗಳಿಗೂ, ಭಕ್ತಿಯ ಶರಣಾರ್ಥಿಗಳು. ಎಲ್ಲೋ ಒಂದು ಕಡೆ ವಿಷಯ ಸ್ವಲ್ಪ ಆವೇಶದಲ್ಲಿ ವಿಷಯಾಂತರ ಆಗಿರ್ಬೋದು, ಕ್ಷಮೆ ಯಾಚಿಸುತ್ತಾ ಮತ್ತೊಮ್ಮೆ ತಮ್ಮ ಒಂದು ಸಂಸ್ಥೆಯಲ್ಲಿ ಉಪನ್ಯಾಸ ಕೊಡುವಂತ ಸೌಭಾಗ್ಯ ನಮ್ಮೆಲ್ಲರದು ಆಗ್ಲಿ ಅಂತ ಆಶಾಭಾವನೆ ವ್ಯಕ್ತಪಡಿಸಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ಸಲ್ಲಿಸ್ತಾ ಇದ್ದೇನೆ. ಜೈ ಬಸವ. ನಿಮ್ಮ ಚಿಂತನೆಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಇದಂತೆ ಕಾರ್ಯಕ್ರಮದ ಮಂಗಳಕ್ಕೆ ಬಂದಿದ್ದೆ ನಾವು. ವಿದ್ಯಾಕ್ಕ ತಮ್ಮ ವಚನ ಮಂಗಳವನ್ನ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡ್ವಿ. ವಿದ್ಯಾಕ್ಕ ಇದ್ದೀರಾ? ವಿದ್ಯಾ ಮಗ್ದುಮ್ ಅವರು? ವಿದ್ಯಾ ಮಗ್ದುಮ್ ಅವರು? ಇದ್ದಾರೆ ಸರ್. ಮೇಡಮ್ ಅನ್ಮ್ಯೂಟ್ ಮಾಡಿ ಇದ್ ಮಾಡಿ ಹಾಡಿ. ವಿದ್ಯಾ ಮೇಡಮ್. ಮೇಡಮ್ ಹೇಳಿ. ಸರ್ವರಿಗೂ ಶರಣಾರ್ಥಿಗಳು. ಬಸವಾಯನ ಕೊಲಿಯೋ ಸಂಗನ ಬಸವಾಯನ ಕೊಲಿಯೋ ಭಸಿತ ರುದ್ರಾಕ್ಷಿಯ ಕೊರಳುಳು ಧರಿಸಿದ ಭಸಿತ ರುದ್ರಾಕ್ಷಿಯ ಕೊರಳುಳು ಧರಿಸಿದ ಸಂಗಮನಾಥ ಸ್ವರೂಪನೆ ಬಸವಾ ಸಂಗಮನಾಥ ಸ್ವರೂಪನೆ ಬಸವಾ ಬಸವಾಯನ ಕೊಲಿಯೋ ಸಂಗನ ಬಸವಾಯನ ಕೊಲಿಯೋ ಲಿಂಗ ಜಂಗಮ ಗುರು ಸೇವೆಯ ಗೈಯುವ ಲಿಂಗ ಜಂಗಮ ಗುರು ಸೇವೆಯ ಗೈಯುವ ಸಂಗಮನಾಥ ಸ್ವರೂಪನೆ ಬಸವಾ ಸಂಗಮನಾಥ ಸ್ವರೂಪನೆ ಬಸವಾ ಬಸವಾಯನ ಕೊಲಿಯೋ ಸಂಗನ ಬಸವಾಯನ ಕೊಲಿಯೋ ಸಂಗನ ಬಸವಾಯನ ಕೊಲಿಯೋ ಬಸವಾಯನ ಕೊಲಿಯೋ ಬಸವಾಯನ ಕೊಲಿಯೋ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿ. 328ನೇ ಭಾನುವಾರದ ಚಿಂತನಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ಳುತ್ತದೆ. ಎಲ್ಲರಿಗೂ ಶರಣಾರ್ಥಿಗಳು.